ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ನಮಸ್ಕಾರ ವಿದ್ಯಾರ್ಥಿಗಳೇ. ನಮಸ್ಕಾರ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಪರೀಕ್ಷಾವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ 2 ವಾರಗಳಿಂದ ನೀವು ಗಣಿತ ಮತ್ತು ವಿಜ್ಞಾನ ಪುನರ್ಮನನ ತರಗತಿಗಳನ್ನು ದೂರದರ್ಶನದಲ್ಲಿ ಕೇಳ್ತಾ ಬಂದಿದ್ದೀರಿ, ನೋಡ್ತಾ ಬಂದಿದ್ದೀರಿ. ಇಂದು ನಾವು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ನಾನು ಶಶಿಕುಮಾರ್ BS, ವಿಜ್ಞಾನ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಎಲೆಕ್ಯಾತನಹಳ್ಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮಕ್ಕಳೇ, ನಾನು ಚನ್ನಪ್ಪ KM, ಸಹ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ದಿನ ನಾವಿಬ್ಬರು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪ್ರಕಟಿಸಿರುವಂತಹ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1ರ ವಿಶ್ಲೇಷಣೆಯನ್ನು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪರೀಕ್ಷೆ ಬರೆಯುವಂತಹ ದಿನ ಯಾವ ರೀತಿ ನೀವು ಉತ್ತರಗಳನ್ನ ನೆನಪು ಮಾಡ್ಕೊಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ನಾವು ಪ್ರಮುಖವಾಗಿ ನೆನಪು ಮಾಡಿಕೊಂಡು ಆ ಉತ್ತರವನ್ನು ಬರೀಬೇಕಾಗುತ್ತೆ ಅನ್ನೋ ಒಂದು ಅಂಶಗಳನ್ನ ಇಬ್ಬರೂ ಕೂಡ ಇವತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀವಿ. ತಾವೆಲ್ಲರೂ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಿದ್ಧರಿದ್ದೀರಲ್ಲ? ಸಾಧ್ಯವಾದಷ್ಟು ಮಕ್ಕಳ ನಿಮ್ಮ ಹತ್ರ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದ್ದರೆ ದಯಮಾಡಿ ಅದನ್ನು ಮುಂದೆ ಇಟ್ಕೊಂಡು ನಾವು ಹೇಳುವಂತಹ ಉತ್ತರಗಳು ಮತ್ತು ನಾವು ಯಾಕೆ ಆ ಉತ್ತರಗಳನ್ನ ಆಯ್ಕೆ ಮಾಡ್ಕೊಂಡ್ವಿ, ಅದನ್ನು ಯಾಕೆ ಬರಿತಾ ಇದ್ದೀವಿ ಅನ್ನೋ ವಿಚಾರವನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ನೀವು ಕೂಡ ಪುಸ್ತಕ, ಪ್ರಶ್ನೆ ಪತ್ರಿಕೆ ಸಾಧ್ಯವಾದರೆ ಆನಂತರ ಒಂದು ನೋಟ್ಬುಕ್ಕನ್ನು ಜೊತೆಗಿಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಸಲಹೆಗಳನ್ನು ಪಾಲಿಸ್ತೀರಿ ಎಂದು ಭಾವಿಸ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಉತ್ತರವನ್ನು ಬರೆಯುವ ಮುನ್ನ ಅಥವಾ ನೆನಪು ಮಾಡ್ಕೊಳ್ಳೋದ್ರ ಮುನ್ನ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ಒಮ್ಮೆ ನಾವು ಗಮನಿಸಿಬಿಡೋಣ. ಶಶಿ ಸರ್, ನೀವು ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ ಸರ್, ಹೇಳ್ತೀನಿ. ಮಕ್ಕಳೇ, ಈ ವರ್ಷ ನಾವು ಪ್ರತಿ ಅಧ್ಯಾಯಕ್ಕೂ ಕೂಡ ನಾವು ವೈಟೇಜನ್ನು ಕೊಟ್ಟಿಲ್ಲ. ಈ ಅಧ್ಯಾಯಗಳನ್ನು ನಾವು ಒಂದು ಥೀಮ್ ಅಡಿಯಲ್ಲಿ ವಿಭಾಗ ಮಾಡಿ ಆ ಥೀಮ್ಗಳಿಗೆ ಅಂಕಗಳನ್ನ ವಿಸ್ತರಿಸ್ತಾ ಹೋಗಿದ್ದೀವಿ. ನೀವಿಲ್ಲಿ TV ಪರದೆ ಮುಂದೆ ನೋಡ್ತಾ ಇದ್ದೀರಿ, ಅಂಕಗಳ ವಿಶ್ಲೇಷಣೆಯನ್ನು ನೀಡಲಾಗಿದೆ. ಈ ವರ್ಷ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ವಿಧಗಳಲ್ಲೂ ಸಹ ಬದಲಾವಣೆ ಆಗಿದೆ. ಏನು ಆ ವಿಧಗಳು? ಒಟ್ಟು 6 ವಿಧವಾದಂತಹ ಪ್ರಶ್ನೆಗಳು ನಿಮಗೆ ಬರ್ತವೆ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು 1 ಅಂಕದ 8 ಪ್ರಶ್ನೆಗಳಿರುತ್ತೆ. ಅದೇ ರೀತಿಯಾಗಿ ಕಿರು ಉತ್ತರ ಬರೀತಕ್ಕಂತಹ 1 ಅಂಕದ 8 ಪ್ರಶ್ನೆಗಳು, ಕಿರು ಉತ್ತರ ಬರೆಯುವಂತಹ 2 ಅಂಕದ 8 ಪ್ರಶ್ನೆಗಳು, ಅದೇ ರೀತಿಯಾಗಿ ದೀರ್ಘ ಉತ್ತರ ಬರೆಯುವಂತಹ 3 ಅಂಕದ 9 ಪ್ರಶ್ನೆಗಳು, ಅದೇ ರೀತಿಯಾಗಿ ದೀರ್ಘ ಉತ್ತರ ಬರೆಯುವಂತಹ 4 ಅಂಕದ 4 ಪ್ರಶ್ನೆಗಳು, ಮತ್ತು ಈ ವರ್ಷ ಹೊಸದಾಗಿ ಪರಿಚಯಿಸಿರ್ತಕ್ಕಂತಹ 5 ಅಂಕದ 1 ಪ್ರಶ್ನೆಯನ್ನು ನಿಮಗೆ ಈ ವರ್ಷ ನಿಮಗೆ ಇಡಲಾಗಿದೆ ವಿದ್ಯಾರ್ಥಿಗಳೇ. ಓಕೆ, ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಾರಿ ಈ ಚಿತ್ರಗಳ ಪರಿಚಯ ಮಾಡಿಕೊಟ್ಬಿಡೋಣ. ಗೊತ್ತಿದೆ, ನಾವು ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗೋಣ. ಮಕ್ಕಳು ಅದನ್ನು ಒಂದು ಕಡೆ ನೋಟ್ ಮಾಡಿಕೊಳ್ಳಿ. ಖಂಡಿತ ಸಣ್ಣಪ್ಪ ಸರ್. ಇವಾಗ ನಾವು ಅದನ್ನು ನೋಡ್ತಾ ಹೋಗೋಣ. ಯಾಕೆಂದರೆ ವಿಜ್ಞಾನ ವಿಷಯದಲ್ಲಿ ಅತಿ ಸುಲಭವಾಗಿ ಅಂಕಗಳನ್ನ ಗಳಿಸ್ತಕ್ಕಂತಹ ವಿಭಾಗ ಅಂತಂದರೆ ಚಿತ್ರ ಬರೀತಕ್ಕಂಥ ಒಂದು ವಿಭಾಗ. ಈ ವರ್ಷ 12 ಅಂಕಗಳಿಗೆ ಚಿತ್ರಗಳನ್ನು ಕೊಡಲಾಗತ್ತೆ. ಹೌದು. ಉದಾಹರಣೆಗೆ ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂತಹ ಚಿತ್ರಗಳು ಒಟ್ಟು 6 ಚಿತ್ರಗಳಿದೆ. ಹೌದು. ಪರದೆ ಮೇಲೆ ನೋಡ್ತಾ ಇದ್ದೀರಿ ಮಕ್ಕಳೇ, ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ. ಈ 6 ಚಿತ್ರಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಕನಿಷ್ಠ 4 ಅಂಕಗಳನ್ನು ರಸಾಯನಶಾಸ್ತ್ರ ವಿಭಾಗದಿಂದ ನೀವು ಪಡ್ಕೋಬಹುದಾಗಿದೆ. ಹಾಗಿದ್ರೆ ಸರ್, ಜೀವಶಾಸ್ತ್ರದಲ್ಲಿ ಎಷ್ಟು ಚಿತ್ರಗಳಿದ್ದಾವೆ? ಖಂಡಿತವಾಗ್ಲೂ ಸರ್, ನೋಡೋಣ ಮುಂದೆ. ವಿದ್ಯಾರ್ಥಿಗಳೇ, ಜೀವಶಾಸ್ತ್ರದಲ್ಲಿ 9 ಚಿತ್ರಗಳಿದೆ. ಈ 9 ಚಿತ್ರಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಭ್ಯಾಸ ಮಾಡಿ ನೀವು ಖಂಡಿತವಾಗ್ಲೂ ಸಹ ಜೀವಶಾಸ್ತ್ರ ವಿಭಾಗದಿಂದ ಕನಿಷ್ಠ 4 ರಿಂದ 5 ಅಂಕಗಳನ್ನು ಗಳಿಸೋದಕ್ಕೆ ನಿಮಗೆ
ಸುಲಭ ಆಗುತ್ತೆ. ಜೊತೆಗೆ ಹೆಚ್ಚು ಅಭ್ಯಾಸ ಮಾಡಿದ್ರೆ 4ಕ್ಕೆ 4 ಅಂಕ ಅಥವಾ 5ಕ್ಕೆ 5 ಅಂಕಗಳನ್ನು ಕೂಡ ಈ ಜೀವಶಾಸ್ತ್ರ ವಿಭಾಗದಿಂದ ನೀವು ಪಡ್ಕೋಬೋದಾಗಿದೆ ವಿದ್ಯಾರ್ಥಿಗಳು. ಖಂಡಿತವಾಗಿಯೂ ಸರ್. ಸರ್, ಹಾಗಾದ್ರೆ ಭೌತಶಾಸ್ತ್ರದ ಚಿತ್ರಗಳು ಎಷ್ಟಿದೆ ಅಂತ ಹೇಳ್ತೀರಾ ನಮ್ಮ ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ? ಪರದೆ ಮೇಲೆ ಒಟ್ಟು 15 ಚಿತ್ರಗಳಿದ್ದಾವೆ. ಈ ಚಿತ್ರಗಳನ್ನ ದಯಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಶಶಿ ಸರ್, ಒಂದು ವಿಚಾರ ಮಕ್ಕಳಿಗೆ ತಿಳಿಸ್ಬಿಡೋಣ. ಹೇಳಿ ಸರ್. ಈ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದರ ಭಾಗಗಳನ್ನು ಗುರುತಿಸುವಂತಹ ಕಾರ್ಯವನ್ನು ಮಕ್ಕಳು ಮಾಡ್ಕೋಬೇಕು. ಆನಂತರ ಚಿತ್ರದ ಮೇಲಿನ ಪ್ರಶ್ನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಮೂಡಿ ಬರ್ತಿದ್ದಾವೆ. ಸ್ವಂತಹ ಸಂದರ್ಭದಲ್ಲೇ ಉತ್ತರಿಸಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೌದು ವಿದ್ಯಾರ್ಥಿಗಳೇ, ಈ ವರ್ಷ ಬರೀ 12 ಅಂಕಗಳಿಗೆ ಚಿತ್ರ ಬರೆಯೋದಲ್ಲದೆ 4 ಅಂಕಗಳಿಗೆ ಚಿತ್ರಾಧಾರಿತ ಪ್ರಶ್ನೆಗಳು ಕೂಡ ಬರುತ್ತೆ. ಈ ಚಿತ್ರಗಳ ಜೊತೆಗೆ ಪಠ್ಯದಲ್ಲಿರ್ತಕ್ಕಂತಹ ಉಳಿದ ಚಿತ್ರಗಳನ್ನು ಕೂಡ ಅಭ್ಯಾಸ ಮಾಡಿ. ಅಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಪರಿಕಲ್ಪನೆ ಇದ್ದರೆ ಚಿತ್ರವನ್ನು ಹೊಸದಾಗಿ ಕ್ರಿಯೇಟ್ ಮಾಡಿ ಕೂಡ ನಿಮಗೆ ಚಿತ್ರಗಳನ್ನ ಕೊಟ್ಟು ಚಿತ್ರಾಧಾರಿತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗಾಗಿ ಹೆಚ್ಚು ಗಮನ ವಹಿಸಿ ನೀವು ಆಸಕ್ತಿಯಿಂದ ಅಭ್ಯಾಸ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಸರ್, ಈಗ ನೇರವಾಗಿ ಪ್ರಶ್ನೆಗಳ ಕಡೆ ಹೋಗೋಣ ಸರ್. ಖಂಡಿತ ಸರ್. ಇದೆಲ್ಲ ಮಾಹಿತಿ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಅಂತ ಅನ್ಕೊಳ್ಳೋಣ. ಓಕೆ ಸರ್. ಶಿಕ್ಷಕರು ಶಾಲೆಯಲ್ಲಿ ಆ ಮಕ್ಕಳಿಗೆ ತಿಳಿಸಿರ್ತಾರೆ. ಓಕೆ. ನಮ್ಮ ಮಕ್ಕಳು ಕೂಡ ಎಲ್ಲ ಚಿತ್ರಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಓಕೆ ಸರ್. ಈಗ ಪ್ರಮುಖವಾಗಿ ಪ್ರಶ್ನೆಗಳ ಕಡೆ ಹೋಗೋಣ ಸರ್. ಓಕೆ ಸರ್. ಈಗ ನೀವೇ ಹೇಳ್ದಾಗೆ 1 ಅಂಕದ 8 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಅಂತ ತಿಳಿಸಿದಿರಿ. ಹೌದು. ಆ 8 ಬಹು ಆಯ್ಕೆ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ. ಜೊತೆಗೆ ಉತ್ತರ ಯಾವುದು, 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ತಾ ಹೋಗೋಣ. ಖಂಡಿತ ಸರ್. ಮೊದಲನೇ ಪ್ರಶ್ನೆ. ಮಕ್ಕಳ ಮೊದಲನೇ ಪ್ರಶ್ನೆ ನೋಡಿ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸಸ್ಯ ಹಾರ್ಮೋನುಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಯಾವ್ಯಾವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇದ್ದರೆ ಉತ್ತರವನ್ನು ನೀವು ವಿಶ್ಲೇಷಣೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಹೇಳಿಕೆಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾವುದು ಸರಿ ಉತ್ತರ ಇರ್ಬೋದು? ಹೌದು, ಸಿ ಆಯ್ಕೆ ಸರಿಯಾದ ಉತ್ತರ. ಆಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಪ್ರತಿಬಂಧಿಸುತ್ತದೆ ಅಂದರೆ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಂದರೆ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿಸುತ್ತದೆ. ಈ ಆಯ್ಕೆ ಸರಿಯಾದ ಉತ್ತರ ಆಗಿದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ ಸರ್. ಖಂಡಿತ ಸರ್. ಸರ್, ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಓಕೆ. ಆ ಒಂದು ವಿದ್ಯುತ್ ಮಂಡಲದಲ್ಲಿ ಹೆಚ್ಚು ಉಷ್ಣವನ್ನು ಉತ್ಪತ್ತಿ ಮಾಡುವ ಸಾಧನವನ್ನು ಉಪಯೋಗಿಸಬೇಕಾಗಿದೆ. ಹಾಗಾದರೆ ಆ ಸಾಧನದ ವಿಶೇಷತೆ ಏನಿರಬೇಕು ಅನ್ನೋದನ್ನು 4 ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಮಕ್ಕಳೇ, ಈ 4 ಆಪ್ಷನ್ಸನ್ನು ನೀವು ನೋಡ್ತಾ ಇದ್ದೀರಿ. ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಈಗ ಉಷ್ಣವನ್ನು ಹೆಚ್ಚು ಉತ್ಪತ್ತಿ ಮಾಡುವ ಸಾಧನದ ಗುಣ ಏನಿರಬೇಕು? ಅದಕ್ಕೆ ರೋಧ ಹೆಚ್ಚಿರಬೇಕು, ಜೊತೆಗೆ ದ್ರವಣ ಬಿಂದು ಕೂಡ ಹೆಚ್ಚಿರಬೇಕು. ಹಾಗಾಗಿ ನೀವು ಗೆಸ್ ಮಾಡಿದಂಥ ಉತ್ತರ ಸಿ ಸರಿಯಾದ ಉತ್ತರ. ಹೆಚ್ಚು ರೋಧ ಮತ್ತು ಹೆಚ್ಚು ದ್ರವಣ ಬಿಂದುವನ್ನು ಹೊಂದಿರಬೇಕು ಅನ್ನುವಂಥದ್ದು. ಮುಂದಿನ ಚಿತ್ರವನ್ನು ಗಮನಿಸಿ. ಈ ಚಿತ್ರ ನೆನಪಾಯಿತು ನಿಮಗೆ. ದರ್ಪಣಗಳ ಮೇಲಿನ ರೇಖಾಚಿತ್ರದ ಪ್ರಶ್ನೆಯನ್ನು ನೀವು ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ವಸ್ತು ಎಲ್ಲಿದೆ? ಸಿ ಹಿಂಭಾಗದಲ್ಲಿದೆ. ಸೊ ಹಾಗಿದ್ರೆ ಪ್ರತಿಬಿಂಬ ಎಲ್ಲಿ ಮೂಡಿದೆ? ಸಿ ಮತ್ತು ಎಫ್ ನಡುವೆ ಮೂಡಿದೆ. ಸೊ ಹಾಗಾಗಿ ಇಲ್ಲಿ ಪ್ರತಿಬಿಂಬದ ಲಕ್ಷಣವನ್ನು ಕೇಳಿದ್ದಾರೆ. ಊಹಿಸ್ಕೊಂಡ್ರೆ ಯಾವುದು ಉತ್ತರ ಅಂತ? ಎಸ್, ಎ. ಇಲ್ಲಿ ಸತ್ಯ ತಲೆ ಕೆಳಗು ಮತ್ತು ವಸ್ತುವಿಗಿಂತ ಚಿಕ್ಕದಾದಂತಹ ಪ್ರತಿಬಿಂಬವನ್ನು ಕಾಣ್ತಾ ಇದ್ದೀರಿ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ಮೊದಲು ಹೇಳಬೇಕಾದ್ರೆ ನಿಮಗೆ ಚಿತ್ರಾಧಾರಿತ ಪ್ರಶ್ನೆಗಳು ಬರುತ್ತೆ ಅಂತ. ಖಂಡಿತವಾಗ್ಲೂ ನೋಡಿ, ಇಲ್ಲಿ ಭೌತಶಾಸ್ತ್ರದ ಒಂದು ಚಿತ್ರಾಧಾರಿತ ಪ್ರಶ್ನೆ ಬಂದಿದೆ. ಹೌದು 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 ಅಲ್ವಾ ಸರ್? ಹಾಗಾಗಿ ಉಳಿದ ಚಿತ್ರಗಳನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಹೌದು ಸರ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ರಸಾಯನಶಾಸ್ತ್ರದಿಂದ ಪ್ರಶ್ನೆಗಳು ಬಂದಿದೆ. ಆಯ್ಕೆಗಳನ್ನು ಗಮನಿಸಿ. ಈ 4 ಆಯ್ಕೆಗಳಲ್ಲಿ ಲೋಹಗಳು ಉತ್ತಮ ಅಪಕರ್ಷಣಕಾರಿಗಳು ಅಂತಂದರೆ ಯಾವ ಆಯ್ಕೆಗಳಲ್ಲಿ ಒಂದು ಲೋಹ ಅಪಕರ್ಷಣಕಾರಿಯಾಗಿದೆ ನೋಡಿ? ನಿಮ್ಮ ಉತ್ತರ ಸರಿ ಇರ್ಬೋದು ನೋಡಿ. ಹೌದು, ಬಿ ಆಯ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಅಲ್ಯೂಮಿನಿಯಂ ಮ್ಯಾಂಗನೀಸ್ ಆಕ್ಸೈಡ್ನಲ್ಲಿ ಅಪಕರ್ಷಣಕಾರಿಯಾಗಿ ವರ್ತಿಸಿದೆ. ಅಲ್ಯೂಮಿನಿಯಂ ಆಕ್ಸೈಡ್ ಉತ್ಪತ್ತಿಯಾಗಿದೆ. ಹಾಗಾಗಿ ಬಿ ಆಯ್ಕೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸರ್? ಖಂಡಿತ ಸರ್. ವಿದ್ಯಾರ್ಥಿಗಳೇ, ಇಲ್ಲಿ ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಬಂದಿದೆ ನೋಡಿ. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಒಂದು ಸಾಂಪ್ರದಾಯಿಕ ವಿಧಾನವೆಂದರೆ? ಸಾಂಪ್ರದಾಯಿಕವಾಗಿ ಈ 4 ವಿಧಾನಗಳಲ್ಲಿ ಯಾವುದು ಒಂದು ಸುಸ್ಥಿರವಾದಂತಹ ನಿರ್ವಹಣೆ? ಹೌದು, ನಿಮಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಮೊದಲನೇ ಆಯ್ಕೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ವಿಧಾನ ಆಗಿದೆ. ಎ ಅನ್ನೋ ಆಯ್ಕೆ ಇಲ್ಲಿ ಉತ್ತರ ಆಗಿದೆ. ನೀರಿನ ಕೊಯ್ಲು ವಿಧಾನವನ್ನು ಅನುಸರಿಸ್ತಕ್ಕಂಥದ್ದು ಇದು ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ನೋಡೋಣ ಸರ್. ವಿದ್ಯಾರ್ಥಿಗಳೇ,
ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬಹು ಆಯ್ಕೆ ಪ್ರಶ್ನೆ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು ಯಾವುದು ಅಂತ ನೀವು ಪತ್ತೆ ಹಚ್ಚಬೇಕು. ಈಗಾಗಲೇ ನೀವು ಅನುರೂಪ ಶ್ರೇಣಿಗಳ ಬಗ್ಗೆ ತಿಳ್ಕೊಂಡಿದ್ರಿ. ಅನುರೂಪ ಶ್ರೇಣಿಗಳಂದ್ರೆ ಏನು? ಪ್ರತಿಯೊಂದು ಸಂಯುಕ್ತಗಳನ್ನು ಅನುರೂಪ ಶ್ರೇಣಿಯಲ್ಲಿ ಬರೆದಾಗ ಎರಡು ಸಂಯುಕ್ತಗಳ ನಡುವೆ ಒಂದು CH2 ಗುಂಪಿನ ಅಂತರ ಇರಬೇಕು, ವ್ಯತ್ಯಾಸ ಇರಬೇಕು. ಹೌದು, ವ್ಯತ್ಯಾಸ ಇರಬೇಕಾಗತ್ತೆ. ಇಲ್ಲಿಂದ ಆಯ್ಕೆ ನೋಡಿ, ಹೌದು, ಸಿ ಆಯ್ಕೆ ಇಲ್ಲಿ ಉತ್ತರ ಆಗಿದೆ. ಮೀಥೇನ್, ಈಥೇನ್ ಮತ್ತು ಪ್ರೋಪೇನ್ ಅನ್ನು ಕೊಟ್ಟಿದ್ದಾರೆ. ಈ ಮೂರು ಏನು ಸಂಯುಕ್ತಗಳಿದೆ ಇವುಗಳ ನಡುವಿನ ವ್ಯತ್ಯಾಸ ಒಂದು CH2 ಗುಂಪಾಗಿದೆ. ಹಾಗಾಗಿ ಸಿ ಆಯ್ಕೆ ಇಲ್ಲಿ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸರ್? ನೋಡೋಣ ಸರ್. ಇಲ್ಲಿ ನೋಡಿ ಮಕ್ಕಳ, ಭೌತಶಾಸ್ತ್ರದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ABC ಅನ್ನೋ 3 ಅಂಶಗಳನ್ನ ಕೊಟ್ಬಿಟ್ಟು ಅದರ ಬಲಭಾಗದಲ್ಲಿ ಸಾಧನಗಳನ್ನು ಕೊಟ್ಟಿದ್ದಾರೆ. ಗ್ಯಾಲೋನೋಮೀಟರ್, ದಿಕ್ಪರಿವರ್ತಕ ಮತ್ತು ಫ್ಯೂಸ್. ಈ ಮೊದಲ ಭಾಗದಲ್ಲಿರುವಂತಹ ಪ್ರಕ್ರಿಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಧನಗಳು ಬಲಭಾಗದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಹೋಲಿಕೆ ಮಾಡಿದಾಗ ನಮಗೆ ಸಿಗುವಂಥ ಉತ್ತರ ಯಾವುದು? ಸಿ. ಎ ದಿಕ್ಪರಿವರ್ತಕವಾಗಿ, ಬಿ ಸುರಕ್ಷಾ ಸಾಧನ ಫ್ಯೂಸ್ ಆಗಿ, ಜೊತೆಗೆ ಸಿಗೆ ನಾವು ಗ್ಯಾಲೋನೋಮೀಟರ್, ವಿದ್ಯುತ್ ಪ್ರವಾಹದ ಉತ್ಪತ್ತಿಯನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂಥದ್ದು ಗ್ಯಾಲೋನೋಮೀಟರ್. ಹೀಗೆ ನೋಡಿ ಎಷ್ಟು ಸುಲಭವಾದಂತಹ ಪ್ರಶ್ನೆ. ಅಲ್ಲಿ ಪ್ರಕ್ರಿಯೆ ಕೊಟ್ಟಿದ್ದಾರೆ, ಬಲಭಾಗದಲ್ಲಿ ಅವುಗಳನ್ನು ಗುರುತಿಸುವಂತಹ ಸಾಧನ ಕೊಟ್ಟಿದ್ದಾರೆ. ಇವು ಎರಡನ್ನು ನೀವು ಮ್ಯಾಚ್ ಮಾಡಿ ಉತ್ತರ ಬರೀಬೇಕಾಗತ್ತೆ. ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ಗಮನಿಸಬೇಕು ಚೆನ್ನಪ್ಪ ಸರ್, ಈ ವರ್ಷ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇಲ್ಲ ಅಲ್ವಾ? ಇಲ್ಲ, ಹೌದು 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 ಹೌದು. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇಲ್ಲ ಅಂತ ಅಂದ್ರೂ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 1 ಅಂಕಕ್ಕೆ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಕ್ಕಳು ಬೇಕಾದ್ರೆ ನಿರೀಕ್ಷಿಸಬಹುದು ಸರ್. ಒಂದು ಪ್ರಶ್ನೆಯನ್ನ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಹೊಂದಿಸಿ ಬರೆಯಿರಿ ಅಂದ್ರೆ ಮ್ಯಾಚ್ ಮಾಡ್ತಕ್ಕಂತಹ ಒಂದು ಪ್ರಶ್ನೆಯನ್ನ ನೀವು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಬಂದಿದೆ, ನೋಡ್ತಾ ಇದ್ದೀರಿ. ಇಲ್ಲಿ ಎಥನಾಲ್ ರಾಸಾಯನಿಕವಾಗಿ ವರ್ತಿಸಿ, ಅಂದರೆ ಎಥನಾಲ್ ಸಾರಯುತವಾದಂತಹ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಈಥೀನನ್ನು ಉತ್ಪತ್ತಿ ಮಾಡಿ ನೀರನ್ನು ಉಂಟು ಮಾಡಿದೆ. ಈ ರಾಸಾಯನಿಕ ಕ್ರಿಯೆ ಯಾವ ವಿಧವಾದಂತಹ ರಾಸಾಯನಿಕ ಕ್ರಿಯೆ? ಉತ್ತರ ನೋಡೋಣ ವಿದ್ಯಾರ್ಥಿಗಳೇ. ಹೌದು, ಇದು ನಿರ್ಜಲೀಕರಣ ಕ್ರಿಯೆ. ಯಾಕಂದರೆ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿ, ಇಲ್ಲಿ ಈಥೀನ್ ಜೊತೆಗೆ ನೀರು ಕೂಡ ಉತ್ಪತ್ತಿಯಾಗಿದೆ. ಹಾಗಾಗಿ ಡಿ ಆಯ್ಕೆ ಇಲ್ಲಿ ಸರಿಯಾದಂತಹ ಉತ್ತರ, ನಿರ್ಜಲೀಕರಣ ಕ್ರಿಯೆ. ಏಕೆಂದರೆ ಪ್ರತಿವರ್ತಕದಿಂದ ನೀರನ್ನು ಹೊರತೆಗೆಯಲ್ಪಟ್ಟಿದೆ. ಎಸ್ ಸರ್, ಇದು ಸರಿಯಾದಂಥ ಉತ್ತರ. ಸರ್, ಈಗ 8 MCQ ಪ್ರಶ್ನೆಗಳು ಮುಗಿದ್ವು. ಹಾಗೆ 1 ಅಂಕದ ಪ್ರಶ್ನೆಗಳನ್ನ ನೋಡೋಣವಾ? ಖಂಡಿತ ಸರ್, ನೋಡ್ತಾ ಹೋಗೋಣ. ಇಲ್ಲಿ ಒಟ್ಟು 8 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕಗಳನ್ನ ನಿರ್ಧರಿಸಲಾಗಿದೆ. ಆ ಪ್ರಶ್ನೆಗಳು ಹೇಗಿರ್ತವೆ, ಉತ್ತರ ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ. ನಿಮಗೆ ಪರದೆ ಮೇಲೆ ಒಂದು ಪ್ರಶ್ನೆ ಕಾಣಿಸ್ತಾ ಇದೆ. ಮೊದಲನೇ ಪ್ರಶ್ನೆ, 1 ವೋಲ್ಟ್ ವಿಭವಾಂತರವನ್ನು ನಿರೂಪಿಸಿ. ಇದು ನಮ್ಮ ಮಕ್ಕಳಿಗೆಲ್ಲ ಗೊತ್ತಿದೆ ಸರ್. ವಿದ್ಯುತ್ ಶಕ್ತಿ ಪಾಠವನ್ನು ಪುನರ್ಮನನ ಮಾಡ್ಕೊಳ್ಬೇಕಾದ್ರೆ ಈ ಹೇಳಿಕೆಯನ್ನು ಓದ್ಕೊಂಡಿದ್ದಾರೆ. ಆ ಹೇಳಿಕೆಯ ಅರ್ಥ ಈ ರೀತಿ ಇದೆ. ಮಕ್ಕಳೇ, ನಿಮ್ಗೆ ಕಾಣಿಸ್ತಾ ಇದೆ, ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ. ನಾವು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ತೇವೆ. ಮುಂದಿನ ಪ್ರಶ್ನೆ ಏನು? ಮಕ್ಕಳ ಜೀವಶಾಸ್ತ್ರ ವಿಭಾಗದಿಂದ ಒಂದು ಚಿತ್ರಾಧಾರಿತ ಪ್ರಶ್ನೆ ಬಂದಿದೆ ನೋಡಿ. ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಮತ್ತು ಏಕೆ? ಇಲ್ಲಿ ಮಕ್ಕಳೇ ಎ ಮತ್ತು ಬಿ 2 ಹೂವನ್ನು ಗಮನಿಸಿ, ಯಾವ ಹೂವಿನಲ್ಲಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಕಂಡುಬರುತ್ತೆ, ಆ ಹೂವು ಏನಾಗುತ್ತೆ, ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಗಾಗುತ್ತೆ. ಇಲ್ಲಿ ಎ ಹೂವು ನೋಡಿ ಉತ್ತರ ಆಗಿದೆ. ಯಾಕೆ ಅಂತ ಕಾರಣನೂ ಕೂಡ ನೀವು ನೋಡ್ತಾ ಇದ್ದೀರಿ. ಪುಂಕೇಸರ ಮತ್ತು ಶಲಾಕಮಂಡಲ ಎ ಹೂವಿನಲ್ಲಿದೆ. ಹಾಗಾಗಿ ಎ ಅಂತಕ್ಕಂತಹ ಆಯ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸರ್? ನೋಡೋಣ ಸರ್. ಎಸ್, ನಿಮಗೆ ಒಂದು ತಾಮ್ರದ ಸುರುಳಿ, 6 ವೋಲ್ಟ್ ವಿದ್ಯುತ್ ಕೋಶ ಮತ್ತು ಕಬ್ಬಿಣದ ರಜೆಗಳನ್ನು ನೀಡಲಾಗಿದೆ. ಇವುಗಳನ್ನು ಉಪಯೋಗಿಸಿ ವಿದ್ಯುತ್ ಪ್ರವಾಹದ ಯಾವ ಪರಿಣಾಮವನ್ನು ನೀವು ಪ್ರದರ್ಶಿಸಬಲ್ಲರಿ ಅಂತ ಕೊಟ್ಟಿದ್ದಾರೆ ಸರ್. ಅದು ಮಕ್ಕಳು ಗೊತ್ತಿದೆ ಸರ್, ಯಾವುದನ್ನು ಪ್ರದರ್ಶಿಸ್ತಾರೆ ಅಂತ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಸೊ ಒಂದು ಐರನ್ ನೇಯ್ಲ್ಗೆ ತಾಮ್ರದ ತಂತಿಯನ್ನು ಸುತ್ತಿ ಅವರು ಅಲ್ಲೇ ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ವಿದ್ಯುತ್ ಕಾಂತವಾಗಿ ಮಾರ್ಪಡಿಸಿದ್ದಾರೆ. ಸೊ ಅದೇ ಒಂದು ಪ್ರಯೋಗದ ಆಧಾರಿತ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಆಗುತ್ತೆ. ಇಲ್ಲಿ ಇನ್ನೊಂದು ಗಮನಿಸಿ, ಪ್ರಶ್ನೆ ನೋಡಿ 2 ಲೈನು 3 ಲೈನ್ ಇದೆ, ಆದರೆ ಉತ್ತರ ನೋಡಿ ಬರೀ ಒಂದೇ ಒಂದು ವಾಕ್ಯ ಇದೆ. ಹೌದು, ಹಾಗಾಗಿ ನೀವು ಹೆಚ್ಚು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಕೆಲವು ಪ್ರಶ್ನೆಗಳು ಉದ್ದ ಆಗಿದ್ರು ಕೂಡ ಉತ್ತರಗಳು ಯಾವುದೋ ಒಂದು ಅಂಶವನ್ನು ಮಾತ್ರ ಬಯಸುತ್ತೆ, ನಿರ್ದಿಷ್ಟವಾದ ಅಂಶವನ್ನು. ಅದಕ್ಕೆ ಈ ಒಂದು ಪ್ರಶ್ನೆ ಸೂಕ್ತವಾದಂತಹ ಉದಾಹರಣೆ ಆಗಿದೆ. ಎಸ್ ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸರ್? ಖಂಡಿತ ಸರ್. ಎಸ್, ಗೋಳಿಯ ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾವಾಗಲೇ ಹೇಳಿದ್ದೀವಿ ಪಾಠ ಮಾಡಬೇಕಾದ್ರೆ ಸೂತ್ರಗಳನ್ನ ಒಂದು ಕಡೆ ಪಟ್ಟಿ ಮಾಡ್ಕೊಂಡು ಓದ್ಕೊಳ್ಳಿ ಅಂತ. ಇಲ್ಲಿ ದರ್ಪಣದ ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರ ನಮ್ಮ ವಿದ್ಯಾರ್ಥಿಗಳು ಗೊತ್ತಿದೆ ಸರ್. ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ, ಅಥವಾ ಅದನ್ನು V/U ಅಂತಲೂ ಕೂಡ
ಅದರ ಅನುಪಾತವನ್ನು ಕೂಡ ಬರೆದರೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಓಕೆ ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ ಸರ್. ಖಂಡಿತ ಸರ್. ಮಕ್ಕಳ ಜೀವಶಾಸ್ತ್ರದಿಂದ ಒಂದು ಪ್ರಶ್ನೆ ಬಂದಿದೆ ನೋಡಿ. ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮರು ಉದ್ದೇಶ ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಿರ್ಬೋದು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪರದೆ ಮೇಲೆ ಕಾಣ್ತಾ ಇದ್ದೀರಿ. ವಸ್ತುವೊಂದನ್ನು ಅದರ ಮೊದಲ ಉದ್ದೇಶಕ್ಕೆ ಬಳಸಲಾಗದೇ ಇದ್ದಾಗ, ಅಂದರೆ ಯಾವುದೋ ಒಂದು ವಸ್ತು ತಂದಿಟ್ಟಿರ್ತೀವಿ, ಅದನ್ನು ಯಾವ ಉದ್ದೇಶಕ್ಕೆ ಬಳಸಬೇಕಾಗಿರುತ್ತೋ ಅದಕ್ಕೆ ನಾವು ಬಳಸಿರೋದಿಲ್ಲ, ಹೆಚ್ಚು ಕಾಲ ಹಾಗೇ ಇರುತ್ತೆ. ಅದರ ಮೂಲ ಸ್ವರೂಪ ಬದಲಾಗದೇ ಇದ್ದಾಗ ಆ ವಸ್ತುವನ್ನು ಬೇರೆ ಉದ್ದೇಶಕ್ಕೆ ಇಲ್ಲಿ ಸೂಕ್ತವಾಗಿ ಬಳಸ್ತಕ್ಕಂಥದ್ದು ಮರು ಉದ್ದೇಶದ ಅರ್ಥ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಖಂಡಿತ ಸರ್. ಮಕ್ಕಳೇ, ರಸಾಯನಶಾಸ್ತ್ರದ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ. ಬಹಿರುಷ್ಣಕ ಕ್ರಿಯೆ ಅಂದ್ರೇನು? ಇವುಗಳಲ್ಲಿ ಯಾವುದು ಬಹಿರುಷ್ಣಕ ಕ್ರಿಯೆ ಆಗಿದೆ? ಮಕ್ಕಳೇ, ಇಲ್ಲಿ ಮೊದಲನೇ ಹೇಳಿಕೆ ನೋಡಿ, ಬಹಿರುಷ್ಣಕ ಕ್ರಿಯೆ, ಅದಕ್ಕೊಂದು ಡೆಫಿನೇಷನ್ ಬರೀಬೇಕು. ಜೊತೆಗೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ 2 ಪ್ರಶ್ನೆಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಸುವುದು, ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನು ಸೇರಿಸುವುದು. ಸೊ ಈ 2 ಆಯ್ಕೆಗಳ ರೀತಿಯಲ್ಲಿ ಕೊಟ್ಟಿದ್ದಾರೆ. ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಉತ್ತರ ಏನು ಅಂತ ನೋಡೋಣ. ಹೌದು, ಯಾವುದೇ ರಾಸಾಯನಿಕ ಕ್ರಿಯೆಗಳು ಉತ್ಪನ್ನಗಳ ಜೊತೆ ಉಷ್ಣ ಬಿಡುಗಡೆ ಹೊಂದಿರುತ್ತವೆಯೋ ಅಂತಹ ಕ್ರಿಯೆಗಳೇ ಬಹಿರುಷ್ಣಕ ಕ್ರಿಯೆ. ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆದರೆ ಅಂತಹ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಆಗಿರುತ್ತೆ. ಇಲ್ಲಿ ಇರ್ತಕ್ಕಂತಹ 2 ಹೇಳಿಕೆಗಳಲ್ಲಿ 2ನೇ ಆಯ್ಕೆ ನೋಡಿ. ಮನೆಯಲ್ಲಿ ನಾವು ಸುಟ್ಟ ಸುಣ್ಣವನ್ನು ತೆಗೆದುಕೊಂಡ್ಬರ್ತೀವಿ, ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಅಲ್ಲಿ ಶಾಖ ಬಿಡುಗಡೆ ಆಗುತ್ತೆ. ಹೌದು, ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆಯ ಮೂಲಕ ಬಹಿರುಷ್ಣಕ ಕ್ರಿಯೆ ಉತ್ಪತ್ತಿಯಾಗುತ್ತೆ. ಹೌದು, ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನು ಸೇರಿಸಿದಾಗ ಇಲ್ಲಿ ಉಷ್ಣ ಬಿಡುಗಡೆ ಆಗಿದೆ. ಹಾಗಾಗಿ 2ನೇ ಆಯ್ಕೆ ಇಲ್ಲಿ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸರ್, ಮುಂದಿನ ಪ್ರಶ್ನೆ ನೋಡೋಣ ಸರ್. ವಿದ್ಯಾರ್ಥಿಗಳೇ, ಮತ್ತೊಂದು ರಸಾಯನಶಾಸ್ತ್ರದ ಪ್ರಶ್ನೆ. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ಗಳ ಜಲೀಯ ದ್ರಾವಣಗಳನ್ನು 3 ಪ್ರತ್ಯೇಕ ಪ್ರಮಾಣಗಳಲ್ಲಿ ತೆಗೆದುಕೊಳ್ಳಲಾಗಿದೆ. ಆ ಒಂದು ಪ್ರಮಾಣಗಳಿಗೆ ಬೇರಿಯಂ ಕ್ಲೋರೈಡ್ ಜಲೀಯ ದ್ರಾವಣವನ್ನು ಉಪಯೋಗಿಸಿ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಹೇಗೆ ಪತ್ತೆ ಮಾಡ್ತೀರಿ? ಈ 3 ಪ್ರಮಾಣಗಳಲ್ಲಿ ಯಾವುದು ಸೋಡಿಯಂ ಸಲ್ಫೇಟ್ ಅಂತ ನಾವು ಪತ್ತೆ ಮಾಡಬೇಕು. ಏನು ಮಾಡೋದು ಅದಕ್ಕೆ? ಇಲ್ಲಿ ನಾವೇನು ಮಾಡಬೇಕು, ಸೋಡಿಯಂ ಕ್ಲೋರೈಡ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ಗಳು ಬೇರಿಯಂ ಕ್ಲೋರೈಡ್ಗಳಲ್ಲಿ ವಿಲೀನ ಆಗಿರುತ್ತೆ ಅನ್ನೋದು ನಮಗೆ ರಾಸಾಯನಿಕ ಕ್ರಿಯೆಯಲ್ಲಿ ನೋಡಿದ್ದೀವಿ. ಆದರೆ ಸೋಡಿಯಂ ಸಲ್ಫೇಟ್ ಯಾವುದೇ ಕಾರಣಕ್ಕೂ ಬೇರಿಯಂ ಕ್ಲೋರೈಡ್ ಜೊತೆ ವಿಲೀನ ಆಗಲ್ಲ, ಇಲ್ಲಿ ಒಂದು ಪ್ರಕ್ಷೇಪವನ್ನು ಉಂಟು ಮಾಡುತ್ತೆ. ಹಾಗಾಗಿ ಸೋಡಿಯಂ ಸಲ್ಫೇಟ್ ಪ್ರಕ್ಷೇಪ ಉಂಟು ಮಾಡಿರೋದ್ರಿಂದ ಅಲ್ಲಿರ್ತಕ್ಕಂತಹ ಪ್ರಣಾಳದಲ್ಲಿ ಈ ಒಂದು ಪ್ರಕ್ಷೇಪದ ಆಧಾರದ ಮೇಲೆ ನಾವು ಏನು ಸೋಡಿಯಂ ಸಲ್ಫೇಟ್ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದಾಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಖಂಡಿತ ಸರ್. ನೋಡಿ ವಿದ್ಯಾರ್ಥಿಗಳೇ, ಮತ್ತೊಂದು ಅನ್ವಯಿಕ ರೀತಿಯಲ್ಲಿ ಇರತಕ್ಕಂಥ ಒಂದು ಪ್ರಶ್ನೆ ಬಂದಿದೆ ನೋಡಿ. ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇಟ್ಟಾಗ ಹಸಿರು ಪದರವನ್ನು ಪಡೆದುಕೊಳ್ಳುತ್ತೆ, ಏಕೆ? ವಿದ್ಯಾರ್ಥಿಗಳೇ, ನೋಡಿದ್ದೀರಿ, ತಾಮ್ರದ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟಾಗ ಅಥವಾ ಮನೆಯಲ್ಲಿ ಎಲ್ಲೋ ಇಟ್ಟಿರ್ತಾರೆ ತೊಳೆದ್ಬಿಟ್ಟು, ಅದರಲ್ಲಿ ಯಾವುದೋ ಒಂದು ಹಸಿರು ಪದರ ಉಂಟಾಗಿರುತ್ತೆ. ದೀರ್ಘಕಾಲದವರೆಗೆ ಇಟ್ಟಿರ್ತಾರೆ, ಅಲ್ಲಿ ಹಸಿರು ಪದರ ಉಂಟಾಗುತ್ತೆ. ಯಾಕೆ? ನೋಡಿ, ಉತ್ತರ ನೋಡ್ತಾ ಇದ್ದೀರಿ. ತಾಮ್ರವನ್ನು ಗಾಳಿಗೆ ತೆರೆದಿಟ್ಟ ಮೊದಲು ತಾಮ್ರದ ಆಕ್ಸೈಡ್ ಉಂಟಾಗುತ್ತೆ. ಯಾಕಂದರೆ ಗಾಳಿಯಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇನ್ನಿತರ ಅನಿಲಗಳಿರ್ತವೆ. ಮೊದಲು ಆಮ್ಲಜನಕದೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಆಗುತ್ತೆ. ಈ ತಾಮ್ರದ ಆಕ್ಸೈಡ್ ಪುನಃ ಗಾಳಿಯಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಏನಾಗುತ್ತೆ, ತಾಮ್ರದ ಕಾರ್ಬೋನೇಟ್ ಉಂಟಾಗುತ್ತೆ. ಈ ತಾಮ್ರದ ಕಾರ್ಬೋನೇಟ್ ಹಸಿರು ಬಣ್ಣದ ಲೇಪನವನ್ನು ತಾಮ್ರದ ಪಾತ್ರೆಗಳಲ್ಲಿ ಉಂಟು ಮಾಡಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ನೋಡೋಣ ಸರ್. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದೆ. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ರೂಪಿಸುವಲ್ಲಿ ನರವ್ಯೂಹ ವ್ಯವಸ್ಥೆಯು ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹದ ವ್ಯವಸ್ಥೆಗಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ನಾವು 2 ಕೂಡ ವಿವರಣೆಯನ್ನು ನೀಡಬೇಕು. ನರವ್ಯೂಹ ವ್ಯವಸ್ಥೆ ಹೇಗೆ ಅದಕ್ಕಿಂತ ಭಿನ್ನವಾಗಿದೆ, ಅದೇ ರೀತಿಯಾಗಿ ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹ ಅಂದರೆ ರಾಸಾಯನಿಕ ವ್ಯವಸ್ಥೆ ಹೇಗೆ ಭಿನ್ನವಾಗಿದೆ ಅಂತ ನೋಡಬೇಕು. ಮೊದಲಿಗೆ ನೋಡ್ತಾ ಇದ್ದೀರಿ ನರವ್ಯೂಹ ವ್ಯವಸ್ಥೆ ಹೇಗೆ ಅಂತ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನರವ್ಯೂಹ ವ್ಯವಸ್ಥೆ ಏನು ಮೆದುಳು ಬಳ್ಳಿ ಮತ್ತು ಮೆದುಳು ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಇಲ್ಲಿ ಜ್ಞಾನೇಂದ್ರಿಯಗಳು, ನರಗಳು, ಮೆದುಳು ಬಳ್ಳಿ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಸಮನ್ವಯ ತರಲು ವಿದ್ಯುತ್ ಆವೇಗ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ರೂಪದಲ್ಲಿ ಏನಾಗುತ್ತೆ, ಮಾಹಿತಿ ಸಂಚಾರ ಆಗುತ್ತೆ. ಅಂತಃಸ್ರಾವಕ ಗ್ರಂಥಿಗಳು ರಾಸಾಯನಿಕ ವಸ್ತುಗಳನ್ನ ಸ್ರವಿಸಿದಾಗ ಏನಾಗುತ್ತೆ, ಇಲ್ಲಿ ನಿರ್ನಾಳ ಗ್ರಂಥಿಗಳು ಮತ್ತು ಅದರಿಂದ ಬಿಡುಗಡೆ ಆಗುವ ಹಾರ್ಮೋನ್ಗಳು ಒಟ್ಟಾಗಿ ಕಾರ್ಯನಿರ್ವಹಿಸ್ತವೆ. ಹಾರ್ಮೋನ್ಗಳು ರಾಸಾಯನಿಕ ಆವೇಗಗಳಾಗಿ ವರ್ತಿಸಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡೆಯುವ ಸಹಭಾಗಿತ್ವವನ್ನು ಉಂಟು ಮಾಡ್ತವೆ. ಸರ್, ಇದು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಮಕ್ಕಳು ಸ್ವಲ್ಪ ದೀರ್ಘವಾದ ಉತ್ತರವನ್ನೇ ಬರೀಬೇಕಾಗತ್ತೆ. ಖಂಡಿತವಾಗ್ಲೂ ಸರ್. ಕನಿಷ್ಠ ಪ್ರತಿಯೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು.
ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಅಂಶಗಳನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ ಖಂಡಿತವಾಗ್ಲೂ ಹೆಚ್ಚು ಅಂಕ ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗುತ್ತೆ. ಈಗ ನಾನು ನಂತರದ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 3 ರೋಧಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸಮಾಂತರವಾಗಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಒಳಗೊಂಡಿರುವ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೂಡ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಚಿತ್ರ ಈಗ ನಿಮ್ಗೆ ಅಭ್ಯಾಸ ಆಗಿದೆ, ಇದೆಲ್ಲ ಪ್ರಾಕ್ಟೀಸ್ ಮಾಡಿದಿರಿ. ಸೊ ಅಲ್ಲಿ ಕೊಟ್ಟಿರುವಂತಹ ಅಂಶಗಳಿದೆಯಾ ಅಂತ ನೋಡ್ಕೊಳ್ಬೇಕು. ವೋಲ್ಟ್ ಮೀಟರ್ ಇದೆಯಾ, ಅಮ್ಮೀಟರ್ ಇದೆಯಾ ಅಂತ. ಆಮೇಲೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅವರು ತೋರಿಸಿರೋದ್ರಿಂದ ಅಲ್ಲಿ ನೀವು ಮಂಡಲದಲ್ಲಿ ಆ್ಯರೋ ಮಾರ್ಕನ್ನು ತೋರಿಸ್ಬೇಕಾಗತ್ತೆ, ವಿದ್ಯುತ್ ಪ್ರವಾಹ ಯಾವ ಕಡೆ ಹರಿತಾ ಇದೆ ಅಂತ. ಇಷ್ಟು ಬರೆದ್ರೆ ನಿಮಗೆ 2ಕ್ಕೆ 2 ಪೂರ್ಣಾಂಕಗಳು ಸಿಗ್ತವೆ. ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಓಕೆ ಸರ್. ಮಕ್ಕಳು ನೋಡಿ, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಅಯಾನಿಕ ಸಂಯುಕ್ತಗಳು ಎಂದರೇನು? ಅವುಗಳ ಯಾವುದಾದರೂ 2 ಲಕ್ಷಣಗಳನ್ನು ಪಟ್ಟಿ ಮಾಡಿ. ಅಥವಾ ಈ ಪ್ರಶ್ನೆಗೆ ನಿಮಗೆ ಉತ್ತರ ಬರೋಕ್ಕಾಗದೇ ಇದ್ದರೆ ಇನ್ನೊಂದು ಆಯ್ಕೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಹೌದು ಸರ್. ತಣ್ಣೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುವ 2 ಲೋಹಗಳನ್ನು ಹೆಸರಿಸಿ. ಈ ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಇಂತಹ ಆಯ್ಕೆ ಇರತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಾಗ ನೀವು ಒಂಚೂರು ಯೋಚನೆ ಮಾಡಬೇಕು. ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿದ್ರೆ ಸಂಪೂರ್ಣವಾದಂತಹ ಅಂಕಗಳನ್ನ ಗಳಿಸ್ಬೋದು ಅನ್ನೋದನ್ನು ತಿಳ್ಕೊಂಡು ನೀವು ಇಂತಹ ಪ್ರಶ್ನೆಗಳಿಗೆ ಉತ್ತರ ಬರೀರಿ. ನಾನಿಲ್ಲಿ 2 ಪ್ರಶ್ನೆಗಳಿಗೂ ಕೂಡ ಯಾವ ಅಂಶಗಳನ್ನ ಬರೆದ್ರೆ ನಿಮಗೆ ಅಂಕಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ಅಯಾನಿಕ ಸಂಯುಕ್ತಗಳು ಅಂದ್ರೇನು? ಈಗಾಗಲೇ ಪುನರ್ಮನ ತರಗತಿಗಳು, ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ನೀವು ಕಲ್ತಿದ್ದೀರಿ ಅಯಾನಿಕ ಸಂಯುಕ್ತಗಳ ಬಗ್ಗೆ. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗೋದ್ರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತಗಳು ಅಂತ ಕರಿತೀವಿ. ಇವುಗಳನ್ನು ಎಲೆಕ್ಟ್ರೋವೈಲೆಂಟ್ ಸಂಯುಕ್ತಗಳು ಅಂತ ಕೂಡ ಕರೀತಾರೆ. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿರ್ತಕ್ಕಂತಹ ಪಠ್ಯದಲ್ಲಿರ್ತಕ್ಕಂಥ ವಾಕ್ಯನೇ ಬರೀಬೇಕು ಅಂತ ಏನಿಲ್ಲ. ಪರಿಕಲ್ಪನೆಯನ್ನು ಅರ್ಥೈಸಿಕೊಂಡು ಅದಕ್ಕೆ ಸೂಕ್ತವಾದಂತಹ ನಿಮ್ಮ ಸ್ವಂತ ವಾಕ್ಯದ ಉತ್ತರವನ್ನು ಕೂಡ ನೀವು ಬರೀಬಹುದು. ಸರ್, ನಾವು ವಿಜ್ಞಾನದ ಪಾರಿಭಾಷಿಕ ಪದದಲ್ಲಿ ಏನಂತ ಬರಿತೀವಿ ಅಂದರೆ ಅದನ್ನು ವ್ಯಾಲ್ಯೂ ಪಾಯಿಂಟ್ಸ್ ಅಂತ ಬರಿತೀವಿ ಸರ್. ಖಂಡಿತವಾಗ್ಲೂ. ಸೊ ಯಾವುದೋ ಅದಕ್ಕೆ ನಿರ್ದಿಷ್ಟವಾದಂಥ ಉತ್ತರವನ್ನು ಕೊಡುತ್ತೋ ಆ ಉತ್ತರವನ್ನು ಬರೆದ್ರೆ ಮಕ್ಕಳು ಖಂಡಿತವಾಗಿಯೂ ಅಂಕಗಳನ್ನ ಗಳಿಸ್ಬೋದು ಸರ್. ಖಂಡಿತ ಸರ್. ನಾವು ವಿದ್ಯಾರ್ಥಿಗಳಿಂದ ಅದನ್ನೇ ನಾವು ಬಯಸ್ತೇವೆ. ಯಾಕಂದರೆ ಪರಿಕಲ್ಪನೆಯನ್ನು ಅರ್ಥೈಸಿದಿನ ಇಲ್ವಾ ಅನ್ನೋದು ನಮಗೆ ಅವರ ಉತ್ತರ ಬರೀತಕ್ಕಂತಹ ವಾಕ್ಯದ ಶೈಲಿಯಲ್ಲೇ ನಮಗೆ ಅರ್ಥ ಆಗೋಗುತ್ತೆ. ಹೌದು ಸರ್. ಅದೇ ರೀತಿ ಮೊದಲನೇ ಪ್ರಶ್ನೆಯ 2ನೇ ಅರ್ಧ ಭಾಗಕ್ಕೆ ಇಲ್ಲಿ ನೀವು ಅಂಶಗಳನ್ನ ಗಮನಿಸ್ತಾ ಇದ್ದೀರಿ. ಅಯಾನಿಕ ಸಂಯುಕ್ತಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರು. ಅಯಾನಿಕ ಸಂಯುಕ್ತಗಳು ಸಾಮಾನ್ಯವಾಗಿ ಘನವಸ್ತುಗಳು, ಕಠಿಣವಾಗಿರ್ತವೆ, ಒತ್ತಡದಲ್ಲಿ ಬಿದಿರುವಾಗಿರ್ತವೆ. ಅದೇ ರೀತಿ ಇವು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಒಳಗೊಂಡಿವೆ. ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗ್ತವೆ. ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಪ್ರವಹಿಸ್ತವೆ. ವಿದ್ಯಾರ್ಥಿಗಳ ಇಲ್ಲಿ 4 ಅಂಶಗಳನ್ನ ಗಮನಿಸ್ತಾ ಇದ್ದೀರಿ. ಕನಿಷ್ಠ ಯಾವುದಾದ್ರೂ 2 ಅಂಶಗಳನ್ನು ಬರೆದ್ರೂ ಕೂಡ ನಿಮಗೆ 1 ಅಂಕ ಸಿಗುತ್ತೆ. ಮೊದಲನೇ ಹೇಳಿಕೆಗೆ 1 ಅಂಕ, 2ನೇ ಹೇಳಿಕೆಗಳಲ್ಲಿ ಪ್ರತಿಯೊಂದು ಅಂಶಕ್ಕೆ ಅರ್ಧ ಅಂಕ ಅಂದರೆ ಇಲ್ಲಿ 1 ಅಂಕಗಳನ್ನ ಪಡ್ಕೋಬಹುದು. ಅಂದರೆ 4ರಲ್ಲಿ ಯಾವುದಾದ್ರು 2 ಸರಿ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ. ಖಂಡಿತವಾಗ್ಲೂ ಸರ್. 2 ಅಂಶಗಳಿದ್ರೆ ಸಾಕು, ವಿದ್ಯಾರ್ಥಿಗಳ ಉತ್ತರ ಸಿಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸರ್? ಖಂಡಿತವಾಗ್ಲೂ ಸರ್. ರೈಟ್. ನೋಡಿ, ಅದೇ ಪ್ರಶ್ನೆಗೆ ಒಂದು ಆಯ್ಕೆಯನ್ನು ಕೇಳಿದ್ರು. ತಣ್ಣೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುವ 2 ಲೋಹಗಳನ್ನು ಹೆಸರಿಸಿ ಅಂತ ಕೇಳಿದ್ರು. ಈ ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಬರೆಯಿರಿ. ಇಲ್ಲಿ ಸುಲಭವಾಗಿ ವಿಭಾಗ ಮಾಡಿದ್ದಾರೆ. 2 ಪ್ರಶ್ನೆ ಇದೆ. ಆ 2 ಪ್ರಶ್ನೆಗಳಿಗೂ 1 ಅಂಕ ಅಂತ ಅರ್ಥ. ಉತ್ತರ ನೋಡಿ ವಿದ್ಯಾರ್ಥಿಗಳೇ. ಪೊಟ್ಯಾಷಿಯಂ ಮತ್ತು ಸೋಡಿಯಂಗಳು ಹೆಚ್ಚು ಕ್ರಿಯಾಶೀಲತೆ ಹೊಂದಿರೋದ್ರಿಂದ ತಣ್ಣೀರಿನ ಜೊತೆ ವೇಗವಾಗಿ ವರ್ತಿಸ್ತವೆ. ಈ ರೀತಿ ಬರೆದ್ರೆ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಂತ ಬರೆದ್ರೆ ಸಾಕು, ನಿಮಗೆ 1 ಅಂಕ ಸಿಗುತ್ತೆ. ಅದೇ ರೀತಿ ಇವು ತಣ್ಣೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನ ಏನು? 2 ಕೂಡ ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸರ್? ಖಂಡಿತ ಸರ್. ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ರಿ, ಅದು ಕೂಡ ರಸಾಯನಶಾಸ್ತ್ರದ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಶುದ್ಧ ತಾಮ್ರ ಸಂಗ್ರಹವಾಗುವ ವಿದ್ಯುದಾಗ್ರಹವನ್ನು ಗುರುತಿಸಿ. ನೋಡಿ, ಇಲ್ಲಿ ಭಾಗವನ್ನು ನೇರವಾಗಿ ಕೇಳಿಲ್ಲ. ಶುದ್ಧ ತಾಮ್ರ ಯಾವ ಭಾಗದಲ್ಲಿ ಕ್ಯಾಥೋಡಲಾಗುತ್ತಾ ಆ್ಯನೋಡಲಾಗುತ್ತಾ ಅನ್ನೋದು ನೀವು ತಿಳ್ಕೊಂಡಿರಬೇಕು. ಫಸ್ಟು ಚಿತ್ರ ಬರೀರಿ, ನಂತರ ಕೇಳಿರ್ತಕ್ಕಂಥ ಭಾಗವನ್ನು ಮಾತ್ರ ಗುರುತಿಸಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಶುದ್ಧ ಸಂಗ್ರಹ ಆಗ್ತಕ್ಕಂತಹ ಭಾಗ ನೀವು ನೋಡ್ತಾ ಇದ್ದೀರಿ. ಕ್ಯಾಥೋಡ್ ಭಾಗ ಇದೆ ನೋಡಿ, ಇಲ್ಲಿ ಆ ಭಾಗ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಭಾಗದಲ್ಲಿ ಶುದ್ಧ ತಾಮ್ರ ನಮಗೇನಾಗುತ್ತೆ, ಸಂಗ್ರಹಣೆ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಖಂಡಿತ ಸರ್. ನೋಡಿ ವಿದ್ಯಾರ್ಥಿಗಳೇ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ಇಲ್ಲೂ ಕೂಡ ಆಯ್ಕೆ ಇದೆ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. 2 ಅಂಕ ಇದೆ. ನೋಡಿ, ಕನಿಷ್ಠ 4 ಪಾಯಿಂಟ್ಗಳನ್ನು ಈ ಒಂದು ಪ್ರಶ್ನೆ ಬಯಸುತ್ತೆ. ನೋಡಿ, ಯಾವ್ಯಾವ 4 ಪಾಯಿಂಟ್ಗಳನ್ನ ಬರೀಬೇಕು ನೋಡ್ತಾ ಹೋಗಿ. ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ಸಸ್ಯಗಳು ಹೊರಗಡೆ ಹಾಕ್ತವೆ. ಮೃತ ಜೀವಕೋಶಗಳು ಹೆಚ್ಚಾದಾಗ ಅವು ಸಂಗ್ರಹವಾಗಿರ್ತಕ್ಕಂಥ ಭಾಗಗಳನ್ನು ಕಳೆದುಕೊಳ್ಳುವ ಮೂಲಕ, ಅಂದರೆ ಎಲೆಗಳು ಉದುರಿಸ್ತವೆ.
ರಸಧಾನ್ಯಗಳಲ್ಲಿ ತ್ಯಾಜ್ಯಗಳನ್ನು ಸಂಗ್ರಹಿಸಿಟ್ಕೊಳ್ತವೆ. ಅದೇ ರೀತಿಯಾಗಿ ಎಲೆಗಳಲ್ಲಿ ತ್ಯಾಜ್ಯ ಸಂಗ್ರಹಿಸಿ ನಂತರ ಅವುಗಳನ್ನು ಉದುರಿಸೋದ್ರ ಮೂಲಕ, ಎಲೆಗಳು ಉದುರ್ತಾ ಇರೋದು ನೋಡಿರ್ತೀರಿ, ಸಾಮಾನ್ಯವಾಗಿ ಮಳೆಗಾಲ ಚಳಿಗಾಲದಲ್ಲಿ ಎಲ್ಲ ಹಸಿರಾಗಿರ್ತವೆ, ಸ್ವಲ್ಪ ಚಳಿಗಾಲ ಮುಗಿತಿದ್ದಂಗೆ ಎಲೆಗಳು ಉದುರಿಸ್ತಾ ಇರ್ತವೆ, ನೋಡಿರ್ತೀರಿ ಅಲ್ವಾ. ಯಾಕೆ ಉದುರಿಸ್ತವೆ ಅಂದರೆ ಅದನ್ನು ನಾವು ಏಜಿಂಗ್ ಆಫ್ ಲೀವ್ಸ್ ಅಂತ ಕರಿತೀವಿ. ಬರೀ ಎಲೆಗಳಿಗೆ ಏಜ್ ಆಗಿರೋದಿಲ್ಲ, ಅವುಗಳಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳನ್ನು ಕೂಡ ಸಂಗ್ರಹಣೆ ಮಾಡಿಕೊಂಡು ಎಲೆಗಳನ್ನು ಉದುರಿಸ್ತವೆ. ಅದ್ರ ಜೊತೆಯಲ್ಲಿ ನೋಡಿ, ಹಳೆಯ ಜೈಲಮ್ಗಳಲ್ಲಿ ರಾಳ ಮತ್ತು ಅಂಟುಗಳ ರೂಪಗಳಲ್ಲೂ ಕೂಡ ತ್ಯಾಜ್ಯವನ್ನು ಸಂಗ್ರಹಿಸಿಟ್ಕೊಂಡು ಸಸ್ಯ ದೇಹದಿಂದ ಹೊರ ಹಾಕ್ತವೆ. ಕೆಲವು ನೋಡಿದಿರಿ, ನುಗ್ಗೆ ಗಿಡ ಆಗಿರ್ಬೋದು, ಹಲಸಿನ ಮರ ಆಗಿರ್ಬೋದು, ಆಲದ ಮರ ಆಗಿರ್ಬೋದು, ಅವುಗಳ ಎಲೆಯನ್ನು ಕಿತ್ತರೆ ಸಾಕು ಒಂದು ಅಂಟಾದ ಬಿಳಿ ದ್ರವ ಬರುತ್ತೆ, ಲೇಟೆಕ್ಸ್ ಅಥವಾ ರಾಳ ಅಂತ ಕರಿತೀವಿ. ಅವುಗಳ ರೂಪದಲ್ಲೂ ಕೂಡ ಅವು ತಮ್ಮಲ್ಲಿರುವ ಉತ್ಪತ್ತಿಯಾದಂತಹ ತ್ಯಾಜ್ಯಗಳನ್ನ ಹೊರಹಾಕ್ತವೆ. ಈ ರೀತಿಯಾಗಿ ಕನಿಷ್ಠ ಯಾವುದಾದ್ರೂ 4 ಅಂಶಗಳನ್ನ ಬರೆದ್ರೆ ಪ್ರತಿಯೊಂದು ಅಂಶಕ್ಕೂ ಅರ್ಧ ಅಂಕ ಅಂತ ಅಂದರೆ ನೀವು ಇಲ್ಲಿ 2 ಅಂಕಗಳನ್ನ ಸುಲಭವಾಗಿ ಗಳಿಸ್ಬೋದು. ನೋಡೋಣ ಈಗ ಇದರಲ್ಲಿ ಆಯ್ಕೆ ಇರತಕ್ಕಂಥ ಪ್ರಶ್ನೆಗೆ ಯಾವ ಉತ್ತರ ಬರೀಬಹುದು. ಇನ್ನೊಂದು ಪ್ರಶ್ನೆ ಇದೆ ಅಥವಾ ಅನ್ನೋ ಪ್ರಶ್ನೆ ಇದೆ. ಹೌದು ಸರ್, ನೋಡೋಣ ವಿದ್ಯಾರ್ಥಿಗಳೇ. ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು? ಸಸ್ಯ ದೇಹದಲ್ಲಿ ಹೆಚ್ಚಾದ ನೀರನ್ನು ಪತ್ರರಂಧ್ರಗಳ ಮೂಲಕ ವಿಸರ್ಜನೆ ಮಾಡ್ತಕ್ಕಂಥದ್ದು. ಇದರ ಮೂಲಕ ಸಸ್ಯದಲ್ಲಿ ನೀರಿನ ಪ್ರಮಾಣವನ್ನು ನಾವು ನಿಯಂತ್ರಣ ಮಾಡ್ತವೆ. ಅದ್ರ ಜೊತೆಗೆ ಸಸ್ಯದಲ್ಲಿ ಮೇಲ್ಮುಖ ಸೆಳೆತ ಉಂಟು ಮಾಡಿ, ಅಂದರೆ ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳ ಮೂಲಕ ಹೋಗಬೇಕಾದ್ರೆ ಎಷ್ಟು ಪ್ರಮಾಣ ಹೊರಗಡೆ ಹೋಗುತ್ತೋ ಅಷ್ಟೇ ಪ್ರಮಾಣ ಬೇರಿನಿಂದ ನೀರನ್ನು ಹೀರೋದಕ್ಕೆ ಸಹಾಯಕ ಆಗುತ್ತೆ. ಇದ್ರ ಜೊತೆಗೆ ಲವಣಗಳ ಸಾಗಾಣಿಕೆಯನ್ನು ಕೂಡ ಬಾಷ್ಪ ವಿಸರ್ಜನೆಯ ಮೂಲಕ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಾಷ್ಪ ವಿಸರ್ಜನೆಯ ದರ ಲವಣಗಳ ಹೀರಿಕೆಗೂ ಕೂಡ ಕಾರಣ ಆಗುತ್ತೆ. ಜೊತೆಗೆ ಪರೋಕ್ಷವಾಗಿ ಈ ಸಾಗಾಣಿಕೆಯಿಂದ ಆಹಾರ ಸೇರಿಕೆಗೂ ಕೂಡ ಬಾಷ್ಪ ವಿಸರ್ಜನೆ ಅಗತ್ಯ ಆಗಿದೆ. ಯಾಕಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ನೀರು ಕೂಡ ಒಂದು ಪ್ರಮುಖ ಅಂಶ ಆಗಿದೆ. ಹೆಚ್ಚು ನೀರು ಹೊರಗಡೆ ಹೋದಷ್ಟು ಬೇರುಗಳು ನೀರನ್ನು ಹೀರುತ್ತೆ. ಹೀರ್ಕೊಂಡಂತಹ ನೀರು ಎಲೆಗಳಲ್ಲಿ ಆಹಾರ ತಯಾರಿಕೆಗೂ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಮುಖವಾಗಿ ಇಲ್ಲಿ 2 ಅಂಶಗಳನ್ನು ನೀವು ಬರೆದ್ರೆ ಸಾಕಾಗುತ್ತೆ. ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗ್ ಪ್ರಶ್ನೆ ಅಂತ ನಾವು ಅರ್ಥ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಕಳೆದ ಒಂದು ಪ್ರಶ್ನೆಗೆ 4 ಪಾಯಿಂಟ್ ಬರೆದಿದ್ರೆ, ಯಾಕೆಂದರೆ ಅತ್ಯಂತ ಸುಲಭ ಇತ್ತು. ಇಲ್ಲಿ ಪ್ರಶ್ನೆಯ ಕಠಿಣತೆ ಸ್ವಲ್ಪ ಹೆಚ್ಚು ಮಾಡಿರೋದ್ರಿಂದ ಇಲ್ಲಿ 2 ಅಂಶಗಳನ್ನ ಬರೆದ್ರೆ ಸಾಕು, ನೀವು ಪೂರ್ಣ ಅಂಕಗಳನ್ನ ಗಳಿಸ್ಬೋದು. ಹೌದು ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ನೋಡೋಣ ಸರ್. ಇಲ್ಲಿ ನೋಡಿ, ಒಂದು ಪ್ರಶ್ನೆ ಇದೆ. ಮಸೂರದ ಸಹಾಯದಿಂದ ವಸ್ತುವಿನಷ್ಟೇ ಗಾತ್ರದ ಸತ್ಯ ಮತ್ತು ತಲೆಕೆಳಕಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ವಸ್ತುವಿನ ಸ್ಥಾನ ಮತ್ತು ಪ್ರತಿಬಿಂಬದ ಸ್ಥಾನವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಇಲ್ಲಿ ಮಸೂರದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಆ ರೇಖಾಚಿತ್ರ ಬರೀಬೇಕಾದ್ರೆ ವಸ್ತುಗಳನ್ನು ಬೇರೆ ಬೇರೆ ಸ್ಥಾನದಲ್ಲಿಟ್ಟು ಆ ರೇಖಾಚಿತ್ರಗಳನ್ನ ಅಭ್ಯಾಸ ಮಾಡಿದ್ದೀರಿ. ಇಲ್ಲಿ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಬೇಕಾಗಿರೋದ್ರಿಂದ 2Fನಲ್ಲಿ ವಸ್ತುವನ್ನು ಇಡಬೇಕಾಗತ್ತೆ. ಅದು 2F2ನಲ್ಲಿ ಪ್ರತಿಬಿಂಬ ಮೂಡುತ್ತೆ. ಇದ್ರ ರೇಖಾಚಿತ್ರ ಅಭ್ಯಾಸ ಮಾಡಿದ್ದೀರಿ. ಇದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಒಂದು ಮಕ್ಕಳಿಗೆ ಒಂದು ಅನಿಮೇಷನ್ ಮೂಲಕ ತೋರಿಸ್ಬಿಡ್ತೀನಿ ಸರ್. ಮೊದಲು ಒಂದು ರೇಖೆಯನ್ನು ಹೇಳ್ಕೊಳ್ಳಿ, ಅದರಲ್ಲಿ ಒಂದು ಮಸೂರ ಮಧ್ಯಭಾಗದಲ್ಲಿ ಒಂದು ಮಸೂರ ಇಟ್ಕೊಳ್ಳಿ. ಸೊ ಅದರ ಒಂದು ಇದನ್ನು ವಕ್ರತಾ ತ್ರಿಜ್ಯವನ್ನು ಒಂದು ಸಾರಿ ನೀವು ನೆನಪು ಮಾಡಿಕೊಂಡ್ರೆ F ಮತ್ತು 2Fಗಳನ್ನ ಬರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸಮ ದೂರವನ್ನು ಇದು O ಇಂದ F1ವರೆಗೆ, F1ಇಂದ 2F1ವರೆಗೆ ಸಮದೂರ ಇರಬೇಕು ಅನ್ನೋದು ಮಕ್ಕಳಿಗೆಲ್ಲ ಗೊತ್ತಿದೆ ಸರ್. ನೋಡಿ, F2ನಲ್ಲಿ ಇಟ್ವಿ ಮತ್ತು ಒಂದು ಸಮಾಂತರ ರೇಖೆಯನ್ನು ಪ್ರಧಾನ ಅಕ್ಷಕ್ಕೆ ಎಳ್ಕೊಳ್ಬೇಕು. ಆ ವಕ್ರೀಭವನಗೊಂಡಂತಹ ರೇಖೆ F2ನಲ್ಲಿ ಪಾಸ್ ಆಗಬೇಕು, ಮತ್ತೊಂದು ರೇಖೆ Oನಲ್ಲಿ ಪಾಸ್ ಆಗಬೇಕು. ಆ ನಂತರ F2ನಲ್ಲಿ ತುಂಬ ಸರಳವಾದ ಚಿತ್ರ ಅಲ್ವಾ ಸರ್? ತುಂಬ ಚೆನ್ನಾಗಿರ್ತಕ್ಕಂಥ ಅನಿಮೇಷನ್ನ ತೋರಿಸಿದ್ರಿ. ಪುನರ್ಮನ ತರಗತಿ ಮಾಡಬೇಕಾದ್ರೆ ಉತ್ತಮವಾದಂತಹ ಅನಿಮೇಷನ್ ತೋರಿಸಿದ್ರಿ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಶಿಕ್ಷಕರಿಗೂ ಕೂಡ ಒಂದು ಮಾದರಿಯಾಗಿರ್ತಕ್ಕಂತಹ ಒಂದು ಅನಿಮೇಷನ್ ಸರ್. ಯಾಕಂದರೆ ಎಲ್ಲ ಶಿಕ್ಷಕರು ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ತರಗತಿ ಕೋಣೆಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇಂತಹ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಅರ್ಥೈಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್? ಖಂಡಿತ ಸರ್. ಪ್ರಶ್ನೆ ಹೀಗಿದೆ. ಮಕ್ಕಳು ನೋಡಿ, ಇದು ಕೂಡ ಒಂದು ರಸಾಯನಶಾಸ್ತ್ರದ ಪ್ರಶ್ನೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆಗಳನ್ನು ಗುರುತಿಸಿ. ಕೊನೆಯ ಅಂಶ ನೆನಪು ಮಾಡ್ಕೊಳ್ಳಿ, ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆಗಳನ್ನು ಗುರುತಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ. ಚಿತ್ರ ಬರೆಯೋದು ಅಷ್ಟೇ ಅಲ್ಲ, ಯಾವ ಭಾಗ ಗುರುತಿಸಬೇಕು ಅನ್ನೋದು ನೋಡಿ. ನೋಡಿ ವಿದ್ಯಾರ್ಥಿಗಳೇ, ಚಿತ್ರ ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ, ಸಾರಯುಕ್ತ ಆಮ್ಲ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ಗುಳ್ಳೆಗಳನ್ನು ಗುರುತಿಸಬೇಕು. ನೋಡಿ ಅಲ್ಲಿ ಮಾರ್ಕ್ ಮಾಡಿದ್ದಾರೆ, ಗುಳ್ಳೆಗಳನ್ನು ಮಾತ್ರ ಗುರುತಿಸಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್? ನೋಡೋಣ ಸರ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಿದೆ. ಹಸಿರು ಪೊದೆಗಳಿರುವ ಪ್ರದೇಶದಲ್ಲಿ ಸರಿಸುಮಾರು ಒಂದೇ ಸಂಖ್ಯೆಯ ಕೆಲವು ಕಂದು ಮಿಡತೆಗಳು ಹಾಗೂ ಹಸಿರು ಮಿಡತೆಗಳು ವಾಸ ಮಾಡ್ತಾ ಇದ್ದಾವೆ. ಯಾವ ಮಿಡತೆಗಳು ಹಕ್ಕಿಗಳಿಂದ ಸುಲಭವಾಗಿ ಭಕ್ಷಿಸಲ್ಪಡ್ತವೆ ಮತ್ತು ಏಕೆ?
ನೋಡಿ ಇಲ್ಲಿ 2 ಪ್ರಶ್ನೆ ಬಂತು. ಯಾವ ಮಿಡತೆಗಳ ಜೀವಿ ಸಂದಣಿ ಕ್ರಮೇಣವಾಗಿ ಹೆಚ್ಚುತ್ತದೆ? ಇಲ್ಲೂ ಒಂದು ಪ್ರಶ್ನೆ ಇದೆ. ಇಲ್ಲಿ ಜೀವ ವಿಕಾಸವನ್ನು ನಿರ್ದೇಶಿಸುವ ವಿದ್ಯಮಾನವನ್ನು ಹೆಸರಿಸಿ. ನೋಡಿ, ಒಂದೇ ಪ್ರಶ್ನೆಯಲ್ಲಿ 4 ಉಪ ಪ್ರಶ್ನೆಗಳ ರೀತಿಯಲ್ಲಿ ಒಂದೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಅಲ್ಲಿ ನಾವೇನು 4 ಅಂಶಗಳು ಬರೀಲೇಬೇಕಾಗುತ್ತೆ. ಪ್ರತಿಯೊಂದು ಅಂಶಕ್ಕೂ ಅರ್ಧ ಅಂಕ ಅಂದ್ಕೊಂಡ್ರೆ ನೋಡಿ, ಕಂದು ಮಿಡತೆಗಳು ಸುಲಭವಾಗಿ ಹಕ್ಕಿಗಳಿಂದ ಭಕ್ಷಣೆ ಆಗ್ತವೆ. ಹಸಿರು ಹಿನ್ನೆಲೆಯ ಪರಿಸರದಲ್ಲಿ ಹಸಿರು ಬಣ್ಣದ ಮಿಡತೆಗಳು ಭಕ್ಷಕರಿಂದ ಸುಲಭವಾಗಿ ತಪ್ಪಿಸ್ಕೊಳ್ತವೆ. ಉದಾಹರಣೆಗೆ ನಾವು ಹಸಿರು ವನದಲ್ಲಿ ಗಿಣಿಗಳನ್ನ ನೋಡಿದ್ರೆ ನಮಗೆ ಕಾಣೋದಿಲ್ಲ, ಅವು ಹಾರ್ದಾಗ ಮಾತ್ರ ಗೊತ್ತಾಗುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಬೇರೆ ಪಕ್ಷಿ, ಬೇರೆ ಬಣ್ಣದ ಪಕ್ಷಿ ಬಂದು ಕೂತ್ಕೊಂಡ್ರೆ ಸುಲಭವಾಗಿ ಗುರುತಿಸ್ಬೋದು. ಆ ರೀತಿಯಾಗಿ ಕಂದು ಬಣ್ಣದ ಮಿಡತೆಗಳು ಸುಲಭವಾಗಿ ಪಕ್ಷಿಗಳು ಕಾಣಿಸ್ಕೊಳ್ತು, ತಿನ್ನಲ್ಪಡ್ತು. ಆದರೆ ಹಸಿರು ಬಣ್ಣ ತಿನ್ನೋಕ್ಕಾಗಿಲ್ಲ. ಆದರೆ ಕಂದು ಬಣ್ಣದ ಮಿಡತೆಗಳು ಹಸಿರು ಹಿನ್ನೆಲೆಯಲ್ಲಿ ಹಕ್ಕಿಗಳಿಗೆ ಸುಲಭವಾಗಿ ಗೋಚರಿಸಿ ಭಕ್ಷಣೆ ಆದವು. ಹಸಿರು ಮಿಡತೆಗಳ ಜೀವಿ ಸಂದಣಿ ಹೆಚ್ಚಾಗುತ್ತಾ ಹೋಗುತ್ತೆ. ಅಂದರ್ಥ ಕಂದು ಬಣ್ಣದ ಮಿಡತೆಗಳ ಜೀವಿ ಸಂದಣಿ ಕಡಿಮೆ ಆಯಿತು, ಹಸಿರು ಬಣ್ಣ ಜಾಸ್ತಿ ಆಯಿತು. ಇಲ್ಲಿ ಜೀವ ವಿಕಾಸವನ್ನು ನಿರ್ದೇಶಿಸುವ ವಿದ್ಯಮಾನ ನಿಸರ್ಗದ ಅಥವಾ ಪರಿಸರದ ಆಯ್ಕೆ. ಡಾರ್ವಿನ್ ಹೇಳಿರೋ ರೀತಿಯಲ್ಲಿ ನಿಸರ್ಗದ ಆಯ್ಕೆ ಅಂತಕ್ಕಂತಹ ಅಂಶ ಇಲ್ಲಿ ಸೂಕ್ತವಾಗಿ ಹೊಂತ ಹೋಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸರ್? ಖಂಡಿತ ಸರ್. ಮಕ್ಕಳೇ, ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ತನಕ ನೋಡಿದ್ದೀವಿ. ಈಗ 3 ಅಂಕದ ಪ್ರಶ್ನೆಗಳ ಒಟ್ಟು 9 ಪ್ರಶ್ನೆಗಳನ್ನು ನೀವು ಇಲ್ಲಿ ಕಾಣ್ತೀರಿ ಈ ಒಂದು ವಿಭಾಗದಲ್ಲಿ. ಇಲ್ಲಿ ಒಂದು ಪ್ರಶ್ನೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೊಂದು ಆಯ್ಕೆಯೂ ಕೂಡ ಇದೆ. ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ. ವಿದ್ಯುತ್ ಜನಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಿಳಿಯಲು ಉಪಯೋಗಿಸುವ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೆಚ್ಚಿಸಬಹುದು? ಪರ್ಯಾಯ ವಿದ್ಯುತ್ ಜನಕವು ಉತ್ಪಾದಿಸುವ ವಿದ್ಯುತ್ ಪ್ರವಾಹದ ಲಕ್ಷಣವನ್ನು ತಿಳಿಸಿ. ಈ ರೀತಿ ವಿದ್ಯುತ್ ಪ್ರವಾಹದಿಂದ ಒಂದು ಪ್ರಮುಖ ಅನುಕೂಲವನ್ನು ತಿಳಿಸಿ. ಸರಿ, ಹಿಂದಿನ ಪ್ರಶ್ನೆ ರೀತಿ ಇಲ್ಲೂ ಕೂಡ ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳನ್ನು ಇಲ್ಲಿ ಮಕ್ಕಳು ಕಾಣ್ತಿದ್ದಾರೆ. ಅಥವಾ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಿದ್ಯುತ್ ಮೋಟಾರ್ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ವಿದ್ಯುತ್ ಮೋಟಾರ್ನಲ್ಲಿ ವಾಹಕದ ಮೇಲೆ ಉಂಟಾಗುವ ಬಲದ ದಿಕ್ಕನ್ನು ತಿಳಿಯಲು ಉಪಯೋಗಿಸುವ ನಿಯಮವನ್ನು ನಿರೂಪಿಸಿ. ವಾಣಿಜ್ಯ ಮೋಟಾರ್ನಲ್ಲಿರುವ ಭಾಗಗಳನ್ನು ವಿವರಿಸಿ. ಸರ್, ಇಲ್ಲಿ ಇದು 3 ಅಂಕದ ಪ್ರಶ್ನೆ ಪ್ರಾರಂಭ ಆಗಿದೆ. 25ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, 25ನೇ ಪ್ರಶ್ನೆಯಿಂದ 3 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ನೋಡಿ, 9 ಪ್ರಶ್ನೆಗಳಿರುತ್ತೆ. ಸರ್ ಹೇಳಿದ ಹಾಗೆ ಒಂದು ಆಯ್ಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಪ್ರತಿಯೊಂದು ಆಯ್ಕೆಯಲ್ಲೂ ಕೂಡ ನಾವು 3 ಪ್ರಶ್ನೆಗಳನ್ನು ಅಥವಾ 4 ಪ್ರಶ್ನೆಗಳನ್ನು ಗಮನಿಸ್ಬೋದು. ಹಾಗಾಗಿ ಯಾವ ಪ್ರಶ್ನೆಯಿಂದ ನಾವು ಹೆಚ್ಚು ಅಂಕಗಳನ್ನ ಗಳಿಸ್ಬೋದೋ ಅಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನೀವು ಪ್ರಶ್ನೆಗಳನ್ನು ಓದ್ತಕ್ಕಂಥದ್ದು, ಅವುಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಆಮೇಲೆ ಉತ್ತರಿಸಬೇಕಾದ್ರೆ ಎಲ್ಲ ಪ್ರಶ್ನೆಗೂ ಉತ್ತರಿಸಿದ್ದೀನ ಅಂತ ಒಂದು ಸರ್ ಖಾತ್ರಿ ಮಾಡ್ಕೊಳ್ಬೇಕಾಗುತ್ತೆ. ನಿಜವಾಗ್ಲೂ ಸರ್. ಸರ್, ಈ ಪ್ರಶ್ನೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತರ ಗೊತ್ತಿದೆ, ಎಲ್ಲನೂ ವಿವರವಾಗಿ ಪುನರ್ಮನನ ಮಾಡ್ಕೊಂಡಿದ್ದಾರೆ. ಫ್ಲೆಮಿಂಗನ ಬಲಗೈ ನಿಯಮವನ್ನು ನಿರೂಪಿಸ್ತಾರೆ. ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತನ್ನು ಯಾವ ರೀತಿ ಹೆಚ್ಚು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಮಕ್ಕಳಿಗೆ. ಆಮೇಲೆ ಯಾಕೆ ಪರ್ಯಾಯ ವಿದ್ಯುತ್ ಪ್ರವಾಹ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಳುತ್ತೆ ಅನ್ನೋದು ಗೊತ್ತಿದೆ. ಆಮೇಲೆ ಪರ್ಯಾಯ ವಿದ್ಯುತ್ ಪ್ರವಾಹದ ಅನುಕೂಲ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಮತ್ತು ಇನ್ನೊಂದು ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೀಬೋದು ಅನ್ನೋದು ಕೂಡ ಗೊತ್ತಿದೆ. ಅಲ್ಲಿ ತತ್ವ ಬರೀಬೇಕಾಗತ್ತೆ, ಫ್ಲೆಮಿಂಗನ ಎಡಗೈ ನಿಯಮ ಬರೀಬೇಕಾಗತ್ತೆ, ವಾಣಿಜ್ಯ ಮೋಟಾರ್ನ ಭಾಗಗಳನ್ನು ಮಕ್ಕಳು ಗುರುತಿಸಿ ಬರೀಬೇಕಾಗತ್ತೆ. ಇದೆಲ್ಲ ಗೊತ್ತಿರೋದ್ರಿಂದ ಮಕ್ಕಳೇ ನಾವು ಇದಕ್ಕೆ ಹೆಚ್ಚು ಸ್ಟ್ರೆಸ್ ಮಾಡ್ತಾ ಇಲ್ಲ. ನೀವು ಈ ಅಧ್ಯಾಯದಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಧ್ಯಾಯದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ನೀವು ಹೆಚ್ಚಾಗಿ ಕಾಣ್ತೀರಿ. ಅಲ್ಲಿ ಲೆಕ್ಕಗಳು ಯಾವುದೂ ಇಲ್ಲ ಸರ್. ಚಿತ್ರ ಜೊತೆಗೆ ನಿಯಮಗಳಿದೆ, 3 ನಿಯಮಗಳಿದ್ದಾವೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಹೇಳಿಕೆಗಳು ವಿವರವಾಗಿ ಆ ಪುಸ್ತಕದಲ್ಲಿ ಇರೋದ್ರಿಂದ ಅಲ್ಲಿ ಮಕ್ಕಳು ಪ್ರತಿಯೊಂದು ಅಂಶವನ್ನು ಚೆನ್ನಾಗಿ ಓದ್ಕೊಂಡ್ರೆ ಈ ಥರದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಮಕ್ಕಳಿಗೆ ಸಹಾಯ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಮತ್ತೊಂದು ಜೀವಶಾಸ್ತ್ರದ ಪ್ರಶ್ನೆ ಪರಿಸರ ಪಾಠಕ್ಕೆ ಸಂಬಂಧಪಟ್ಟಿದೆ. 3 ಅಂಕದ ಪ್ರಶ್ನೆ ಬಂದಿದೆ ಪರಿಸರ ಪಾಠದಿಂದ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಹಾಗೂ ರಾಸಾಯನಿಕ ಹರಿವನ್ನು ವಿವರಿಸಿ ಅಂತ ಇದೆ. ನೋಡಿ, 2 ಪ್ರಶ್ನೆಗಳ ರೀತಿಯಲ್ಲಿದೆ. ಶಕ್ತಿಯ ಹರಿವು ಹೇಗಾಗುತ್ತೆ ನೋಡೋಣ. ಮೊದಲಿಗೆ ನೋಡಿ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾವು ಪಾಯಿಂಟ್ ವೈಸ್ ಉತ್ತರವನ್ನು ಬರೀತಾ ಇದ್ದೀವಿ. ನೀವು ಕೂಡ ಅದನ್ನೇ ನೀವು ಫಾಲೋ ಅಪ್ ಮಾಡಿದ್ರೆ ನೀವು ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ಮತ್ತು ಉತ್ತರ ಬರೆಯೋದಕ್ಕೂ ಕೂಡ ಉತ್ತಮ ಆಗುತ್ತೆ. ನೋಡಿ, ಇಲ್ಲಿ ಭೂ ಪರಿಸರದಲ್ಲಿ ಶಕ್ತಿ ಹರಿವು ಹೇಗೆ ಉಂಟಾಗುತ್ತೆ ಅಂತ ಅಂಶಗಳನ್ನ ನೋಡ್ತಾ ಇದ್ದೀರಿ. ಈ ಅಂಶಗಳನ್ನ ಗಮನಿಸಿ. ಖಂಡಿತವಾಗ್ಲೂ ಪ್ರಮುಖವಾಗಿ ಮೊದಲ 3 ಅಂಶಗಳು ಅಥವಾ ನಂತರದ 3 ಅಂಶಗಳು, ಯಾವ 3 ಅಂಶಗಳು ನಿಮಗೆ ಉತ್ತರ ಬರೀಬೇಕಾದ್ರೆ ನೆನಪು ಬರುತ್ತೋ ಆ 3 ಅಂಶಗಳನ್ನ ಬರೀರಿ. ನೀವು ಇಲ್ಲಿ 1.5 ಅಂಕಗಳನ್ನು ಇದರಿಂದ ಗಳಿಸ್ತೀರಿ. ಹಾಗೆ ರಾಸಾಯನಿಕ ಅರಿವು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಮುಂದಿನ ಉತ್ತರದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ.
ಇವೆಲ್ಲ ನೇರವಾಗಿ ಕೇಳಿರುವಂಥ ಪ್ರಶ್ನೆಗಳಾದ್ರಿಂದ ನಮ್ಮ ಮಕ್ಕಳಿಗೆಲ್ಲ ಉತ್ತರ ಗೊತ್ತಿದೆ ಸರ್. ಹೌದು, ಖಂಡಿತವಾಗ್ಲೂ ಸರ್. ಇದು ಪಠ್ಯದಿಂದ ಬಂದಿರತಕ್ಕಂಥ ನೇರವಾದ ಪ್ರಶ್ನೆ. ಈ ರೀತಿ ನೋಡಿ, ರಾಸಾಯನಿಕ ಅರಿವು ಕೂಡ ಈ ರೀತಿಯಾಗಿರ್ತಕ್ಕಂತಹ 3 ಅಂಶಗಳನ್ನು, ಬರೀ 3 ಅಂಶ ಬರೀಬೇಕು ಅಂತ ಅಲ್ಲ, ಕನಿಷ್ಠ ನಾವು 3 ಅಂಶಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂದರೆ 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ 2 ಪರಿಕಲ್ಪನೆಗಳನ್ನ ಕೇಳಿದರೆ ಶಕ್ತಿಯ ಹರಿವಿಗೆ 1.5 ಅಂಕ, ರಾಸಾಯನಿಕ ಹರಿವಿಗೆ 1.5 ಅಂಕ, ಒಟ್ಟು 3 ಅಂಕ ಆಗುತ್ತೆ. ಪ್ರತಿಯೊಂದು ಪರಿಕಲ್ಪನೆಗೂ 3 ಅಂಶಗಳನ್ನ ಬರೆದ್ರೆ ವಿದ್ಯಾರ್ಥಿಗಳಿಗೆ ಪೂರ್ಣ 3 ಅಂಕ ಸಿಗುತ್ತೆ. ಹೌದು ಸರ್, ಹೌದು. ಮುಂದಿನ ಪ್ರಶ್ನೆ ನೋಡೋಣ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಓಕೆ, ಇಲ್ಲಿ ಒಂದು ಸರಳವಾದಂಥ ಪ್ರಶ್ನೆ, ನ್ಯೂಕ್ಲಿಯರ್ ಶಕ್ತಿ ಎಂದರೇನು, ನ್ಯೂಕ್ಲಿಯರ್ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆಯ ಅಪಾಯಗಳು ಯಾವ್ಯಾವು? ಇದು ಭೌತಶಾಸ್ತ್ರದ ಒಂದು ಪ್ರಶ್ನೆಯಾಗಿದೆ ಸರ್. ಶಕ್ತಿ ಆಕಾರಗಳು ಪಾಠದಲ್ಲಿ ಕೊನೆಯ ಒಂದು ಅಂಶ. ಓಕೆ, ಅಥವಾ ಇನ್ನೊಂದು ಪ್ರಶ್ನೆ ಆಲ್ಟರ್ನೇಟ್ ಕ್ವಶನ್ ಕೊಟ್ಟಿದ್ದಾರೆ. ಒಂದು ಉತ್ತಮ ಶಕ್ತಿ ಆಕಾರದ 4 ಲಕ್ಷಣಗಳನ್ನು ಪಟ್ಟಿ ಮಾಡಿ ಸೌರಶಕ್ತಿಯನ್ನು ಅವಲಂಬಿಸಿರುವ ಯಾವುದಾದ್ರೂ 2 ಶಕ್ತಿ ಆಕಾರಗಳನ್ನು ಹೆಸರಿಸಿ ಅಂತ ನಾನು ಉತ್ತರವನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಇದು ಕೂಡ ಆಯ್ಕೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಹೌದು ಸರ್, ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಸೊ ಮಕ್ಕಳು ಸುಲಭವಾಗಿ ಬರಿತಾ ಹೋಗ್ಬೋದು. ಸೊ ಅಲ್ಲಿ ಮೊದಲನೇ ಪ್ರಶ್ನೆಗೆ ನೀವು ಉತ್ತರವನ್ನು ನೋಡ್ತಾ ಇದ್ದೀರಿ, ನ್ಯೂಕ್ಲಿಯರ್ ಕ್ರಿಯೆ ಎಂದರೇನು ಅಂತ, ಅಥವಾ ನ್ಯೂಕ್ಲಿಯರ್ ಶಕ್ತಿ ಅಂದರೇನು ಅನ್ನೋದಕ್ಕೆ ಉತ್ತರ ಮೊದಲನೇ ಪ್ಯಾರಾಗ್ರಾಫಲ್ಲಿದ್ದರೆ, 2ನೇ ಪ್ಯಾರಾಗ್ರಾಫಲ್ಲಿ ಅದರ ಅಪಾಯಗಳನ್ನು ನಾವು ಸೂಚಿಸಿದ್ದೇವೆ. ಅದು ಪುಸ್ತಕದಲ್ಲಿರೋದ್ರಿಂದ ನಮ್ಮ ಮಕ್ಕಳು ಇದೆಲ್ಲ ನೋಡ್ಕೊಂಡಿರ್ತಾರೆ. ಅಲ್ಲಿ ವಿಕಿರಣ ಮಾಲಿನ್ಯ ಉಂಟಾಗುವಂಥದ್ದು, ಅವುಗಳ ಅಸಮಂಜಸ ವಿಧಾನದಲ್ಲಿ ಅವುಗಳನ್ನ ವಿಲೇವಾರಿ ಮಾಡುವಂಥದ್ದು, ಇವೆಲ್ಲ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತೆ ಅನ್ನೋದು ನಮ್ಮ ಮಕ್ಳಿಗೆ ಗೊತ್ತಿರೋದ್ರಿಂದ ನಾನು ಇನ್ನೊಂದು ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನು ಮಕ್ಳಿಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ಆಯ್ಕೆ ಇರ್ತಕ್ಕಂಥ ಪ್ರಶ್ನೆಗೆ ಸರ್? ಹೌದು ಸರ್, 2ನೇ ಆಯ್ಕೆಗೆ ಇರುವಂತಹ ಉತ್ತರವನ್ನು ತೋರಿಸ್ತಾ ಇದ್ದೀನಿ. ಉತ್ತಮ ಶಕ್ತಿಯ ಆಕಾರದ ಗುಣಗಳು ನಮ್ಮ ಮಕ್ಕಳು ಓದ್ಕೊಂಡಿದ್ದಾರೆ. ಅದರ ಗುಣ ವಿಶೇಷತೆಗಳೇನು ಅಂತ ನಾವು ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ಉಪಪ್ರಶ್ನೆ ಇದೆ, ಸೌರಶಕ್ತಿಯನ್ನು ಬಳಸ್ಕೊಂಡು ಕೆಲಸ ಮಾಡುವಂಥ 2 ಸಾಧನಗಳನ್ನು ತಿಳಿಸಿ ಅಂತ. ಅದರಲ್ಲಿ ನಾನು 4 ಕೊಟ್ಟಿದ್ದೀನಿ, ಯಾವ್ದಾದ್ರು 2 ಬರೆದ್ರೆ ಸಾಕು ಸರ್. ಸೌರ ಕುಕ್ಕರ್, ಸೌರ ಕೋಶ, ಸೌರ ಫಲಕ, ಸೌರ ವಾಟರ್ ಹೀಟರ್ ಅಂತ ಯಾವ್ದಾದ್ರು 2 ಅವರು ಬರೆದ್ರೆ ಸಾಕಾಗುತ್ತೆ. ಅಂದರೆ ಇಲ್ಲಿ ಪ್ರಶ್ನೆಯ ಮೊದಲ ಅರ್ಧಕ್ಕೆ 2 ಅಂಕ, ನಂತರದ ಒಂದು ಅರ್ಧಕ್ಕೆ ಅರ್ಧ ಅಂಕ ಅಂತ 1 ಅಂಕ, ಒಟ್ಟು 3 ಅಂಕಗಳ ಪ್ರಶ್ನೆ ಆಗಿದೆ ಸರ್ ಇದು. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ನೋಡಿ ವಿದ್ಯಾರ್ಥಿಗಳೇ, ಒಂದು ಚಟುವಟಿಕೆ ಆಧಾರಿತ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ, ರಸಾಯನಶಾಸ್ತ್ರದಿಂದ ಬಂದಿದೆ. ಒಂದು ಪ್ರಮಾಣದಲ್ಲಿ 1 ಗ್ರಾಂ ಘನ ಸೋಡಿಯಂ ಕ್ಲೋರೈಡ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಒಂದು ಪ್ರಶ್ನೆ. ಇದನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ಲಿಟ್ಮಸ್ನಿಂದ ಪರೀಕ್ಷಿಸಿದಾಗ ನೀವು ಯಾವ ಬದಲಾವಣೆಯನ್ನು ಕಾಣುವಿರಿ? ಇನ್ನೊಂದು ಪ್ರಶ್ನೆ ಇದೆ, ಈ ಪ್ರಯೋಗದಿಂದ ನೀವು ಕೈಗೊಳ್ಳುವ ನಿರ್ಧಾರವೇನು? ನೋಡಿ, 3 ಅಂಕದ ಪ್ರಶ್ನೆ ಆದರೂ ಕೂಡ 3 ಪ್ರಶ್ನೆಗಳನ್ನು ಒಂದೇ ಪ್ರಶ್ನೆ ಒಳಗೊಂಡಿದೆ. ತುಂಬ ಸುಲಭವಾಗಿ 3 ಅಂಶಗಳನ್ನ ಯಾವ ರೀತಿ ಬರೆಯೋದು ನೋಡ್ತಾ ಹೋಗೋಣ. ನೋಡಿ, ಬಿಡುಗಡೆಯಾದ ಅನಿಲ ಹೈಡ್ರೋಜನ್ ಕ್ಲೋರೈಡ್, HCl ವೇಪರು ಬಿಡುಗಡೆ ಆಗಿದೆ. ಅಲ್ಲಿ ಶುಷ್ಕ ಲಿಟ್ಮಸ್ನಿಂದ ಪರೀಕ್ಷಿಸಿದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದರೆ ಒದ್ದೆಯಾದ ಲಿಟ್ಮಸ್ನಿಂದ ಪರೀಕ್ಷಿಸಿದಾಗ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಇದರಿಂದ ಕೈಗೊಳ್ಳಬಹುದಾದ ನಿರ್ಧಾರ ಏನಪ್ಪ ಅಂತಂದರೆ, ಹೈಡ್ರೋಜನ್ ಕ್ಲೋರೈಡ್ನಲ್ಲಿಯ ಹೈಡ್ರೋಜನ್ ಅಯಾನುಗಳು ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಉತ್ಪತ್ತಿ ಆಗ್ತವೆ. ಅಂದರೆ ನಾವು ಯಾವತ್ತೂ ಅಷ್ಟೇ ಒದ್ದೆಯಾದ ಲಿಟ್ಮಸ್ ಪೇಪರನ್ನೇ ಬಳಸಬೇಕು ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಹೌದು ಸರ್, ಹೌದು ಸರ್, ಮುಂದಿನ ಪ್ರಶ್ನೆ ಯಾವುದು ಅಂತ ನೋಡೋಣ ಸರ್. ಓಕೆ, ನೋಡಿ ವಿದ್ಯಾರ್ಥಿಗಳೇ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು, ಮೆಡುಲ್ಲ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೆಯಿರಿ. ಮಕ್ಕಳನ್ನ ನೇರವಾಗಿ ಕೇಳಿದರೆ 3 ಭಾಗಗಳನ್ನು ಒಂದು ಕಡೆ ಬರೆದಿಟ್ಕೊಂಡು ಉತ್ತರ ಬರೆದು ಅಭ್ಯಾಸ ಮಾಡಿರ್ತೀರಿ. ನೋಡಿ, ಮುಮ್ಮೆದುಳಿನ ಕಾರ್ಯ ಏನು ಅಂತ ನೋಡ್ತಾ ಇದ್ದೀರಿ. 3 ಅಂಶಗಳನ್ನ ಕೊಟ್ಟಿದ್ದಾರೆ, 2 ಅಂಶಗಳನ್ನ ಬರೆದ್ರೆ ಸಾಕು, ನಿಮಗೆ 1 ಅಂಕ ಇಲ್ಲಿ ಸಿಗುತ್ತೆ ಮುಮ್ಮೆದುಳಿಗೆ ಸಂಬಂಧಪಟ್ಟಂತೆ. ವಿದ್ಯಾರ್ಥಿಗಳೇ, ಮೆಡುಲ್ಲದ ಕಾರ್ಯ ನೋಡ್ತಾ ಇದ್ದೀರಿ. ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುವಿಕೆ ಅಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತೆ. ಮಕ್ಕಳು, ಇಲ್ಲಿ 2 ಅಂಶಗಳನ್ನ ನೀವು ಬರೀರಿ, 1 ಅಂಕ ಸಿಗುತ್ತೆ ಮೆಡುಲ್ಲಾಗೆ ಸಂಬಂಧಪಟ್ಟಂತೆ. ಹಾಗೆ ಅನುಮಸ್ತಿಷ್ಕದ 2 ಅಂಶಗಳನ್ನ ನೋಡ್ತಾ ಇದ್ದೀರಿ. ಐಚ್ಛಿಕ ಕ್ರಿಯೆಗಳಲ್ಲಿ ನಿಖರತೆ ತರುತ್ತೆ, ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡುತ್ತೆ. ನೋಡಿ, ವಿಜ್ಞಾನದಲ್ಲಿ ಯಾವತ್ತೂ ಕೂಡ ನೀವು ಪಾಯಿಂಟ್ ವೈಸ್ ಉತ್ತರ ಬರಿತಾ ಹೋದರೆ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು, ಸಾಧ್ಯ ಆಗುತ್ತೆ. ಖಂಡಿತವಾಗ್ಲೂ ಸರ್. ಇಲ್ಲಿ ನೋಡಿ, 3 ನೇರವಾಗಿ ಭಾಗಗಳನ್ನ ಕೇಳಿದ್ರೆ ಆ ಭಾಗಗಳ ಕಾರ್ಯಗಳನ್ನ ಬರೆದ್ರೆ ಸಾಕು, ವಿದ್ಯಾರ್ಥಿಗಳಿಗೆ ಅಂಕಗಳು ಸಿಗುತ್ತೆ. ಹೌದು ಸರ್, ಹೌದು. ಮುಂದಿನ ಪ್ರಶ್ನೆ ಯಾವುದು ಅಂತ ನೋಡೋಣ ಸರ್. ಸರ್, ಇಲ್ಲೊಂದು ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ. ಇಲ್ಲಿ ಎಣ್ಣೆ ಮತ್ತು ಕೊಬ್ಬುಗಳಿರುವ A, B ಮತ್ತು C ಎಂಬ 3 ಕೊಬ್ಬಿನ ಆಮ್ಲಗಳ ಅಣುಸೂತ್ರಗಳು ಕ್ರಮವಾಗಿ C4H29COOH, C15H29COOH ಮತ್ತು C16H29COOH ಆಗಿದ್ದರೆ ಆಲ್ಕೀನ್, ಆಲ್ಕೇನ್ ಮತ್ತು ಆಲ್ಕೈನ್ಗಳಿಂದ ಉಂಟಾಗಿರುವ ಆಮ್ಲಗಳು ಯಾವುವು? ಇವುಗಳಲ್ಲಿ ಯಾವುದು ಬೇಗನೆ ಕಮ್ಮಟುವಿಕೆಗೆ ಒಳಗಾಗುತ್ತೆ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಮತ್ತು ಹೇಗೆ ಅಂತಲೂ ಕೂಡ ಅದರಲ್ಲೇ ಇದೆ.
ಅದರ ಸಂಗ್ರಹ ಯೋಗ್ಯ ಅವಧಿಯನ್ನು ಹೇಗೆ ಹೆಚ್ಚಿಸಬಹುದು? ವಿದ್ಯಾರ್ಥಿಗಳಿಗಾಗಲೇ ಯೋಚನೆ ಮಾಡ್ತಾ ಇರ್ತಾರೆ ಯಾವುದು ಉತ್ತರ ಇರ್ಬೋದು ಅಂತ. ನೋಡೋಣ ನಿಮ್ಮ ಉತ್ತರ ಸರಿ ಇದೆಯಾ, ನೀವು ಯೋಚನೆ ಮಾಡಿರ್ತಕ್ಕಂಥ ಸರಿ ಇದೆಯಾ ಅಂತ. ಹೌದು, ಆಲ್ಕಿನಿಂದ ಉಂಟಾಗಿರುವ ಕೊಬ್ಬಿನ ಆಮ್ಲ ಬಿ. ಯಾಕಂದರೆ ಅದರ ಅಣುಸೂತ್ರ ನೋಡಿ, C15H29 COOH ಇದೆ. ಆಲ್ಕಿನಿಂದ ಉಂಟಾಗಿರುವ ಕೊಬ್ಬಿನ ಆಮ್ಲ ಎ ಇದೆ, C14H29 COOH. ಆಲ್ಕೈನಿಂದ ಉಂಟಾಗಿರುವ ಕೊಬ್ಬಿನ ಆಮ್ಲ ಸಿ ಆಗಿದೆ, ಯಾಕಂದರೆ C16H29 COOH. ಇಲ್ಲಿ ನಾವು ಆಲ್ಕೀನ್ ಮತ್ತು ಆಲ್ಕೈನ್ಗಳಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಅವರು ತಿಳ್ಕೊಂಡ್ರೆ ಸರ್ ಸುಲಭವಾಗಿ ಉತ್ತರಗಳನ್ನು ಬರೀಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಇದು ಒಂದು ನೇರವಾಗಿರ್ತಕ್ಕಂಥ ಪ್ರಶ್ನೆ. ಆನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸುಲಭವಾಗಿ ದ್ಯುತಲೀಕರಣವನ್ನು ಕೇಳಿದ್ದಾರೆ. ಅವರೇ ಕೂಡ ಸಸ್ಯದ ತಳಿಗಳನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ನೋಡೋಣ ಈ ಪ್ರಶ್ನೆಗೆ ಉತ್ತರ ಬರೆಯೋದು ಹೇಗೆ ಅಂತ. ಉತ್ತರ ನೋಡಿ, ಮೊದಲ 1 ಅಂಕ ಗಳಿಸಬೇಕು ಅಂತಂದರೆ ಪೋಷಕ ಸಸ್ಯಗಳನ್ನ ಬರೀಬೇಕು, ಅವುಗಳ ಲಿಂಗಾಣುಗಳನ್ನ ಬರೀಬೇಕು. ಇವೆರಡೂ ಕೂಡ ಪ್ರಶ್ನೆಯಲ್ಲೇ ಇದೆ ಸರ್. ನೋಡಿ, ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ 1 ಅಂಕ ಸುಲಭವಾಗಿ ಬರುತ್ತೆ ಸರ್. ಲಿಂಗಾಣುಗಳನ್ನು ಕೊಟ್ಟಿದ್ದಾರೆ, ಯಾವ ಸಸ್ಯ ಅಂತ ಕೊಟ್ಟಿದ್ದಾರೆ, ಈ ರೀತಿ ಬರೆದ್ರೆ ಅವರಿಗೆ 1 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ಮುಂದಿನ 1 ಅಂಕ ಹೇಗೆ ಗಳಿಸಬೇಕು ನೋಡೋಣ ಸರ್. ನೋಡಿ, ಲಿಂಗಾಣುಗಳನ್ನು F2 ಪೀಳಿಗೆಯಲ್ಲಿ ಬರೆದು ಏನು ಸಂಕಲನ ಮಾಡ್ತಾ ಹೋದರೆ ನೋಡಿ ಈ ರೀತಿಯಾಗಿರ್ತಕ್ಕಂತಹ ಸಸ್ಯಗಳು ಅವ್ರಿಗೆ ದೊರೆಯುತ್ತೆ. 4 ವಿಧದ ಸಸ್ಯಗಳು ದೊರೆಯುತ್ತೆ. ಈ 4 ವಿಧ ಯಾವ ರೀತಿಯಾಗಿರ್ತಕ್ಕಂಥ ವಿಧಗಳು ಅನ್ನೋದನ್ನು ನಾವು ಅನುಪಾತದ ರೀತಿಯಲ್ಲಿ ತಿಳ್ಕೊಬೋದು. ನೋಡಿ, ಇಲ್ಲಿ ಶಿಕ್ಷಕರು ಬಣ್ಣದಿಂದ ಅದನ್ನು ಬೇರ್ಪಡಿಸಿದ್ದಾರೆ. ಇಲ್ಲೇ ಸುಲಭವಾಗಿ ವಿದ್ಯಾರ್ಥಿಗಳು 9 ಏನು ಎತ್ತರ ಮತ್ತು ಕೆಂಪು ಸಸ್ಯಗಳು, ಅದೇ ರೀತಿಯಾಗಿ 3 ಎತ್ತರ ಮತ್ತು ಬಿಳಿ ಸಸ್ಯಗಳು, ಅದೇ ರೀತಿಯಾಗಿ 3 ಗಿಡ್ಡ ಮತ್ತು ಕೆಂಪು ಸಸ್ಯಗಳು ಮತ್ತು ಒಂದು ಶುದ್ಧವಾಗಿರತಕ್ಕಂತಹ ಬಿಳಿ ಸಸ್ಯ ಬಂದಿದೆ. ಅವುಗಳ ಅನುಪಾತವನ್ನು ನೋಡಿ, ಈ ಚೆಕ್ಕರ್ ಬೋರ್ಡನ್ನು ಬರೆದ್ರೆ ನಿಮಗೆ ಸುಲಭವಾಗಿ 1 ಅಂಕ ಬರುತ್ತೆ. ಮುಂದಿನ 1 ಅಂಕ ಗಳಿಸಬೇಕಾದ್ರೆ ಏನನ್ನು ಬರೀಬೇಕು ನೋಡ್ತಾ ಹೋಗೋಣ. ನೋಡಿ, ಪೋಷಕ ಸಸ್ಯಗಳಲ್ಲಿ ಪ್ರಕಟವಾದ ಗುಣಗಳು ಸಂತತಿಗಳಲ್ಲಿ ಪ್ರಕಟ ಆಗುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ತಾ ಇದ್ದೀರಿ. ಒಂದು ಗುಣವನ್ನು ನಿಯಂತ್ರಿಸುವ ಅಂಶದ 2 ಪ್ರತಿಗಳು ವಂಶವಾಹಿಗಳಲ್ಲಿ ಇರ್ತವೆ ಮತ್ತು ಈ ಪ್ರತಿಗಳು ಮಿಯೋಸಿಸ್ ಕೋಶ ವಿಭಜನೆಯಲ್ಲಿ ಲಿಂಗಾಣುಗಳಲ್ಲಿ ಹಂಚಿಕೆ ಆಗಿರ್ತವೆ. ಲೈಂಗಿಕ ರೀತಿ ಸಂತಾನೋತ್ಪತ್ತಿಯಲ್ಲಿ ಬೇರೆ ಬೇರೆ ಲಿಂಗಾಣುಗಳ ಪುನರ್ ಸಂಯೋಜನೆಯಿಂದ ಮುಂದಿನ ಸಂತತಿಗಳಲ್ಲಿ ಹೊಸ ಗುಣಗಳು ಪ್ರಕಟ ಆಗ್ತವೆ. ಅಂದರೆ ನಾವೇನು 2 ಮೊದಲು ಸಸ್ಯಗಳನ್ನ ತೊಗೊಂಡಿದ್ವಿ, ಅವುಗಳಿಂದ ಹೊಸ ಸಸ್ಯಗಳನ್ನ ಪಡ್ಕೊಂಡ್ವಿ. ಆ ಹೊಸ ಸಸ್ಯಗಳು ಬರೋದಕ್ಕೆ ಕಾರಣ ಏನು ಅಂತ ಇಲ್ಲಿ ನೋಡ್ತಾ ಇದ್ದಾರೆ ಸರ್. ಹಾಗಾಗಿ ಅಂತ ಕಷ್ಟವಾದಂತಹ ಪ್ರಶ್ನೆ ಏನಿಲ್ಲ ಸರ್. ಸುಲಭವಾಗಿ 3 ಅಂಕಗಳನ್ನು ವಿದ್ಯಾರ್ಥಿಗಳು ಗಳಿಸ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಖಂಡಿತ ಸರ್. ನೋಡಿ, ಅದು ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ ಸರ್. ಇದು ಚಿತ್ರಾಧಾರಿತ ಪ್ರಶ್ನೆ. ಖಂಡಿತ ಸರ್, ಖಂಡಿತ ಚಿತ್ರಾಧಾರಿತ ಪ್ರಶ್ನೆನೇ. ಚಿತ್ರವನ್ನು ಗಮನಿಸಿ. AB ಯು ದ್ರವದಿಂದ ಗಾಳಿಯ ಕಡೆ ಚಲಿಸುವ ಬೆಳಕಿನ ಕಿರಣ, BC ಮತ್ತು BDಗಳು ವಕ್ರೀಭವನ ಹೊಂದಿರುವಂತಹ ಕಿರಣಗಳು. ಇಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ಬೆಳಕಿನ ಕಿರಣ ಚಲಿಸಿದಾಗ ಅದರ ವಕ್ರೀಭವನ ಹೇಗಾಗುತ್ತೆ ಅನ್ನೋದನ್ನು ಸರ್, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು. ಇದು ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಅನ್ನೋ ಒಂದು ಅಂಶದ ಆಧಾರದ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಯಾವ ದ್ರವದಲ್ಲಿ ಬೆಳಕಿನ ಕಿರಣ ಹೆಚ್ಚು ಆಗೋದಿಲ್ಲ ಅನ್ನೋದ್ರ ಆಧಾರದ ಮೇಲೆ ಕೇಳಿದ್ದಾರೆ ಸರ್. ಅಲ್ಲಿ 2 ದ್ರವಗಳನ್ನ ತೆಗೆದುಕೊಂಡಿದ್ದಾರೆ ಸರ್. ಒಂದು ಬೆಂಜಿನ್ ದ್ರವ, ಮತ್ತೊಂದು ನೀರನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಒಂದು ಸಾಂದ್ರ ಮಾಧ್ಯಮ, ಇನ್ನೊಂದು ವಿರಳ ಮಾಧ್ಯಮ. ಈ ಸಾಂದ್ರ ಮಾಧ್ಯಮದಲ್ಲಿ 2 ಮಾಧ್ಯಮಗಳನ್ನು ಕೊಟ್ಬಿಟ್ಟಿದ್ದಾರೆ ಸರ್, ನೀರಿನ ಮಾಧ್ಯಮ ಮತ್ತು ಬೆಂಜಿನ್ ಮಾಧ್ಯಮವನ್ನು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ತೆಗೆದುಕೊಂಡ ದ್ರವ ಬೆಂಜಿನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಯಾವುದು ಅಂತ, ಮತ್ತು ತೆಗೆದುಕೊಂಡ ದ್ರವ ನೀರಾಗಿದ್ದರೆ ವಕ್ರೀಭವನ ಹೊಂದಿದಂಥ ಕಿರಣ ಯಾವುದು, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ವಿದ್ಯಾರ್ಥಿಗಳಿಗೆ ಒಂದು ಕ್ಲೂನು ಕೊಟ್ಟಿದ್ದಾರೆ ಸರ್. ಅವುಗಳ ಏನು ಬಾಗಿರತಕ್ಕಂಥ ವಕ್ರೀಭವನ ಸೂಚ್ಯಂಕವನ್ನು ಕೂಡ ಕೊಟ್ಟಿದ್ದಾರೆ. ಹೌದು ಸರ್, ಹೌದು. 1.33, 1.5 ಅಂತ. 1.33, 1.5ರಲ್ಲಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವಂಥದ್ದು 1.5, ಅಂದರೆ ಬೆಂಜಿನ್ ಮಾಧ್ಯಮ ಸರ್. ಅಂದರೆ ವಿದ್ಯಾರ್ಥಿಗಳು ಯಾವುದರಲ್ಲಿ ವಕ್ರೀಭವನ ಸೂಚ್ಯಂಕ ಹೆಚ್ಚಾಗಿರುತ್ತೆ ಅದು ಹೆಚ್ಚು ಬಾಗಿರುತ್ತೆ ಅಂತ ಅರ್ಥೈಸಬಹುದು. ಹೌದು ಸರ್, ಹೌದು. ಅಂದರೆ ಮಾಧ್ಯಮದ ಸಾಂದ್ರತೆ ಜಾಸ್ತಿ ಆದರೆ ಬಾಗುವಿಕೆ ಜಾಸ್ತಿ ಆಗುತ್ತೆ, ಸಾಂದ್ರತೆ ಕಡಿಮೆ ಆದರೆ ಬಾಗುವಿಕೆ ಕಡಿಮೆ ಆಗುತ್ತೆ ಅಂತ. ಸೊ ಇಲ್ಲಿ ಗಾಳಿಯಿಂದ ಸಾಂದ್ರ ಮಾಧ್ಯಮಕ್ಕೆ ಬಂದಿಲ್ಲ ಸರ್ ಕಿರಣ, ಸಾಂದ್ರ ಮಾಧ್ಯಮದಿಂದ ಗಾಳಿಯ ಮಾಧ್ಯಮಕ್ಕೆ ಹೋಗಿರೋದ್ರಿಂದ ಸೊ ಅಲ್ಲಿ 2 ಆಪ್ಷನ್ ಇದೆ, BD ಮತ್ತು BC ಅಂತ. ಸೊ ಬೆಳಕು ಏನಾದರೂ ನೀರಿನ ಮಾಧ್ಯಮದಿಂದ ಗಾಳಿ ಮಾಧ್ಯಮಕ್ಕೆ ಚಲಿಸಿದ್ರೆ ಅದರ ಬಾಗುವಿಕೆಯ ಕಿರಣ ಯಾವುದು ಅಂತ ಪತ್ತೆ ಹಚ್ಚಬೇಕಾಗತ್ತೆ 2ರಲ್ಲಿ, BD ಮತ್ತು BCಯಲ್ಲಿ. ಅದೇ ರೀತಿ
ತೆಗೆದುಕೊಂಡ ದ್ರಾವಣ ಬೆನ್ಸಿನ್ ಆಗಿದ್ದರೆ ಅದು ಯಾವ ಕಡೆ ಭಾಗುತ್ತೆ ಅನ್ನೋದು ಮತ್ತೊಂದು ಪ್ರಶ್ನೆ ಇದೆ ಸರ್. ಒಂದು ಲೆಕ್ಕ ಕೊಟ್ಬಿಟ್ಟಿದ್ದಾರೆ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಮಕ್ಕಳ, ಇಲ್ಲಿ ತೆಗೆದುಕೊಂಡ ದ್ರವ ಬೆನ್ಸಿನ್ ಆಗಿದ್ದರೆ ವಕ್ರೀಭವನಗೊಂಡಂಥ ಕಿರಣ ಬೀಸಿ, ಸೊ ಅದು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸ್ತಾ ಇರೋದ್ರಿಂದ ಅದು ಹೆಚ್ಚು ಬಾಗುತ್ತೆ ಸರ್. ಆನಂತರ ತೆಗೆದುಕೊಂಡಂಥ ದ್ರವ ನೀರು ಆಗಿದ್ರೆ ಸಾಂದ್ರತೆ ಕಡಿಮೆ ಆಯಿತು ಬೆನ್ಸಿನ್ಗೆ ಹೋಲಿಸಿದಾಗ, ಬಾಗುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಅಂದ್ರೆ ನೀರಿನಲ್ಲಿ ಬೆಳಕಿನ ಕಿರಣ ವೇಗವಾಗಿ ಚಲಿಸುತ್ತೆ, ಬೆನ್ಸಿನ್ನಲ್ಲಿ ಕಡಿಮೆ ವೇಗದಲ್ಲಿ ಚಲಿಸುತ್ತೆ. ಎರಡರ ಸಾಂದ್ರತೆಗಳಿಂದ ವ್ಯತ್ಯಾಸ ಆಗೋದ್ರಿಂದ ಹಾಗಾಗಿ ಗಾಳಿಯ ಮಾಧ್ಯಮಕ್ಕೆ ಚಲಿಸಿದಾಗ ಅವುಗಳ ಬಾಗುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ. ಅದನ್ನು ಮತ್ತು ಬಿಸಿ ಹಾಗೂ ಬಿಡಿ ಕಿರಣಗಳಿಂದ ನಾವು ಸೂಚಿಸ್ತಾ ಇದ್ದೀವಿ. ಇನ್ನು ಕಾರಣ ಏನು ಅನ್ನೋದನ್ನು ಮಕ್ಕಳು ಬರೀಬೇಕಾಗತ್ತೆ. ಯಾಕೆ ಈ ವಿದ್ಯಮಾನಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಬರೀಬೇಕಾಗತ್ತೆ. ಮಾಧ್ಯಮದ ಸಾಂದ್ರತೆ ಹೆಚ್ಚಿದಂತೆ ಬೆಳಕಿನ ಕಿರಣದ ಬಾಗುವಿಕೆ ಹೆಚ್ಚುತ್ತದೆ. ಮಾಧ್ಯಮದ ಸಾಂದ್ರತೆ ಕಡಿಮೆಯಾದಂತೆ ಬೆಳಕಿನ ಬಾಗುವಿಕೆಯ ದರನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಕಾರಣವನ್ನು ಬರೆದ್ರೆ ಸೊ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸರ್. ವಿದ್ಯಾರ್ಥಿಗಳು ಸುಲಭವಾಗಿ ಮೂರು ಅಂಕಗಳು ನೋಡಿ ಎಷ್ಟು ಸುಲಭವಾಗಿ ಸರ್. 4 ಸಾಲಿನ ಉತ್ತರವನ್ನು ಬರೆದ್ಬಿಟ್ರೆ ಮಕ್ಕಳಿಗೆ 3 ಅಂಕ ಸುಲಭವಾಗಿ ಸಿಕ್ತು. BC = ಬೆನ್ಸಿನ್, BD = ನೀರು ಅಂತ ಬರೆದ್ರೆ 2 ಅಂಕ ಸಿಕ್ತು. ಹೌದು, ಆದ್ರೆ ಸಮರ್ಥನೆಗೆ 1 ಅಂಕ ಸಿಕ್ತು ಸರ್. ಇನ್ನು ಲೆಕ್ಕದ ಕಡೆ ಹೋಗೋಣ ಸರ್. ನಾನು ದತ್ತಾಂಶಗಳನ್ನ ಬರ್ಕೊಳ್ತೀನಿ. ಪ್ರತಿಬಿಂಬದ ದೂರ ಕಂಡುಹಿಡಬೇಕಾಗಿದೆ. ಸಂಗಮ ದೂರ 8 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಗಮನಿಸಿ, ಸರ್ ಹೇಳಿದ್ರು ನಾನು ಫಸ್ಟ್ ದತ್ತಾಂಶಗಳನ್ನ ಬರ್ಕೊಳ್ತೀನಿ ಅಂತ. ಖಂಡಿತವಾಗ್ಲೂ ಕೂಡ ಈ ಸಮಸ್ಯೆ ಆಧಾರಿತ ಪ್ರಶ್ನೆಗಳು ನಿಮ್ಗೆ ಏನಾದರೂ ಬಂದರೆ, ಅಂದರೆ ಸಮಸ್ಯೆಯನ್ನು ಬಿಡಿಸ್ತಕ್ಕಂಥ ಪ್ರಶ್ನೆಗಳು ಬಂದರೆ ಮೊದಲು ದತ್ತಾಂಶಗಳನ್ನ ಬರ್ಕೊಳ್ಳಿ. ನೀವು ಯಾವ ಸೂತ್ರ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಆ ರೀತಿ ಬರ್ಕೊಂಡ್ರು ಕೂಡ ಅಂಕಗಳು ಲಭಿಸುತ್ತೆ ಸರ್ ಅವ್ರಿಗೆ, ಗ್ಯಾರಂಟಿ ಸರ್. ಯಾಕೆಂದರೆ ನೀವು ಹೇಳ್ತಾ ಇರುವಂಥ ಮಾಹಿತಿ ಸರಿಯಾಗಿದೆ. ಇಲ್ಲಿ ದತ್ತಾಂಶಗಳನ್ನ ಬರ್ಕೊಂಡ್ರೆ ಹೆಚ್ಚು ಕಡಿಮೆ ನಾವು ಉತ್ತರ ಪಡ್ಕೊಂಡಂಗೆನೆ. ಈಗ ದತ್ತಾಂಶಗಳಲ್ಲಿ ಬರ್ಕೊಳ್ಳೋದನ್ನ ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಉತ್ತರ ಬರೋದೇ ಇಲ್ಲ ಸರ್. ಆಮೇಲೆ ಇಲ್ಲಿ ಮಸೂರ ಬಳಸ್ತಾ ಇದೀವ ಅಥವಾ ದರ್ಪಣ ಬಳಸ್ತಾ ಇದೀವ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. ಇದು ಮಸೂರ ನಾನು ಯಾಕೆ ಹೇಳಿದೆ ಅಂತಂದ್ರೆ, ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ದತ್ತಾಂಶಗಳು ಬರ್ದಿರೋದೇ ಇಲ್ಲ. ಪ್ರಶ್ನೆಗಳಲ್ಲಿ ಮಾತ್ರ, ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರ ದತ್ತಾಂಶ ಇರುತ್ತೆ, ಉತ್ತರ ಪತ್ರಿಕೆಯಲ್ಲಿ ದತ್ತಾಂಶ ಕಾಣೋದಿಲ್ಲ. ಗಾಬ್ರಿಗೆ ಏನ್ ಮಾಡ್ತಾರೆ ಗೊತ್ತಾ, ಬೆಲೆಗಳನ್ನ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಖಂಡಿತವಾಗ್ಲೂ ಸರ್. ಒಂದ್ಸ 12 2 ತರ ಕಾಣ್ಬೋದು, 2 12 ತರ ಕಾಣ್ಬೋದು. ಅದು ಯುನೋ ವಿಗೋ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಹೇಳ್ತಾ ಇರೋದು ಸರಿಯಾದಂಥ ಸಲಹೆ. ವಿದ್ಯಾರ್ಥಿಗಳೇ, ಒಂದು ಗಮನಿಸಿ, ಸರ್ ಹೇಳ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಆಧಾರಿತ ಪ್ರಶ್ನೆ ಬರಲಿ ಮೊದಲು ದತ್ತಾಂಶಗಳನ್ನ ಬರೆದಿಟ್ಕೊಳ್ಳಿ. ಸೂತ್ರ ಯಾವುದು ಬರಿಬೇಕು ಅನ್ನೋದು ನಿಮಗೆ ತುಂಬ ಸುಲಭ ಆಗುತ್ತೆ. ಇಲ್ಲಿ ಮಸೂರದ ಸೂತ್ರವನ್ನು ಬಳಸ್ತಾ ಇದ್ದೀನಿ ನಾನು. ಬೆಲೆಗಳನ್ನ ಆದೇಶಿಸ್ತಾ ಇದ್ದೀನಿ. ಎಫ್ ಬೆಲೆ 8 ಬಂತು, ವಿ ಬೆಲೆ ಕಂಡುಹಿಡಿಬೇಕಾಗಿದೆ, ಯು ಬೆಲೆ -12, ವಸ್ತುವಿನ ದೂರ, ಹಾಗಾಗಿ ಮೈನಸನ್ನು ತೆಗೆದುಕೊಂಡಿದ್ದೀನಿ. ಅದೆಲ್ಲ ನಮ್ಮ ಮಕ್ಳಿಗೆ ಗೊತ್ತಿದೆ ಸರ್. ಈಗ ನಾನು ವ್ಯಾಲ್ಯೂ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -1/-12 ಇರೋದ್ರಿಂದ ಅದು ಪ್ಲಸ್ ಆಯಿತು. ಮತ್ತು ನೋಡಿ, ನಾನು ವಿಯನ್ನು ಬಲಭಾಗದಲ್ಲಿ ಇಟ್ಕೊಂಡು 1/12 ಎಡಭಾಗಕ್ಕೆ ಕಳಿಸಿದಾಗ ಏನಾಯಿತು ಅಂತ ಹೇಳಿದ್ರೆ -1/12 ಆಯಿತು. ಅದನ್ನು ನಾನು ಆ ರೀತಿ ಬರ್ಕೊಂಡಿದ್ದೀನಿ. 1/v = 1/8 - 1/12. ಸಂಕ್ಷೇಪಿಸಿದಾಗ ಅದು ಲಾಸಹ ತೆಗೆದುಕೊಂಡು ಸಂಕ್ಷೇಪಿಸಿದಾಗ ಉತ್ತರ ಬರುತ್ತೆ ಸರ್. 1/e = 1/24 ಬರುತ್ತೆ. ವಿ ಬೆಲೆ ರೆಸಿಪ್ರೋಕಲ್ನ ತೆಗೆದುಕೊಂಡಾಗ 24 ಸೆಂಟಿಮೀಟ್ರ್ ಬಂತು ಸರ್. ಈಗ ವರ್ಧನೆಯನ್ನು ಕಂಡುಹಿಡಿಬೇಕು. v/u ಫಾರ್ಮುಲಾ ಹಾಕೊಂಡಾದರೂ ಕಂಡುಹಿಡಿಬೋದು, ಅಥವಾ h' ಆದರೂ ಕಂಡುಹಿಡಿಬೋದು ಸರ್. ಸೊ ಇಲ್ಲಿ ನಾನು ಇಲ್ಲಿ h' ಕಂಡುಹಿಡಿಬೇಕಾಗಿದೆ. ಫಸ್ಟ್ ಕಂಡುಹಿಡ್ಕೊಂಬರೋಣ. ವಸ್ತುವಿನ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಬೇಕಾಗಿದೆ ನಾವು. ಪ್ರತಿಬಿಂಬದ ಎತ್ತರವನ್ನು ಸರ್, ಪ್ರತಿಬಿಂಬನ ಎತ್ತರವನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ನಾವು v/h /u ಅಂತ ಬರ್ಕೊಂಡು ಬೆಲೆಗಳನ್ನ ಆದೇಶಿಸಿ ಕಂಡುಹಿಡಿದಾಗ -4 ಸೆಂಟಿಮೀಟರ್ ಬಂತು. ಅದು ಪ್ರತಿಬಿಂಬದ ಎತ್ತರ ಆಯಿತು ಸರ್. ಇನ್ನು ವರ್ಧನೆಯನ್ನು ಕಂಡುಹಿಡಿಬೇಕಾದ್ರೆ v/u ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 24/-12 ಬಂತು, ಅದರ ಉತ್ತರ -2 ಬಂತು. ಇಲ್ಲಿ ಋಣಾತ್ಮಕ ಚಿಹ್ನೆ ಏನನ್ನು ಪ್ರತಿನಿಧಿಸುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತಿದೆ. ಈ ಚಿಹ್ನೆ ನೇರ ಮತ್ತು ಸತ್ಯ ಪ್ರತಿಬಿಂಬವನ್ನು ತೋರಿಸುತ್ತೆ. ಜೊತೆಗೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದ 2ರಷ್ಟಿದೆ, ಅಂದರೆ ಡಬಲ್ ಆಗಿದೆ ಸರ್. ಸುಲಭವಾಗಿ ಅಂಕ ಗಳಿಸಬಹುದು ಸರ್. ನಿಮಗೆ ಸರಿಯಾದ ಉತ್ತರ ಬರದೇ ಇದ್ರೂ ಕೂಡ ಅಂಕಗಳನ್ನ ಗಳಿಸಬಹುದು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಸರ್. ಯಾಕೆಂದ್ರೆ ಈಗ ಸೂತ್ರವನ್ನು ಬರೆದಿದ್ದಾರೆ, ಬೆಲೆಗಳನ್ನ ಆದೇಶಿಸಿದ್ದಾರೆ. ಯಾವುದೋ ಒಂದು ಹಂತದಲ್ಲಿ ಸಿಂಪ್ಲಿಫಿಕೇಶನ್ ರಾಂಗ್ ಆದಾಗ ಇಡೀ ಉತ್ತರ ರಾಂಗ್ ಆಗಲ್ಲ ಸರ್. ಎಲ್ಲಿವರೆಗೆ ಮಕ್ಕಳು ಉತ್ತರ ಸರಿಯಾದ ಹಂತಗಳನ್ನ ಬರೆದಿದ್ದಾರೆ ಅಲ್ಲಿವರೆಗೆ ಒಂದು ಅರ್ಧ ಅಂಕಗಳ ನಾವು ವಿಂಗಡಣೆಯನ್ನು ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಈಗ 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಈ 6 ವಿಭಾಗದಲ್ಲಿ ನಾವು ಅಂಕಗಳನ್ನ ಭಾಗ ಮಾಡ್ಕೊಂಡಿರ್ತೀವಿ, ಅಂದರೆ ಅರ್ಧ ಅಂತ. ಖಂಡಿತ ಸರ್, ಒಳ್ಳೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಿ. ಯಾಕೆ ಇದನ್ನ ಪ್ರಶ್ನೆ ಕೇಳಿದೆ ಅಂದರೆ,
ಮಕ್ಕಳು ಈ ಪ್ರಶ್ನೆ ಗಮನಿಸಿ, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ವಿಭಜನಾ ಕ್ರಿಯೆಯ 3 ವಿಧಗಳನ್ನು ಪ್ರತಿಯೊಂದಕ್ಕೂ ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯುವುದರ ಮೂಲಕ ವಿವರಿಸಿ. ಸರ್, ಇಲ್ಲೇನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಆಯ್ಕೆಗಳನ್ನ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ಬರೆದು ಅವುಗಳಿಗೆ ಒಂದೊಂದು ಸಮೀಕರಣವನ್ನ ಬರೀಬೇಕು ಅಂತ ಕೇಳ್ತಾ ಹೋಗಿದ್ದಾರೆ. ನೋಡಿ, ಉಷ್ಣ ವಿಭಜನೆ ಅಂದ್ರೆ ವಿಭಜನಾ ಕ್ರಿಯೆಯಲ್ಲಿ ಒಂದು 3 ವಿಧ ಇದೆ. ಒಂದು ಉಷ್ಣ ವಿಭಜನೆ, ಅದಕ್ಕೆ ಒಂದು ರಾಸಾಯನಿಕ ಕ್ರಿಯೆ ಬರೆಯೋದಾದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ನಾವು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗಿದೆ. ನೋಡಿ, ಒಂದು ಪ್ರತಿವರ್ತಕ ಇದೆ, 2 ಉತ್ಪನ್ನ ಉತ್ಪತ್ತಿ ಆಗಿದೆ. ಇಲ್ಲಿ ಒಂದು ವಿಭಜನಾ ಕ್ರಿಯೆ ಅಂತ ನಾವು ಗಮನಿಸಬಹುದು. ಹಾಗೆ ವಿದ್ಯುತ್ ವಿಭಜನೆ, ಇಲ್ಲಿ ನಾವು ನೀರನ್ನು ತೆಗೆದುಕೊಂಡು ಅದಕ್ಕೆ ನಾವು ವಿದ್ಯುತ್ತನ್ನು ಹಾಯಿಸಿದಾಗ ನೀರಿನಲ್ಲಿರ್ತಕ್ಕಂತಹ ಹೈಡ್ರೋಜನ್ ಅನಿಲ ಮತ್ತು ಆಕ್ಸಿಜನ್ ಅನಿಲ ಬೇರ್ಪಟ್ಟಿದೆ. ನೋಡಿ, ಇಲ್ಲೂ ಕೂಡ ಪ್ರತಿವರ್ತಕ ಒಂದೇ ಇದೆ, 2 ಉತ್ಪನ್ನಗಳು ವಿಭಜನೆಗೊಳಪಟ್ಟಿದ್ದಾವೆ ಸರ್. ಹಾಗೆ ಇಲ್ಲಿ ದ್ಯುತಿ ವಿಭಜನೆ, ಇಲ್ಲಿ ಬೆಳಕನ್ನ ಬಳಸ್ಕೊಳ್ತಾ ಇದೀವಿ ವಿಭಜನೆಗೆ. ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಅನ್ನ ಸೂರ್ಯನ ಬೆಳಕಿಗೆ ಇಟ್ಟಾಗ ಅದು ಬೆಳ್ಳಿ ಮತ್ತು ಕ್ಲೋರಿನ್ ಅನಿಲವಾಗಿ ಬಿಡುಗಡೆ ಆಗಿದೆ. ಇಲ್ಲೂ ಕೂಡ ಒಂದು ಪ್ರತಿವರ್ತಕ, 2 ಉತ್ಪನ್ನಗಳು ಉತ್ಪತ್ತಿಯಾಗಿದೆ. ಅಂದ್ರೆ ವಿದ್ಯಾರ್ಥಿಗಳು ಅರ್ಥೈಸಬೇಕು, 4 ರಾಸಾಯನಿಕ ಕ್ರಿಯೆಗಳೇನ ಗಮನಿಸಿದರೆ ಅಷ್ಟೇ ಅಲ್ಲ, ಪ್ರತಿಯೊಂದು ರಾಸಾಯನಿಕ ಕ್ರಿಯೆಗೂ ಕೂಡ ಉಪ ವಿಭಾಗಗಳಿದೆ ಅನ್ನೋದು ಗಮನಿಸಬಹುದು. ಅಂದ್ರೆ ನಮ್ಮ ಮೊದಲನೇ ಕ್ರಿಯೆಯಲ್ಲಿ ನಾವು ಉಷ್ಣ ಬಳಸಿದೀವಿ, 2ನೇ ಕ್ರಿಯೆಯಲ್ಲಿ ವಿದ್ಯುತ್ತನ್ನ ಬಳಸ್ಕೊಂಡಿದೀವಿ, 3ನೇ ಕ್ರಿಯೆಯಲ್ಲಿ ಬೆಳಕನ್ನ ಬಳಸ್ಕೊಂಡಿದೀವಿ. ವಿಭಜನಾ ಕ್ರಿಯೆಯ 3 ಉಪ ಕ್ರಿಯೆಗಳು ಸರ್. ಖಂಡಿತವಾಗ್ಲೂ ಸರ್. ವಿದ್ಯಾರ್ಥಿಗಳೇ, ಇಲ್ಲೊಂದು ಅಂಶವನ್ನ ಗಮನಿಸಿ. ವಿದ್ಯಾರ್ಥಿಗಳೇ, ಇಲ್ಲೊಂದು ಅಂಶವನ್ನು ಗಮನಿಸಿ. ರಾಸಾಯನಿಕ ಕ್ರಿಯೆ ಬರಿಬೇಕಾದ್ರೆ ಅವುಗಳ ಸರಿದೂಗಿಸಿದ ಸಮೀಕರಣವನ್ನು ನೀವು ಬರೀಲೇಬೇಕು. ಯಾಕಂದ್ರೆ ಈ ಒಂದು ಅಧ್ಯಾಯದಲ್ಲಿ ಆ ಒಂದು ಪರಿಕಲ್ಪನೆಯೂ ಕೂಡ ಇದೆ. ಅದಕ್ಕೆ ನೋಡಿ, ಪ್ರಶ್ನೆಯಲ್ಲಿ ಕೇಳಿದರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯುವುದರ ಮೂಲಕ ವಿವರಿಸಬೇಕು. ಇಲ್ಲಿ ಅತ್ಯಂತ ಸರಳವಾದ ರಾಸಾಯನಿಕ ಕ್ರಿಯೆ ಇದೆ, ಹಾಗಾಗಿ ಇಂತಹ ಪ್ರಶ್ನೆಗೆ ಉತ್ತರ ಬರೆಯೋದು ವಿದ್ಯಾರ್ಥಿಗಳಿಗೆ ಕಷ್ಟ ಆಗೋದಿಲ್ಲ. ಹೌದು ಸರ್, ಹೌದು. ಮುಂದಿನ ಪ್ರಶ್ನೆ ನೋಡೋಣ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಈಗ 4 ಅಂಕದ ಪ್ರಶ್ನೆಗಳಿಗೆ ಬರ್ತಾ ಇದ್ದೀವಿ. ಓಕೆ ಸರ್, 4 ಅಂಕದ 4 ಪ್ರಶ್ನೆಗಳು ಪ್ರಶ್ನೆಗಳನ್ನ ಈಗ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ. ನೋಡೋಣ ಸರ್. ಪ್ರಶ್ನೆ ಮೊದಲನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಒಂದು ಚಿತ್ರವನ್ನ ಕೇಳಿದ್ದಾರೆ. 4 ಅಂಕಕ್ಕೆ ಚಿತ್ರ ಬಂದಿದೆ ನೋಡಿ. ಮಾನವನ ಜೀರ್ಣಾಂಗ ವ್ಯೂಹದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ. ಭಾಗಗಳು ಯಾವ್ಯಾವ ಗುರುತಿಸಬೇಕು ಅಂತ ಕೇಳಿದ್ದಾರೆ. ನೋಡಿ, ಪಿತ್ತರಸವನ್ನು ಸಂಗ್ರಹಿಸುವ ಭಾಗ. ನೀವು ಏನು ಮಾಡಿರ್ತೀರಿ, ನೇರವಾಗಿ ಪಿತ್ತಕೋಶ, ಜಠರ ಇಂಥವನ್ನೆಲ್ಲ ಏನು ಭಾಗಗಳನ್ನ ಗುರುತಿಸಿರ್ತೀರಿ. ಇಲ್ಲಿ ನೋಡಿ, ವಿಶೇಷವಾಗಿ ಭಾಗಗಳನ್ನ ಗುರುತಿಸೋಕೆ ಕೇಳಿದ್ದಾರೆ. ಪಿತ್ತರಸವನ್ನು ಸಂಗ್ರಹಿಸುವ ಭಾಗ ಯಾವುದು, ಅದೇ ರೀತಿಯಾಗಿ ಜೀರ್ಣನಾಳದ ಅತ್ಯಂತ ಉದ್ದನಾದ ಭಾಗ ಯಾವುದು. ವಿದ್ಯಾರ್ಥಿಗಳು ಮೊದಲು ಚಿತ್ರ ಬರೀಬೇಕು, ನಂತರ ಯಾವ ಭಾಗವನ್ನು ಕೇಳಿದರೆ ಅದನ್ನು ನೋಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ನೀವು ಮೊದಲೇ ಹೇಳ್ತಾ ಇದ್ರಿ, ಚಿತ್ರವನ್ನು ಬರಿಬೇಕಾದ್ರೆ ಭಾಗಗಳನ್ನ ಬರೆದು ಅವುಗಳ ಕಾರ್ಯಗಳನ್ನ ಬರೀರಿ ಅಂತ ಹೇಳ್ತಾ ಇದ್ರಿ. ನೋಡಿ, ನೀವು ಹೇಳಿರೋ ರೀತಿಯಲ್ಲೇ ಇಲ್ಲಿ ಭಾಗಗಳನ್ನ ಕೇಳಿದ್ದಾರೆ. ಹೌದು ಸರ್, ಹೌದು. ನೋಡಿ ವಿದ್ಯಾರ್ಥಿಗಳೇ, ಚಿತ್ರ ನೋಡ್ತಾ ಇದ್ದೀರಿ. ನೋಡಿ, ಈ ಭಾಗ ಪಿತ್ತರಸವನ್ನು ಸಂಗ್ರಹ ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸೂಚಿಸಿರ್ತಕ್ಕಂತಹ ಒಂದು ಭಾಗ ಜೀರ್ಣನಾಳದ ಅತ್ಯಂತ ಉದ್ದವಾದ ಭಾಗ ಅಂತ ನಾವು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದೆ. ಮೆಂಡಲೀವ್ರವರು ಧಾತುಗಳನ್ನು ಯಾವ ಆಧಾರದ ಮೇಲೆ ಜೋಡಿಸಿದರು? ಒಂದನೇ ಪ್ರಶ್ನೆ. ಅವರು ತಮ್ಮ ಆವರ್ತ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗಗಳನ್ನು ಬಿಟ್ಟರು ಏಕೆ? ಎರಡನೇ ಪ್ರಶ್ನೆ ಇದೆ. ಮೆಂಡಲೀವ್ ವರ್ಗೀಕರಣದ ಮಿತಿಗಳನ್ನು ವಿವರಿಸಿ. 3 ಪ್ರಶ್ನೆಗಳನ್ನ ಸೇರಿಸಿ 4 ಅಂಕದ ಪ್ರಶ್ನೆಗಳನ್ನ ನೀಡಿದ್ದಾರೆ ಸರ್. ಖಂಡಿತವಾಗ್ಲೂ ಸರ್. ನೋಡಿ ವಿದ್ಯಾರ್ಥಿಗಳಿಗೆ ಎಷ್ಟು ಸುಲಭ ಅಭ್ಯಾಸ ಮಾಡಿದ್ರೆ ಉತ್ತರ ಬರೆಯೋದಕ್ಕೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲ ಒಂದು ಪ್ರಶ್ನೆಗೆ ನೀವು ನೋಡ್ತಾ ಇದ್ದೀರಿ, ಕೆಲವು ಅಂಶಗಳು ಕಾಣ್ತಾ ಇದೆ. ಈ ಅಂಶಗಳಲ್ಲಿ 2 ಅಂಶಗಳನ್ನ ಬರೆದ್ರೆ ಸಾಕು, 1 ಅಂಕ ನಿಮಗೆ ಸಿಗುತ್ತೆ. ಹಾಗೆ ಎರಡನೇ ಅರ್ಧ ಅಂದರೆ ಅವರು ತಮ್ಮ ಆವರ್ತ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗಗಳನ್ನು ಬಿಟ್ಟರು ಏಕೆ ಅನ್ನೋದಕ್ಕೆ ನೋಡಿ ಒಂದು ವಾಕ್ಯ ಕಾಣ್ತಾ ಇದೆ. ಈ ವಾಕ್ಯ ಬರೆದ್ರೆ ಸಾಕು ನಿಮಗೆ 1 ಅಂಕ ಸಿಗುತ್ತೆ ಮಕ್ಕಳೇ. ಯಾಕಂದರೆ ಈ ವಾಕ್ಯನೇ ಅವರ ಆವರ್ತ ಕೋಷ್ಟಕವನ್ನು ಹೈಲೈಟ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ವಾಕ್ಯ ಬರೀರಿ, ನಿಮ್ಗೆ 1 ಅಂಕ ಸಿಗುತ್ತೆ. 2 ಅಂಕ ಆಯ್ತು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 5 ಅಂಶಗಳು ಕಾಣ್ತಾ ಇದೆ. ಈ 5 ಅಂಶಗಳಲ್ಲಿ ಯಾವುದಾದ್ರೂ 4 ಅಂಶಗಳು ಬರೆದ್ರೆ ಸಾಕು. ಈ ಅಂಶಗಳನ್ನ ನಾನು ಪುನಃ ಓದಕ್ಕೆ ಹೋಗೋದಿಲ್ಲ, ಪುನರ್ಮನನ ತರಗತಿಗಳಲ್ಲಿ ಕೇಳಿದಿರಿ, ಪಠ್ಯಪುಸ್ತಕದಲ್ಲಿದೆ. ಹಾಗಾಗಿ ಈ ಅಂಶಗಳಲ್ಲಿ ಯಾವುದಾದ್ರೂ 4 ಬರೆದ್ರೆ ಸಾಕು, ನಿಮಗೆ 2 ಅಂಕಗಳು ಇಲ್ಲಿ ಲಭಿಸುತ್ತೆ. ಒಟ್ಟು 4 ಅಂಕಗಳನ್ನು ಈ ಪ್ರಶ್ನೆಗೆ ನೀವು ಸುಲಭವಾಗಿ ಪಡ್ಕೋಬಹುದು ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಖಂಡಿತ ಸರ್. ಮಕ್ಕಳೇ, ಈ ಪ್ರಶ್ನೆ ಭೌತಶಾಸ್ತ್ರದ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಒಂದೇ ದಪ್ಪವಿರುವ ಕಬ್ಬಿಣ ಮತ್ತು ಬೆಳ್ಳಿಯ ತಂತಿಗಳಿವೆ. ಕಬ್ಬಿಣದ ತಂತಿಯ ಉದ್ದ 12 ಸೆಂಟಿಮೀಟರ್ ಆಗಿದೆ. ಈ ತಂತಿಯ ರೋಧಕ್ಕೆ ಬೆಳ್ಳಿಯ ತಂತಿಯ ರೋಧವು ಸಮವಾಗಬೇಕಾದರೆ ಬೇಕಾಗುವ ಬೆಳ್ಳಿ ತಂತಿಯ ಉದ್ದವನ್ನು ಲೆಕ್ಕಾಚಾರ ಮಾಡಿ ಅಂತ ದತ್ತಾಂಶ ಕೊಟ್ಟಿದ್ದಾರೆ. ಕಬ್ಬಿಣ ಮತ್ತು ಬೆಳ್ಳಿಯ ರೋಧಶೀಲತೆ ಕ್ರಮವಾಗಿ 10 × 10⁻⁸ ಓಮ್ ಮೀಟರ್ ಮತ್ತು 6 × 10⁻⁸ ಓಮ್ ಮೀಟರ್ ಅಂತ. ಇದು ರೋಧಶೀಲತೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ಉತ್ತರ ಏನು ಅನ್ನೋದನ್ನು ಮಕ್ಕಳಿಗೆ ತೋರಿಸ್ತಾ ಹೋಗೋಣ. ನೋಡಿ, ಕಬ್ಬಿಣದ ರೋಧಶೀಲತೆ ರೋ
10 × 10⁻⁸ ಓಮ್ ದತ್ತಾಂಶ ಬರ್ಕೊಳ್ತಾ ಇದ್ದೀನಿ. ಕಬ್ಬಿಣದ ತಂತಿಯ ಉದ್ದ L1. ನಾನು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಅಲ್ಲಿ ಕಲರ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ L1 ಮತ್ತು L2ಗೆ. ಅದರ ಉದ್ದೇಶ ನಾವಲ್ಲಿ ಬೆಲೆಗಳನ್ನ ಆದೇಶಿಸಬೇಕಾದ್ರೆ ಯಾವುದನ್ನು ಕಂಡುಹಿಡಿಬೇಕು ಮತ್ತು ಯಾವುದರ ಉತ್ತರ ಗೊತ್ತಿದೆ, ಯಾವುದರ ದತ್ತಾಂಶ ಗೊತ್ತಿದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಕಲರ್ ಬದಲಾವಣೆ ಮಾಡ್ಕೊಂಡಿದ್ದೀನಿ. ನಾನು R = ρL/A ಸೂತ್ರ ಬಳಸ್ಕೊಂಡಿದ್ದೀನಿ. ಕಬ್ಬಿಣದ ರೋಧಕ್ಕೆ ಸಂಬಂಧಪಟ್ಟಂತೆ ಅದನ್ನು R1 ಅಂತ ಅಂದ್ಕೊಂಡಿದ್ದೀನಿ. R1 = ρL1/A. ಮತ್ತು ಬೆಳ್ಳಿಯ ರೋಧಕ್ಕೆ ಸಂಬಂಧಪಟ್ಟಂತೆ R2 = ρL2/A. ಸಲ್ಲಿ ನಮಗೆ ದತ್ತಾಂಶಗಳನ್ನ ಆದೇಶಿಸಿದಾಗ ಅಲ್ಲಿ ರೋಧ ಸಮ ಮಾಡಬೇಕಾಗಿರೋದ್ರಿಂದ ಸರ್ R1 ಮತ್ತು R2ಗಳು ಸಮವಾಗ್ತವೆ. ಮತ್ತು ಎಡಭಾಗದಲ್ಲಿ ρL/A ಮತ್ತು ಬಲಭಾಗದಲ್ಲಿ ρL2/A ಆಗುತ್ತೆ ಸರ್. ಅಲ್ಲಿ ದಪ್ಪ ಕೂಡ ಸಮ ಇರೋದ್ರಿಂದ ಅಲ್ಲೂ A ಎಲಿಮಿನೇಟ್ ಆಗುತ್ತೆ ಸರ್. ಉಳ್ಕೊಂಡಂಥ ಅಂಶ ρL1 = ρL2 ಸರ್. ಅಂದ್ರೆ ಕಬ್ಬಿಣದ ರೋಧವನ್ನ ρL1 ಅಂತ ತಗೊಂಡಿದ್ದೀರಿ ನೀವು? ಹಾಂ ಸರ್, ಹೌದು ಸರ್. ಆ ಬೆಳ್ಳಿಯ ರೋಧಕ್ಕೆ ಸಂಬಂಧಪಟ್ಟಂತೆ ρL2 ತಗೊತ್ಕೊಂಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ದಪ್ಪನೂ ಒಂದೇ ಇದೆ ಸರ್. ಆ ನಂತರ ಅವುಗಳ ರೋಧ ಸಮ ಮಾಡಬೇಕಾಗಿರೋದ್ರಿಂದ R = ρL/A ಸೂತ್ರ ಬಳಸ್ಕೊಂಡಿದ್ದೀನಿ. ಕಬ್ಬಿಣದ ರೋಧಕ್ಕೆ ಸಂಬಂಧಪಟ್ಟಂತೆ ಅದನ್ನು R1 ಅಂತ ಅಂದ್ಕೊಂಡಿದ್ದೀನಿ. R1 = ρL1/A. ಮತ್ತು ಬೆಳ್ಳಿಯ ರೋಧಕ್ಕೆ ಸಂಬಂಧಪಟ್ಟಂತೆ R2 = ρL2/A. ಸಲ್ಲಿ ನಮಗೆ ದತ್ತಾಂಶಗಳನ್ನ ಆದೇಶಿಸಿದಾಗ ಅಲ್ಲಿ ರೋಧ ಸಮ ಮಾಡಬೇಕಾಗಿರೋದ್ರಿಂದ ಸರ್ R1 ಮತ್ತು R2ಗಳು ಸಮವಾಗ್ತವೆ. ಮತ್ತು ಎಡಭಾಗದಲ್ಲಿ ρL/A ಮತ್ತು ಬಲಭಾಗದಲ್ಲಿ ρL2/A ಆಗುತ್ತೆ ಸರ್. ಅಲ್ಲಿ ದಪ್ಪ ಕೂಡ ಸಮ ಇರೋದ್ರಿಂದ ಅಲ್ಲೂ A ಎಲಿಮಿನೇಟ್ ಆಗುತ್ತೆ ಸರ್. ಉಳ್ಕೊಂಡಂಥ ಅಂಶ ρL1 = ρL2 ಸರ್. ಅಂದ್ರೆ ಕಬ್ಬಿಣದ ರೋಧವನ್ನ ρL1 ಅಂತ ತಗೊಂಡಿದ್ದೀರಿ ನೀವು? ಹಾಂ ಸರ್, ಹೌದು ಸರ್. ಆ ಬೆಳ್ಳಿಯ ರೋಧಕ್ಕೆ ಸಂಬಂಧಪಟ್ಟಂತೆ ρL2 ತಗೊತ್ಕೊಂಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ದಪ್ಪನೂ ಒಂದೇ ಇದೆ ಸರ್. ಆ ನಂತರ ಅವುಗಳ ರೋಧ ಸಮ ಮಾಡಬೇಕಾಗಿರೋದ್ರಿಂದ ಆ ರೋಧ R1 R2 ಬೆಲೆಗಳು ಸಮ ಆಗ್ತವೆ ಮತ್ತು A ಬೆಲೆಗಳು ಸಮ ಆಗೋದ್ರಿಂದ ಅವೆರಡು ಎಲಿಮಿನೇಟ್ ಆಗ್ತವೆ ಸರ್ ಫಾರ್ಮುಲಾದಲ್ಲಿ. ಸೊ ಉಳಿದಂತೆ ನಾನು ದತ್ತಾಂಶವನ್ನು ಆದೇಶ ಮಾಡ್ತಾ ಇದ್ದೀನಿ. ನನಗೆ L2 ಬೇಕಾಗಿರೋದ್ರಿಂದ ನಾನು ಬೆಲೆಗಳನ್ನ ನಾನು ಎಡಭಾಗದಿಂದ ಬಲಭಾಗಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ಸಿಂಪ್ಲಿಫೈ ಮಾಡಿದೆ ಸರ್. ನನಗೆ ಎಲ್ಲ ಭಾಗಿಸಿ ಈಗ 10 × 10⁸ ಮತ್ತು ಕೆಳಗಡೆ 10⁻⁸ ಕ್ಯಾನ್ಸಲ್ ಆಗುತ್ತೆ ಸರ್. ಅಲ್ಲಿ 6 2 12 2 ಕ್ಯಾನ್ಸಲ್ ಆಗುತ್ತೆ ಸರ್. 6 2 12 ಆಗುತ್ತೆ. ಅಲ್ಲಿ 2 ಬರುತ್ತೆ. 10 × 2 20 ಆಗುತ್ತೆ ಸರ್. ಹಾಗಾಗಿ ಇಲ್ಲಿ L2 ಅಂತ ಅಂದರೆ ಅದು ಬೆಳ್ಳಿಯ ತಂತಿ ಉದ್ದ ಅದು 20 ಸೆಂಟಿಮೀಟರ್ ಆದಾಗ ಅಂದ್ರೆ ನೀವು ಇಲ್ಲಿ ಏನು ಸ್ಟಾರ್ ಚಿಹ್ನೆ ಬಳಸಿದ್ರಿ ಅದು ಇಂಟು ಅಂತ ವಿದ್ಯಾರ್ಥಿಗಳು ಪರಿಗಣಿಸಬೇಕು. ಇಂಟು ಸರ್, ಅದು ಇಂಟು ಚಿಹ್ನೆ. ನೀವು ಸರಿಯಾದಂತಹ ಸಲಹೆಯನ್ನು ಕೊಟ್ಟಿದ್ದೀರಿ ಮಕ್ಕಳುಗಳಿಗೆ. ಅಲ್ಲಿ 20 ಸೆಂಟಿಮೀಟರ್ ಉದ್ದದ ಬೆಳ್ಳಿಯ ತಂತಿಯನ್ನು ತೆಗೆದುಕೊಂಡ್ರೆ ಈ ಒಂದು ನಿರ್ದಿಷ್ಟವಾದಂತಹ ಪ್ರಶ್ನೆಯಲ್ಲಿ ಕಬ್ಬಿಣದ ಮತ್ತು ಬೆಳ್ಳಿ ತಂತಿಯ ರೋಧಗಳು ಸಮವಾಗ್ತವೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ನೋಡೋಣ ಸರ್. ಓಕೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯ ಕೊನೆಯ ಹಂತವನ್ನು ತಲುಪ್ತಾ ಇದ್ದೀವಿ. 37ನೇ ಪ್ರಶ್ನೆಗೆ ಬಂದಿದ್ದೀವಿ. ಇದು ಕೂಡ 4 ಅಂಕದ ಪ್ರಶ್ನೆ. ನೋಡಿ, ಜೀವಶಾಸ್ತ್ರದಿಂದ ಬಂದಿದೆ. ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾದ ಜೀವಿಯಲ್ಲಿ ಭಿನ್ನತೆಗಳು ಏಕೆ ಉಂಟಾಗುತ್ತವೆ ವಿವರಿಸಿ. ಹಾಗೆ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳೇನು? 2 ಅಂಶಗಳು ಇಲ್ಲಿ ಒಳಗೊಂಡಿದೆ. ನೋಡ್ತಾ ಇದ್ರೆ ಉತ್ತರಗಳು ಬರ್ತಾ ಇದೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆ ಆಗೋದು, ಸಂಯೋಜನೆ ಆದ ನಂತರ ಯುಗ್ಮ ಉಂಟಾಗ್ತಕ್ಕಂಥದ್ದು. ಈ ರೀತಿಯಾಗಿ ಉತ್ತರ ನಿಮಗೆ ಪಠ್ಯಪುಸ್ತಕದಲ್ಲೇ ಇದೆ. ಆ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಪ್ಯಾರಾಗ್ರಾಫನ್ನು ನಾವು ನಿಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಏನು ಪಾಯಿಂಟ್ ವೈಸ್ ಬರಿತಾ ಹೋಗಿದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, 2ನೇ ಭಾಗ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು. ಇದು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆ ಸರ್. ಇದು ಹೌದು ಸರ್. ಸೊ ಹಾಗಾಗಿ ಕಾಯಜ ಸಂತಾನೋತ್ಪತ್ತಿಯಿಂದ ಸಸ್ಯಕ್ಕೆ ಏನು ಉಪಯೋಗ ಆಗುತ್ತೆ? ಹೌದು. ಸಸ್ಯಗಳ ಬೇರುಕಾಂಡ ಎಲೆಗಳಿಂದ ಹೊಸ ಸಸ್ಯಗಳ ಬೆಳವಣಿಗೆ ಆಗುತ್ತೆ. ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳು ಪಠ್ಯಪುಸ್ತಕದಲ್ಲಿ ವಿದ್ಯಾರ್ಥಿಗಳಿಗೆ ದೊರೆಯುತ್ತೆ ಸರ್. ಹಾಗಾಗಿ ನಾನು ಹೆಚ್ಚು ಇದನ್ನ ಪುನರಾವರ್ತನೆ ಮಾಡೋದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಇನ್ನೊಂದು ಆಯ್ಕೆಯೂ ಕೂಡ ಇದೆ. ಇದರಲ್ಲಿ ಆಯ್ಕೆಯಲ್ಲಿ 2 ಪ್ರಶ್ನೆಗಳಿದೆ, ಅಂದರೆ ಉಪ ಪ್ರಶ್ನೆಗಳಿದೆ. ಜರಾಯುವಿನ ರಚನೆ ಹಾಗೂ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು? ನೋಡಿ, ಈಗ ಮೊದಲನೇ ಪ್ರಶ್ನೆಗೆ ಏನು ಉತ್ತರ ಬರೀಬೇಕು ಅಂತ ನೋಡೋಣ. ಇದು ಕೂಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ನೇರವಾದ ಒಂದು ಪರಿಕಲ್ಪನೆ. ನೇರವಾಗಿ ಪ್ರಶ್ನೆ ಕೇಳಿದರೆ ಇಷ್ಟು ಅಂಶಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದು ಪಠ್ಯಪುಸ್ತಕದಲ್ಲಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಾನಿಲ್ಲಿ ಪಾಯಿಂಟ್ ವೈಸ್ ಬರಿತಾ ಹೋಗಿದ್ದೀನಿ. ಈ ರೀತಿ ನೀವು ಪಾಯಿಂಟ್ ವೈಸ್ ಬರೆಯೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಸರ್, ಸುಲಭ ಆಗುತ್ತೆ. ಓಕೆ, ಮೊದಲ ಎ ಪ್ರಶ್ನೆಗೆ ನೋಡಿದ್ರಿ. ಬಿ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಸರ್. ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳು ಅಂತ ಇದೆ. ನೋಡಿ, ಈ ಅಂಶಗಳನ್ನು ನೀವು ಬರಿತಾ ಹೋಗಿ ಖಂಡಿತವಾಗ್ಲೂ ಕೂಡ ನೀವು ಉತ್ತಮವಾದ ಅಂಕಗಳನ್ನು ಲಭಿಸೋದಕ್ಕೆ
ಖಂಡಿತವಾಗ್ಲೂ ನೀವು ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಹೊಸದಾಗಿರ್ತಕ್ಕಂತಹ ಅಂಶಗಳೇನು ಇಲ್ಲಿ ಬರೆದಿಲ್ಲ, ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳನ್ನೇ ಇಲ್ಲಿ ನಾನು ತೋರಿಸಿದ್ದೀನಿ. ಹೌದು ಸರ್, ಹೌದು ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನೋಡೋಣ ಸರ್. ಹಾಂ ಸರ್, ನೋಡಿ ಮಕ್ಕಳ, ಇದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎನ್ನುವ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ. ಅಲ್ಲಿ ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟಂತಹ ಭಾಗದಿಂದ ಕಣ್ಣುಗಳ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂತೆ ಅದು ಕಾನ್ಸೆಪ್ಟ್ ಮುಗಿದ ನಂತರ ಬರುವಂಥ ಒಂದು ಕಾನ್ಸೆಪ್ಟ್ ಇದು. ನೋಡಿ, ಅಲ್ಲಿ ಎಲ್ಲ ಕಾರಣಗಳನ್ನು ಸೇರಿಸಿ ಒಂದು 5 ಅಂಕದ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನೊಂದು ಮಾಡಲ್ ಪೇಪರಲ್ಲಿ ಬೇರೆ ಪ್ರಶ್ನೆ ಇದೆ ಮಕ್ಕಳೇ, ಇದೇ ಪ್ರಶ್ನೆ ಬಂದಿಲ್ಲ. ಹಾಗಾಗಿ ನಾನು ಒಂದು ಗಮನಿಸಿದೆ. ಹೇಳಿ ಸರ್. 5 ಅಂಕದ ಪ್ರಶ್ನೆ ಆದರೂ ಕೂಡ ನೇರವಾಗಿ ಒಂದೇ ಪ್ರಶ್ನೆ ಇಲ್ಲ ಸರ್, ಉಪ ಪ್ರಶ್ನೆಗಳಿದ್ದಾವೆ. ಖಂಡಿತವಾಗ್ಲೂ ಸರ್, ಉಪ ಪ್ರಶ್ನೆಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳು ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಅಂದ್ರೆ ಉಪ ಪ್ರಶ್ನೆಗಳಿದೆ, 3-4 ಪ್ರಶ್ನೆಗಳನ್ನ ಸೇರಿಸಿರೋದ್ರಿಂದ ಸುಲಭವಾಗಿ ಬೇರೆ ಪ್ರಶ್ನೆಗಳಿಗೆ ಯಾವ ರೀತಿ ತಯಾರಾಗಿದ್ರು ಅದೇ ರೀತಿ ತಯಾರಾಗಿದ್ರು ಸಾಕು ಅಂತ ಇಲ್ಲಿ ನಾವು ಹೇಳ್ಬೋದಲ್ಲ ಸರ್. ಒಂದು ಕ್ಲೂ ಅನ್ನ ಕೊಡೋಣ ಮಕ್ಕಳಿಗೆ. ಈ 5 ಅಂಕದ ಪ್ರಶ್ನೆಗಳು ಹೇಗಿರ್ತವೆ ಅಂತ ಅಂದ್ರೆ 2 ಅಥವಾ 3 ಪ್ರಶ್ನೆಗಳನ್ನ ಸೇರಿಸ್ಕೊಂಡಿರುವಂತದ್ದು ಸರ್. ಈಗ 2 ಪ್ರಶ್ನೆಗಳು ಸೇರಿಸಬೇಕಾದ್ರೆ ನಮಗೆ 3 ಮತ್ತೆ 2 ಅಂಕವನ್ನ ಸೇರಿಸ್ಕೊಂಡ್ಬಿಡ್ತೀವಿ. 3 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಅಂತ. ಅಥವಾ 3 ಪ್ರಶ್ನೆ ಮಾಡ್ಕೊಂಡ್ರಿ ಅಂತ ಅಂದ್ರೆ 2 + 2 + 1 ಅಂಕ. ಹೀಗೆ 2 ಅಥವಾ 3 ಉಪ ಪ್ರಶ್ನೆಗಳನ್ನ ಈ 5 ಅಂಕದ ಪ್ರಶ್ನೆ ಹೊಂದಿರೋದ್ರಿಂದ ಅದೇನು ವಿಶೇಷವಾಗಿ ಮಕ್ಕಳು ಇದನ್ನು ಪರಿಗಣಿಸುವಂಥ ಅವಶ್ಯಕತೆ ಇಲ್ಲ ಸರ್. ನೋಡಿ, ಇಲ್ಲಿ ನಕ್ಷತ್ರಗಳು ಮಿನುಗದಂತೆ ಕಾಣುತ್ತವೆ, ಅದರ ಗ್ರಹಗಳು ಮಿನುಗದಂತೆ ಕಾಣುವುದಿಲ್ಲ. ನೋಡಿ ಸರ್, ಈ ಪ್ರಶ್ನೆನಲ್ಲಿ ನಕ್ಷತ್ರಗಳು ಮಿನುಗಿದಂತೆ ಕಾಣುತ್ತವೆ, ಅದರ ಗ್ರಹಗಳು ಮಿನುಗಿದಂತೆ ಕಾಣುವುದಿಲ್ಲ ಏಕೆ ಅಂತ ಒಂದು ಪ್ರಶ್ನೆ ಇದೆ. ಹಗಲಿನಲ್ಲಿ ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿಯೂ ಸೂರ್ಯಾಸ್ತದ ಸಮಯದಲ್ಲಿ ಕೆಂಪಾಗಿರಲು ಕಾರಣವೇನು ವಿವರಿಸಿ ಅಂತ ಕೊಟ್ಟಿದ್ದಾರೆ. 2 ಪ್ರಶ್ನೆ ಕೇಳಿದ್ದಾರೆ ಸರ್. 2 ಪ್ರಶ್ನೆ ಕೇಳಿದ್ದಾರೆ ಸರ್. ಸರ್, 2ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಇದಾವೆ. ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿದೆ, ಜೊತೆಗೆ ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ಸಮಯದಲ್ಲಿ ಕೆಂಪಾಗಿರಲು ಕಾರಣ ಅಂತ 3 ಪ್ರಶ್ನೆಗಳಾಯ್ತು. 3 ಪ್ರಶ್ನೆಗಳಾಯ್ತು. ಹಾಗಾಗಿ ಉತ್ತರ ಇದು ಮಕ್ಳಿಗೆ ಗೊತ್ತಿರೋದ್ರಿಂದ ನಾನು ಇದನ್ನು ಕೊಟ್ಟಿದ್ದೀನಿ ಸರ್. ಖಂಡಿತವಾಗ್ಲೂ ಚೆನ್ನಪ್ಪ ಸರ್, ಈ 5 ಅಂಕದ ಪ್ರಶ್ನೆ ಆತಂಕ ವಿದ್ಯಾರ್ಥಿಗಳಿಗೆ ಏನಿತ್ತು ಖಂಡಿತವಾಗ್ಲೂ ಅದನ್ನ ಹೋಗ್ಲಾಡ್ಸಿದ್ರಿ. ಮತ್ತೆ 5 ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೀಬೇಕು ಅಂತ ನೀವು ಇಲ್ಲಿ ತೋರಿಸ್ತಾ ಹೋಗಿದ್ದೀರಿ. 5 ಅಂಕದ ಪ್ರಶ್ನೆ ಬಂದಿಲ್ಲ ಅಂದ್ರೂ ಕೂಡ 3, 4, 2 ಅಂಕದ ಪ್ರಶ್ನೆಗಳಾದ್ರೂ ನೀವು ಈ ಭಾಗದಿಂದ ನಿರೀಕ್ಷಿಸಬಹುದು. ಹಾಗಾಗಿ ಮಕ್ಕಳ, ನಾನು ಮತ್ತು ಸರ್ ಅವರು ಇಷ್ಟೊತ್ತು ತನಕ ನಿಮಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ತಿಳಿಸ್ಕೊಟ್ಟಿದ್ದೀವಿ. ಒಂದು ವಿಚಾರ ನಿಮಗೆ ಸ್ಪಷ್ಟವಾಯಿತು. ಏನಪ್ಪ ವಿಚಾರ ಅಂತ ಅಂದರೆ, ವಿಷಯದಲ್ಲಿನ ಸ್ಪಷ್ಟತೆ ಬಹಳ ಮುಖ್ಯ, ಜೊತೆಗೆ ಪ್ರಶ್ನೆಗಳನ್ನು ಅರ್ಥೈಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಸರ್. ಖಂಡಿತವಾಗ್ಲೂ ಹೌದಾ? ಆನಂತರ ಪ್ರಶ್ನೆ ಯಾವ ಉತ್ತರವನ್ನು ನಿರೀಕ್ಷಿಸ್ತಾ ಇದೆ ಅನ್ನೋದನ್ನು ಮಕ್ಕಳು ಅರ್ಥೈಸ್ಕೋಬೇಕು. ಖಂಡಿತ ಸರ್. ಉತ್ತಮವಾಗಿರ್ತಕ್ಕಂತಹ ಮಾಹಿತಿಯನ್ನು ಭೌತಶಾಸ್ತ್ರ ವಿಭಾಗದಿಂದ ತಿಳಿಸ್ಕೊಟ್ರಿ. ಹಾಗೆ ನಾನು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಿಂದ ತಿಳಿಸ್ಕೊಟ್ಟಿದ್ದೀನಿ. ಏನು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಆಯಿತು, ಈ ವಿಶ್ಲೇಷಣೆಯನ್ನ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರು ಅರ್ತಿದ್ದೇ ಆದ್ರೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಸಿದ್ಧಗೊಳಿಸುವಲ್ಲಿ ಹಾಗೂ ವಿದ್ಯಾರ್ಥಿಗಳು ಪರೀಕ್ಷೆಗೆ ಉತ್ತಮವಾಗಿ ಅಭ್ಯಾಸ ಮಾಡಿ ತಯಾರಾಗಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಮಾಹಿತಿ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿಯ ತನಕ ಮಾದರಿ ಪ್ರಶ್ನೆ ಪತ್ರಿಕೆ 1ರ ವಿಶ್ಲೇಷಣೆಯನ್ನು ನಡೆಸ್ಕೊಟ್ಟಿದ್ದೀವಿ. ಸ್ನೇಹಿತರಾದಂಥ ಶಶಿಕುಮಾರ್ ಸರ್ ಅವರು ಬಯಾಲಜಿ ಮತ್ತು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ ತುಂಬ ಸೂಕ್ಷ್ಮವಾಗಿ ವಿವರವಾಗಿ ಮತ್ತು ಪ್ರಶ್ನೆಗಳನ್ನು ಅರ್ಥೈಸ್ಕೊಳ್ಳೋದು ಹೇಗೆ, ಉತ್ತರಗಳನ್ನು ಬರೆಯೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾನು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಇಲಾಖೆಗೂ, ಶಿಕ್ಷಣ ಇಲಾಖೆಗೂ, ಜೊತೆಗೆ ಸರ್ಕಾರಕ್ಕೂ ನಾವಿಬ್ಬರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮಿಬ್ಬರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಾವಿಬ್ಬರೂ ನಿಮಗೆ ಶುಭವನ್ನು ಹಾರೈಸಿದ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಯಶಸ್ಸು ನಿಮ್ಮದಾಗಲಿ. ನಮಸ್ಕಾರ. ಪ್ರಥಮ ಭಾಷೆ ಕನ್ನಡವನ್ನು ಅಧ್ಯಯನ ಮಾಡ್ತಾ ಇರುವಂಥ ಎಲ್ಲ 10ನೇ ತರಗತಿ ಮಕ್ಕಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಡೀ ವರ್ಷ ಪೂರ್ತಿ ನಾವು ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿರುವಂಥ ಗದ್ಯ ಭಾಗ, ಪದ್ಯ ಭಾಗ, ಪಠ್ಯಪೂರಕ ಅಧ್ಯಯನ, ವ್ಯಾಕರಣಾಂಶ, ಛಂದಸ್ಸು ಎಲ್ಲವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಕನ್ನಡ ಅಂದ ಕೂಡಲೇ ರೋಮಾಂಚನವಾಗುತ್ತೆ. ಕನ್ನಡ ನುಡಿಯೂ ಹೌದು, ಅದು ನಾಡೂ ಹೌದು. ಕನ್ನಡ ಅಂದರೆ ಎಂಥ ಸೊಗಸಾದ ಸುಂದರವಾದ ಭಾಷೆ ಅನ್ನೋದಕ್ಕೆ ಸುಮತೀಂದ್ರ ನಾಡಿಗರು ಒಂದು ಮಾತು ಹೇಳಿದ್ದಾರೆ. ಕನ್ನಡವೆಂದರೆ ನಮ್ಮನ್ನೆಲ್ಲ ಅಪ್ಪಿ ಮುದ್ದಿಸುವ ತಾಯಿ,
ಇನ್ನೂ ಬೇಕು ಬೇಕು ಎನಿಸುವ ಸವಿ ಸವಿ ಕೊಬ್ಬರಿ ಮಿಠಾಯಿ, ಕನ್ನಡವೆಂದರೆ ಘಮಘಮಿಸುವ ರಸಪುರಿ ಮಾವಿನ ಹಣ್ಣು, ಎಳೆಯ ಬಿಸಿಲಿನಲ್ಲಿ ಥಳಥಳ ಹೊಳೆಯುವ ನವಿಲುಗರಿಯ ಕಣ್ಣು, ಕನ್ನಡವೆಂದರೆ ಪಂಪನ ಕಾವ್ಯದ ಜಾಜಿ ಮಲ್ಲಿಗೆಯ ಕಂಪು, ಪುಟ್ಟ ಕೃಷ್ಣನ ತುಟಿಯಲ್ಲಿ ಹೊಮ್ಮಿದ ಕೊಳಲಿನ ನಾದದ ಇಂಪು, ಕನ್ನಡವೆಂದರೆ ಸುಂದರ ಕನಸಲಿ ಕುಣಿ ಕುಣಿದಾಡುವ ಮನಸ್ಸು, ತುಂಗೆ ಭದ್ರೆ ಕಾವೇರಿಯರಾಡುವ ಶ್ಯಾಮಲ ಲಾಸ್ಯದ ನೆಲಸು. ಅಂಥ ಸುಂದರವಾದ ಭಾಷೆ ನಮ್ಮ ಭಾಷೆ. 2,000 ವರ್ಷಗಳ ಇತಿಹಾಸವಿರುವಂಥ ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಅಧ್ಯಯನ ಮಾಡುವಂಥ ಮನಸ್ಸಿರಬೇಕು. ವರ್ಷಪೂರ್ತಿ ತಾವು ತಮ್ಮ ಶಾಲೆಯಲ್ಲಿ ತಮ್ಮ ಕನ್ನಡ ಅಧ್ಯಾಪಕರು ಹೇಳಿಕೊಟ್ಟಿರುವಂಥ ಪಾಠವನ್ನು ಕೇಳಿರ್ತೀರ. ಜ್ಞಾನ ಎಲ್ಲ ಕಡೆಯಿಂದ ಬರಬೇಕು. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನೋ ಹಾಗೆ ಜ್ಞಾನ ಎಲ್ಲ ಕಡೆಯಿಂದ ಬಂದರೂ ಕೂಡ ನಾವು ಸ್ವೀಕರಿಸೋದಕ್ಕೆ ಸಿದ್ಧವಾಗಿರಬೇಕು ಮಕ್ಕಳೇ. ಇವತ್ತು ನಾವು ಪ್ರಥಮ ಭಾಷೆ ಕನ್ನಡದಲ್ಲಿ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇವತ್ತು ಯುದ್ಧ ಪಾಠದ ಬಗ್ಗೆ ತಿಳ್ಕೊಳ್ಳೋರಿದ್ದೀವಿ. ಅದಾದ ನಂತರ ಶಬರಿ ಪಾಠದ ಬಗ್ಗೆ ಅಭ್ಯಾಸ ಮಾಡೋರಿದ್ದೀವಿ. ಹಾಗೆ ಲಂಡನ್ ನಗರ ಪಾಠದ ಬಗ್ಗೆ ಕೂಡ ತಿಳ್ಕೊಳ್ಳೋರಿದ್ದೀವಿ. ಈಗಾಗಲೇ ನಾವು ಓದಿರುವಂಥ ವಿಚಾರಗಳನ್ನು ಪುನಃ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಪುನರ್ ಮನನ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲ ತೊಡಗ್ತಾ ಇದ್ದೀವಿ. ಮೊದಲನೇ ಗದ್ಯ ಯುದ್ಧ. ಗದ್ಯ ಪಾಠ 1 ಯುದ್ಧ. ಯುದ್ಧ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಏನು ಹೊಳೆಯುತ್ತೆ? ಹೋರಾಟ, ಸಂಗ್ರಾಮ, ಬಾಂಬುಗಳು, ಮದ್ದು, ಗುಂಡು ಇವೆಲ್ಲ ಇರುವಂಥದ್ದು. ಈ ಪಾಠದಲ್ಲಿ ಯಾವ ವಿಚಾರಗಳನ್ನ ಹೇಳಿದ್ದಾರೆ ಅನ್ನೋದನ್ನು ನಾವು ಅಭ್ಯಾಸ ಮಾಡೋಣ. ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆ ಕೂಡ ಒಂದು. ಅದು ಬಹಳ ಜನಪ್ರಿಯವಾಗಿರುವಂಥದ್ದು. ಮಕ್ಕಳಿಗೆ ಸಣ್ಣ ಕಥೆಯನ್ನು ಪರಿಚಯ ಮಾಡುವಂಥದ್ದು ಈ ಗದ್ಯ ಭಾಗದ ಮುಖ್ಯ ಉದ್ದೇಶ. ಮಕ್ಕಳು ಕಥೆಗಳನ್ನು ಓದಬೇಕು. ಕಥೆ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಆಬಾಲ ವೃದ್ಧರಿಗೂ ಕೂಡ ಎಲ್ಲರಿಗೂ ಕಥೆ ಅಂದರೆ ತುಂಬ ಇಷ್ಟ. ಅಂಥ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ಯುದ್ಧ ಅನ್ನುವಂಥ ಗದ್ಯ ಭಾಗ ಸಣ್ಣ ಕಥೆ ಪ್ರಕಾರಕ್ಕೆ ಸೇರಿದೆ. ಯುದ್ಧಕ್ಕೆ ಕಾರಣಗಳೇನೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋರಿದ್ದೀವಿ. ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ದ್ವೇಷ ಮನೋಭಾವ, ದ್ವೇಷ ಸಾಧನೆ, ಕೌಟುಂಬಿಕ ಕಲಹ ಇವೆಲ್ಲವುಗಳಿಂದ ಯುದ್ಧ ಆಗುವಂಥ ಪರಿಸ್ಥಿತಿ ಬರುತ್ತೆ, ಒದಗಿ ಬರುತ್ತೆ. ಹಾಗಾಗಿ ನಾವು ಸಂಯಮವನ್ನು ಕಾಪಾಡಿಕೊಳ್ಳಬೇಕು ಅನ್ನೋದು ಕೂಡ ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದರ ಪರಿಣಾಮ ಸರ್ವನಾಶ. ಒಂದು ಮಾತಿದೆ, ಯುದ್ಧದಲ್ಲಿ ಗೆದ್ದೋನು ಸೋತ, ಸೋತೋನು ಸತ್ತ ಅಂತ. ವೈರಿ ಮಿತ್ರ ರಾಷ್ಟ್ರಗಳೆನ್ನದೆ ಎಲ್ಲರಿಗೂ ಸಂಕಷ್ಟವನ್ನು ತಂದೊಡ್ಡೋದೇ ಈ ಯುದ್ಧ. ಆದರೆ ಇಂಥ ಯುದ್ಧದ ಸಂದರ್ಭದಲ್ಲೂ ಕೂಡ ನಡೆದಂಥ ಮಾನವೀಯ ಮೌಲ್ಯಯುತ ನಡವಳಿಕೆಗಳನ್ನು, ಆ ಘಟನೆಯನ್ನು ಈ ಕಥೆಯಲ್ಲಿ ನಾವು ಕಾಣಬಹುದು ಮಕ್ಕಳೇ. ಎಷ್ಟು ಸೊಗಸಾಗಿ ಬರೆದಿದ್ದಾರೆ ಈ ಕಥೆಯನ್ನು ನಾವಿವಾಗ ಅಭ್ಯಾಸ ಮಾಡೋಣ. ಕಥೆಯನ್ನು ಬರೆದಿರೋರು ಯಾರು? ಲೇಖಕರು ಶ್ರೀಮತಿ ಸಾರಾ ಅಬೂಬಕರ್ ಅವರು. ನೋಡಿ, ಅವರ ಚಿತ್ರವನ್ನು ಗಮನಿಸಿ. ಒಬ್ಬ ಮಹಿಳೆಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಪಡಿಬಹುದು ಅನ್ನೋದಕ್ಕೆ ಶ್ರೀಮತಿ ಸಾರಾ ಅಬೂಬಕರ್ ಅವರು ಒಂದು ಉದಾಹರಣೆ. ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಶ್ರೀಮತಿ ಸಾರಾ ಅಬೂಬಕರ್ ಅವರು ಕ್ರಿಸ್ತ ಶಕ 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ಮಕ್ಕಳೇ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆಗೆ ಈ ರೀತಿ ಪ್ರಶ್ನೆಗಳು ಬಂದೇ ಬರುತ್ತವೆ. ಅದನ್ನು ವಾಕ್ಯ ರೂಪದಲ್ಲಿ ನಾವು ಲೇಖಕರ ಪರಿಚಯವನ್ನು ಬರೀಬೇಕಾಗುತ್ತೆ. ಅವರ ಈ ಹುಟ್ಟಿದ ಇಸವಿ ಮತ್ತು ಸ್ಥಳವನ್ನು ಬರೆದ ನಂತರ ಅವರು ಬರೆದಿರುವಂಥ ಕೃತಿಗಳ ಬಗ್ಗೆ ಕೂಡ ನಾವು ಹೇಳಬೇಕಾಗತ್ತೆ. ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಕಾರ್ತಿಯಾಗಿ ಜನಪ್ರಿಯತೆ ಗಳಿಸಿರುವಂಥ ಇವರು ಸಾರಾ ಅಬೂಬಕರ್ ಅವರು ಚಪ್ಪಲಿಗಳು, ಖೆಡ್ಡ, ಪಯಣ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಮುಂತಾದ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಹಾಗೂ ಚಂದ್ರಗಿರಿಯ ತೀರದಲ್ಲಿ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳೆ ಒಡೆದ ದೋಣಿಯಲ್ಲಿ ಮೊದಲಾದ ಕಾದಂಬರಿಗಳನ್ನೂ ಕೂಡ ರಚನೆ ಮಾಡಿದ್ದಾರೆ. ಇಂಥ ಶ್ರೇಷ್ಠ ಸಾಹಿತಿಗಳಿಗೆ ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ಪ್ರತಿಷ್ಠಿತ ನೃಪತುಂಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಿಜಕ್ಕೂ ಅದಕ್ಕೆ ಅವರು ಅರ್ಹರಾಗಿದ್ದಾರೆ. ಇನ್ನು ಯುದ್ಧದ ವರ್ಣನೆಯನ್ನು ನೋಡೋಣ ನಾವು. ಈ ಯುದ್ಧದ ಗದ್ಯ ಭಾಗದ ಪ್ರಾರಂಭದಲ್ಲಿ ಒಂದು ವರ್ಣನೆ ಬರುತ್ತೆ. 2 ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಅದು ಗಡಿ ಭಾಗ. ರಾತ್ರಿ ಹೊತ್ತು ಒಂದು ಯುದ್ಧ ವಿಮಾನ ಹೋಗ್ತಾ ಇದೆ. ಶತ್ರು ದೇಶದವರು
ಗುಂಡನ್ನು ಹಾರಿಸಿ ಆ ವಿಮಾನವನ್ನು ಧ್ವಂಸ ಮಾಡಿರ್ತಾರೆ. ಅದು ಪುಡಿ ಪುಡಿಯಾಗಿ ಚೂರು ಚೂರಾಗಿ ಆ ಸಮುದ್ರದಲ್ಲಿ ಬಿದ್ದು ಹೋಗುತ್ತೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆ ಯುದ್ಧ ವಿಮಾನದಲ್ಲಿ ಪೈಲಟ್ಟು ಮತ್ತು ಒಬ್ಬ ವೈದ್ಯ ಇರ್ತಾನೆ, ಡಾಕ್ಟರ್. ಅವನ ಹೆಸರು ರಾಹಿಲ್ ಅಂತ. ಅವನು ರಕ್ಷಣೆ ಮಾಡೋದಕ್ಕೋಸ್ಕರ ಔಷಧ ಪೆಟ್ಟಿಗಳನ್ನು, ಅವನು ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. 2 ದೇಶಗಳ ನಡುವೆ ಆ ಯುದ್ಧ ಆಗ್ತಾ ಇದೆ. ಯುದ್ಧ ವಿಮಾನ ಜೋರಾಗಿ ಬ್ಲಾಸ್ಟ್ ಆಗಿದೆ, ಅಪಘಾತಕ್ಕೀಡಾಗಿದೆ, ಚೂರು ಚೂರಾಗಿದೆ, ಭಸ್ಮವಾಗಿದೆ. ಆ ರಾಹಿಲ ಎಲ್ಲಿ ಬಿದ್ದ ಅಂತ ಅವನಿಗೆ ಗೊತ್ತಿಲ್ಲ. ಅವನು ರಾಹಿಲ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ಒಬ್ಬ ಡಾಕ್ಟರ್, ಜೀವವನ್ನು ಉಳಿಸೋದಕ್ಕೆ ಹೋಗ್ತಾ ಇದ್ದಾನೆ. ಅವನ ಜೀವವೇ ಅಪಾಯಕ್ಕೆ ಒಳಗಾಗಿದೆ. ಸಮುದ್ರದ ಆಳದಲ್ಲಿ ಬಿದ್ದು ಹೋಗಿದ್ದಾನೆ. ಅವನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ಅವನಿಗೆ. ಎಚ್ಚರ ಆದಾಗ ನೋಡ್ತಾನೆ, ಅವನ ಕೈಯಲ್ಲಿದ್ದಂಥ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಇಲ್ಲ, ಔಷಧ ಇಲ್ಲ. ಅವನು ಅಪಘಾತಕ್ಕೀಡಾಗಿದ್ದಾನೆ, ಕಾಲು ನೋಯ್ತಾ ಇದೆ, ಸಮುದ್ರದ ನೀರಿನ ಒಳಗಡೆ ಇದ್ದಾನೆ. ಹೇಗೋ ಈಜಿಕೊಂಡು ಮೇಲ್ಗಡೆ ಬಂದು ನೋಡ್ತಾನೆ, ಪೆಟ್ಟಾಗಿದೆ. ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಯಾಕೆಂದರೆ ಬ್ಲ್ಯಾಕೌಟ್ ನಿಯಮ ಇದೆ. ಆಗ ಆ ಬ್ಲ್ಯಾಕೌಟ್ ನಿಯಮದ ಸಂದರ್ಭದಲ್ಲಿ ಅವನು ಒಂದು ಮಿಂಚು ಕಾಣಿಸುತ್ತೆ ಅವನಿಗೆ. ಸುತ್ತಮುತ್ತ ಎಲ್ಲ ಕಡೆ ಎಲ್ಲ ಮನೆಗಳಲ್ಲೂ ಕೂಡ ವಿದ್ಯುತ್ತನ್ನು ನಂದಿಸಿಬಿಟ್ಟಿದ್ದಾರೆ, ಲೈಟನ್ನು ಆಫ್ ಮಾಡಿದ್ದಾರೆ. ಆ ಒಂದು ಗಡಿ ಪ್ರದೇಶದಲ್ಲಿ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡ್ತಾರೆ ಅನ್ನೋವಂಥ ಉದ್ದೇಶದಿಂದ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಬ್ಲ್ಯಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತೆ. ಹಾಗಾಗಿ ಆ ಒಂದು ಕತ್ತಲಾದದ್ರಿಂದ ಏನೂ ಕಾಣಿಸ್ತಾ ಇರಲಿಲ್ಲ. ಆಗ ಅವನ ಜೀವನದಲ್ಲಿ ಒಂದು ಆಶಾದಾಯಕವಾದಂಥ ಮಿಂಚು ಬಂತು, ಆಕಾಶದಲ್ಲಿ ಮಿಂಚು ಬಂತು, ಮಳೆ ಬರ್ತಾ ಇದೆ. ಆಗ ಅವನಿಗೆ ಹತ್ತಿರದಲ್ಲೇ ಇದ್ದಂಥ ಒಂದು ಮನೆ ಕಾಣಿಸ್ತು. ಸದ್ಯ ಜೀವ ಬದುಕ್ತು ಅಂತ ಹೇಳಿ ನಿಧಾನವಾಗಿ ಈಜಿ ದಡವನ್ನು ಸೇರಿ ಆ ಮನೆ ಹತ್ತಿರ ತೆವಳ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನಿಗೆ ಒಂದು ಶಬ್ದ ಕೇಳಿಸುತ್ತೆ, ಯಾ ಅಲ್ಲ ಕಾಪಾಡಿ, ಅಯ್ಯೋ ಅಂಥೇಳಿ ಯಾತನೆ ಆಗಿರುವಂಥ ಒಂದು ಶಬ್ದ ಕೇಳಿಸುತ್ತೆ. ಆ ಮನೆಯ ಒಳಗೆ ಒಬ್ಬರು ಮುದುಕಿ ಇರ್ತಾರೆ, ಆಕೆಗೆ ಒಬ್ಬ ಸೊಸೆ ಇರ್ತಾಳೆ. ಆ ಮುದುಕಿಯ ಮಗ ಸೈನ್ಯಕ್ಕೆ ಹೋಗಿರ್ತಾನೆ ಯುದ್ಧ ಮಾಡೋದಕ್ಕೆ. ಪಾಪ ಸೊಸೆ ಗರ್ಭಿಣಿ ಆಗಿರ್ತಾಳೆ. ಹೆರಿಗೆ ನೋವಿನಿಂದ ಕೂಗಾಡ್ತಿರ್ತಾಳೆ, ಚೀರಾಡ್ತಾ ಇರ್ತಾಳೆ. ಆ ಶಬ್ದ ಕೇಳಿಸ್ತು ರಾಹಿಲನಿಗೆ. ರಾಹಿಲನು ಮುದುಕಿಯ ಮನೆಗೆ ಬಂದ ಸಂದರ್ಭದಲ್ಲಿ ಮುದುಕಿಯ ಸೊಸೆಯು ಸಂಜೆಯಿಂದಲೂ ಹೆರಿಗೆ ನೋವಿನಿಂದ ನರಳುತ್ತಾ ಇರ್ತಾಳೆ. ಯಾರಾದರೂ ಕಾಪಾಡಬಾರ್ದಾ? ಹೊರಗಡೆ ಹೋಗೋ ಹಾಗಿಲ್ಲ, ಬ್ಲ್ಯಾಕೌಟ್ ನಿಯಮ ಇದೆ, ಆಸ್ಪತ್ರೆಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಡಾಕ್ಟರ್ ಸೂಲಗಿತ್ತಿಯನ್ನು ಕರೆಸಲು ಕೂಡ ಆ ರಾತ್ರಿಯ ಸಮಯ ಆದದ್ರಿಂದ ಯುದ್ಧದ ಬ್ಲ್ಯಾಕೌಟ್ ನಿಯಮದಿಂದಾಗಿ ಎಲ್ಲೂ ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಆಗಿದ್ದಂಥ ರಾಹಿಲ ಆ ಮುದುಕಿಯ ಮನೆಯ ಬಾಗಿಲನ್ನು ತಟ್ತಾನೆ. ಬಾಗಿಲು ತೆಗೀರಿ ಅಮ್ಮ, ಬಾಗಿಲು ತೆಗೀರಿ ಅಂತಾನೆ. ಯಾರಪ್ಪ? ಅಮ್ಮ ಬಾಗಿಲು ತೆಗೀರಿ ಅಂತ ಶಬ್ದ ಬರುತ್ತೆ. ಮುದುಕಿ ಸಣ್ಣ ದೀಪವನ್ನು ತೆಗೆದುಕೊಂಡು ಬಾಗಿಲು ತೆಗಿತಾಳೆ. ಅಮ್ಮ ದಯವಿಟ್ಟು ಕಾಪಾಡಿ ಅಂತ ಹೇಳ್ತಾನೆ. ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಳ್ತಾನೆ. ಯಾರಪ್ಪ ನೀನು? ನಾನೊಬ್ಬ ವೈದ್ಯ ಅಮ್ಮ. ಯಾಕಮ್ಮ ನೀವು ಗೋಳಾಡ್ತಾ ಇದ್ದೀರಾ ಅಂತಂದಾಗ, ನನ್ನ ಸೊಸೆ ಗರ್ಭಿಣಿ, ಹೆರಿಗೆ ನೋವಿನಿಂದ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾಳಪ್ಪ ಅಂತ ಹೇಳಿದಾಗ, ಅಮ್ಮ ನಾನೊಬ್ಬ ವೈದ್ಯ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದಾಗ, ಯಾಕಪ್ಪ ಹೀಗೆ ತೆವಳ್ತಾ ಇದೆಯಾ ಅಂದರೆ, ಅಮ್ಮ ನನಗೆ ಕಾಲಿಗೆ ನೋವಾಗಿದೆ, ಬಾ ನನ್ನ ಮಗನ ಬಟ್ಟೆಗಳನ್ನ ಕೊಡ್ತೀನಿ ಅಂಥೇಳಿ ಆಕೆಯ ಮಗನ ಬಟ್ಟೆಗಳನ್ನು ಅವನಿಗೆ ಕೊಡ್ತಾಳೆ. ಆಗ ಅವನ ಬಟ್ಟೆಯನ್ನು ಅಲ್ಲೇ ಬದಲಿಸಿ ಕೋಣೆಗೆ ಹೋಗಿ ಚಿಕಿತ್ಸೆಯನ್ನು ಮಾಡ್ತಾರೆ. ಆಕೆಗೆ ಸುಲಭವಾಗಿ ಹೆರಿಗೆ ಆಗುವಂಥ ಒಂದು ಪರಿಸ್ಥಿತಿ ಇರೋದಿಲ್ಲ. ಅವನಿಗೆ ಗೊತ್ತಾಯಿತು, ಆಸ್ಪತ್ರೆಗೆ ಕರ್ಕೊಂಡೇ ಹೋಗಲೇಬೇಕಾಗಿದೆ. ತಕ್ಷಣ ಅವನು ಬಹಳ ಹೊತ್ತಿನ ಪ್ರಯತ್ನದ ನಂತರ ಆ ಮಗುವನ್ನು ಹೊರಗೆ ತೆಗೆದು ಸೊಸೆಯ ಪ್ರಾಣವನ್ನು ಉಳಿಸ್ತಾನೆ. ಆದರೆ ಆ ಮಗು ನಿರ್ಜೀವವಾಗಿತ್ತು, ಪ್ರಾಣವನ್ನು ಕಳ್ಕೊಂಡಿತ್ತು. ಇದೇ ಸಮಯಕ್ಕೆ ಮುದುಕಿಯು ರಾಹಿಲನು ಶತ್ರು ದೇಶದ ಸೈನಿಕ ಅಂತ ಗೊತ್ತಾಗುತ್ತೆ. ಆ ಮಗು ನಿರ್ಜೀವ ಆಗಿದೆ ಅಂತ ಗೊತ್ತಾದ ತಕ್ಷಣ ಆ ಮುದುಕಿ ಮತ್ತು ಸೊಸೆ ಇಬ್ಬರು ಗೋಳಾಡ್ತಾರೆ, ದುಃಖವನ್ನು ಅನುಭವಿಸ್ತಾರೆ. ಭಗವಂತ, ಈ ಯುದ್ಧ ಇಲ್ಲದೇ ಇದ್ದರೆ ನನ್ನ ಮೊಮ್ಮಗುವನ್ನು ನಾನು ಉಳಿಸ್ಕೊಳ್ಬಹುದಾಗಿತ್ತಲ್ಲ ಅಂತ ಸಂಕಟವನ್ನು ಪಡ್ತಾರೆ. ಹಿಡಿಯಲು ಬಂದಂಥ ತನ್ನ ದೇಶದ ಸೈನಿಕರು ಬಾಗಿಲು ಬಡಿತಾರೆ. ಇವನು ನಮ್ಮ ದೇಶದವನಲ್ಲ ಅಂತ ಈಕೆ ಗೊತ್ತಾಗುತ್ತೆ. ಅಮ್ಮ ದಯವಿಟ್ಟು ಬಾಗಿಲು ತೆಗಿಬೇಡಿ, ಹೊರಗಡೆ ಬಾಗಿಲು ತಟ್ತಿದ್ದಾರೆ ಅಂತ ಹೇಳ್ತಾರೆ. ಆಕೆಯ ಮಾತೃ ಹೃದಯ ಅವನ ಕಣ್ಣನ್ನು ನೋಡುತ್ತೆ. ಯುದ್ಧಕ್ಕೆ ಹೋಗಿರುವಂಥ ನನ್ನ ಮಗನ ಕಣ್ಣಂತರನೇ ಈ ಒಂದು ಕಣ್ಣಿದೆ, ಇವನು ನನ್ನ ಮಗನ ಸಮಾನ ಅಂಥೇಳಿ ಆ ಒಂದು ರಾಹಿಲನನ್ನು ಕೋಣೆ ಒಳಗಡೆ ಬಚ್ಚಿಟ್ಟು
ಅವನನ್ನು ರಕ್ಷಿಸಲು ಸೊಸೆಯು ಮಗನು ಮಲಗಿದ್ದಂಥ ಕೋಣೆಯ ಮಂಚದ ಅಡಿಗೆ ಕಳುಹಿಸಿ ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆಗಿತಾಳೆ. ಸೈನಿಕರೆಲ್ಲ ಬಂದು ನಿಂತು ಬಿಟ್ಟಿದ್ದಾರೆ. ಯಾರಾದರೂ ಬಂದ್ರಾ ಇಲ್ಲಿ? ಹೇಳಮ್ಮ, ಯಾರಾದರೂ ಬಂದ್ರಾ? ಮುದುಕಿ ಕೇಳ್ತಾಳೆ, ನಮ್ಮ ಕಡೆಯವರ ಬೇರೆಯವ್ರ ಕಡೆಯವರಪ್ಪ? ಶತ್ರು ಸೈನ್ಯದವರೊಬ್ಬರು ಬಂದಿದ್ದಾರೆ, ಬಾಗಿಲು ತೆಗೀರಿ. ಬಾಗಿಲು ತೆಗೆದಿದ್ದೀನಪ್ಪ, ಅದರ ಒಳಗಡೆ ಯಾರೂ ಇಲ್ಲ. ಇಲ್ಲ, ಹುಡುಕಿ ನನ್ನ ಸತ್ತ ಮಗುವಿನ ಮೊಮ್ಮಗುವಿನ ಹೆಣವನ್ನು ನೋಡಿ ಅಂತ ಹೇಳಿ ಗೋಳಾಡಿದಾಗ ಅವರು, ಸರ್, ಆ ವಿಮಾನ ಛಿದ್ರವಾಗಿದೆ, ಅವನು ಬದುಕಿರೋದು ಅನುಮಾನ ಇದೆ, ಬನ್ನಿ ಹೋಗೋಣ ಅಂಥೇಳಿ ಅವರೆಲ್ಲ ವಾಪಸ್ ಹೋಗ್ತಾರೆ. ಹೀಗೆ ಬಂದವರು ಸತ್ತ ಮಗುವನ್ನು, ಕೋಣೆಯಲ್ಲಿ ಹರಡಿದ ನೆತ್ತರಿನ ವಾಸನೆಯನ್ನು ಗಮನಿಸಿ ಇಲ್ಲಿ ಯಾರೂ ಇಲ್ಲವೆಂದು ಭಾವಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅನಂತರ ಮುದುಕಿಯು ರಾಹಿಲನಿಗೆ ತನ್ನ ಮನೆಯಲ್ಲಿಯೇ ಆಶ್ರಯವನ್ನು ನೀಡ್ತಾಳೆ. ಅನಂತರ ಹೀಗೆ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಪರಸ್ಪರ ಸಹಾಯವನ್ನು ಮಾಡ್ತಾರೆ. ಇಬ್ಬರೂ ಸಹ ಶತ್ರು ದೇಶದವರು, ಇವನು ಬೇರೆ ದೇಶ, ಅವಳು ಬೇರೆ ದೇಶ. ಆದರೂ ಸಹ ಇಲ್ಲಿ ಮಾನವೀಯತೆಯನ್ನು ಗಮನಿಸ್ತೀವಿ ನಾವು ಮಕ್ಕಳೇ. ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಕುರಿತು ವಿವರಿಸ್ತಾಳೆ. ನಾನು ಈ ಊರಿಗೆ ಬಂದು 50 ವರ್ಷ ಆಯ್ತಪ್ಪ ಮದುವೆ ಮಾಡಿಕೊಂಡು. ನನ್ನ ಗಂಡ ಕೂಡ ಯುದ್ಧಕ್ಕೆ ಹೋದ, ಆದರೆ ಅವನು ವಾಪಸ್ಸು ಬರಲೇ ಇಲ್ಲ. ನನ್ನ ಮಗ ಕೂಡ ಈಗ ಯುದ್ಧಕ್ಕೆ ಹೋಗಿದ್ದಾನೆ, ಅವನು ವಾಪಸ್ಸು ಬಂದರೆ ಸಾಕು. ಅವನಿಗೆ ಮಗುವನ್ನು ನೋಡುವಂಥ ಆಸೆ ಇತ್ತು. ಯುದ್ಧಕ್ಕೆ ಎಳೆದುಕೊಂಡು ಹೋಗುವಾಗ ಹೋಗಲಾರ್ದಿಗ ಆಗುತ್ತಾ? ಖಂಡಿತ ಹೋಗಲೇಬೇಕಾಗತ್ತೆ. ನನ್ನ ಮಗನಿನ್ನೂ ಚಿಕ್ಕ ಹುಡುಗನಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಇನ್ನೂ ಹಿಂದಿರುಗಿ ಬರಲೇ ಇಲ್ಲ, ಅಲ್ಲೇ ತನ್ನ ಪ್ರಾಣವನ್ನು ಬಿಟ್ಟ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ ನೋಡು. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ, ಮದುವೆಯನ್ನೂ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿ ಆದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದ. ಆದರೆ ಅಷ್ಟರಲ್ಲಿ ಬಂತು ಈ ಯುದ್ಧ. ಅವನೊಮ್ಮೆ ಹಿಂದಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನು ಎಂದು ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದಿತವಾಗಿತ್ತು, ಗಂಟಲು ಕಟ್ಟಿತು, ಮಾತೇ ಹೊರಡಲಿಲ್ಲ. ಈ ಯುದ್ಧ ಅನ್ನುವಂಥದ್ದು ಇತಿಹಾಸದ ಉದ್ದಕ್ಕೂ ಇರುವಂಥದ್ದೇ. ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹ, ದ್ವೇಷ ಸಾಧನೆ ಮುಂತಾದವು ಈ ಯುದ್ಧಕ್ಕೆ ಕಾರಣಗಳಾಗುತ್ತವೆ. ಯುದ್ಧದ ಭೀಕರತೆ ಬಹಳವಾಗಿರುತ್ತೆ. ಈ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತೆ. ಆದರೂ ಕೂಡ ಕೆಲವರು ಯುದ್ಧ ಅಂದರೆ ಸಿದ್ಧವಾಗಿರ್ತಾರೆ. ಎಲ್ಲರಿಗೂ ದೇಹಕ್ಕೂ ಮತ್ತು ಮನಸ್ಸಿಗೂ ಗಾಯ ಮಾಡುವುದೇ ಈ ಯುದ್ಧದ ಪರಿ. ಯುದ್ಧದ ಸಮಯದಲ್ಲಿ ರೋಗಿಗಳು ಹಾಗೂ ಗರ್ಭಿಣಿಯರಿಗೆ ಸೂಕ್ತವಾದ ಚಿಕಿತ್ಸೆಯು ದೊರೆಯದೆ ಸಾವಿಗೀಡಾಗುವಂಥ ಸಂದರ್ಭಗಳು ತುಂಬ ಹೆಚ್ಚಾಗಿರುತ್ತೆ. ಈ ಕಥೆಯಲ್ಲಿ ಮುದುಕಿ ತನ್ನ ಸತ್ತ ಮೊಮ್ಮಗುವಿನ ಮುಂದೆ ಕುಳಿತು, ಈ ಯುದ್ಧ ನನ್ನ ಮೊಮ್ಮಗನನ್ನು ಉಳಿಸಲಿಲ್ಲವಲ್ಲ, ಯಾರಿಗಾಗಿ ಯುದ್ಧ, ಏತಕ್ಕಾಗಿ ಯುದ್ಧ ಎಂದು ರೋಧಿಸುವುದನ್ನು ಕಂಡಾಗ ಯುದ್ಧದ ಪರಿಣಾಮ ಎಂಥ ಘೋರ ಎಂದು ನಮಗೆ ಅರಿವು ಬರುತ್ತದೆ. ಯುದ್ಧಕ್ಕೆ ಹೋದ ಮಗನು ಹಿಂದಿರುಗಿ ಬರಲಿಲ್ಲ. ಯುದ್ಧದಲ್ಲಿ ವಿನಾಕಾರಣ ಮುದುಕಿಯ ಗಂಡನನ್ನೂ ಹಾಗೂ ಮೊಮ್ಮಗನನ್ನೂ ಕಳೆದುಕೊಂಡು ಅನಾಥೆಯಾಗಿರುವ ದಾರುಣ ಸನ್ನಿವೇಶ ಮನಸ್ಸನ್ನು ನಿಜಕ್ಕೂ ಕಲಕುತ್ತೆ. ಆದ್ದರಿಂದ ಯುದ್ಧ ಎಂದಿಗೂ ಒಳ್ಳೆಯದಲ್ಲ ಎಂಬುದು ಆ ಮುದುಕಿಯ ಅಭಿಪ್ರಾಯವಾಗಿದೆ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ. ಪಾಠವನ್ನು ಆಮೂಲಾಗ್ರವಾಗಿ ಓದಬೇಕು. ಪಾಠದ ಮಧ್ಯದಿಂದ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. 1 ವಾಕ್ಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, 2-3 ವಾಕ್ಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, 3-4 ವಾಕ್ಯಗಳಲ್ಲಿ ಪ್ರಶ್ನೆಗಳು ಕೇಳ್ತಾರೆ, 8-10 ವಾಕ್ಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, ಸಂದರ್ಭ ಸಹಿತ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ರೀತಿ ಕೇಳಿದಾಗ ನಾವು ಇಡೀ ಗದ್ಯ ಭಾಗವನ್ನು ಚೆನ್ನಾಗಿ ಓದಿಕೊಂಡಿದ್ದರೆ ನಾವು ಉತ್ತರವನ್ನು ಬರೀಬಹುದು ಮಕ್ಕಳೇ. ನೋಡಿ, ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ ಅಂತ ಏನಾದ್ರು ಒಂದು ಪ್ರಶ್ನೆ ಸಂದರ್ಭದೊಡನೆ ವಿವರಿಸಿ, ಸ್ವಾರಸ್ಯ ವಿವರಿಸಿ ಅಂತ ಕೇಳಿದ್ರೆ ನಾವು ಈ ರೀತಿ ಬರೀಬೇಕಾಗತ್ತೆ ಮಕ್ಕಳು. ಆಯ್ಕೆ ಬರೀಬೇಕಲ್ಲಿ. ಈ ವಾಕ್ಯವನ್ನು ಶ್ರೀಮತಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಇಲ್ಲಿ ಲೇಖಕರ ಹೆಸರು ಬಂತು, ಆಕರ ಗ್ರಂಥದ ಹೆಸರು ಬಂತು ಮತ್ತು ಗದ್ಯ ಭಾಗದ ಹೆಸರು ಬಂತು. ಇವು 3 ಕೂಡ 1ನೇ ಪ್ಯಾರದಲ್ಲಿ ಬರೀಬೇಕು. 2ನೇ ಪ್ಯಾರದಲ್ಲಿ ಸಂದರ್ಭವನ್ನು ಬರೀಬೇಕು. ಸೇನಾ ವೈದ್ಯನಾದ ರಾಹಿಲನು ಯುದ್ಧ ವಿಮಾನ ಸ್ಫೋಟದಿಂದ ಗಾಯಗೊಂಡು
ಸಮುದ್ರಕ್ಕೆ ಬಿದ್ದು ಕತ್ತಲಿನಲ್ಲಿ ದಡ ಸೇರಿ ದಡದಲ್ಲೇ ಇದ್ದ ಮಂದ ಬೆಳಕಿನ ಮನೆಯ ಬಳಿ ತೆವಳುತ್ತಾ ಬಂದು ಬಾಗಿಲನ್ನು ಬಡಿಯುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ. ಹಾಗಾದರೆ ಸ್ವಾರಸ್ಯ ಏನು ಬರಿಬೇಕು? ಸೇನಾ ವೈದ್ಯನಾದ ರಾಹಿಲನ ದಯನೀಯ ಸ್ಥಿತಿಯನ್ನು ಹೇಗಾದರೂ ಸರಿ ರಕ್ಷಣೆಯನ್ನು ಪಡೆದು ಜೀವ ಉಳಿಸಿಕೊಳ್ಳಬೇಕು ಎಂಬ ಹಂಬಲ ಈ ಮಾತಿನಲ್ಲಿ ಅಭಿವ್ಯಕ್ತವಾಗಿದೆ. ಈ ರೀತಿ ಬರೆದಾಗ ಪೂರ್ಣ 3 ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಮಕ್ಕಳೇ. ಈ ರೀತಿ ನಿಧಾನವಾಗಿ ಆಲೋಚನೆ ಮಾಡಿ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಮತ್ತೊಂದು ಪ್ರಶ್ನೆ ನೋಡೋಣ. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಅಂತ ಏನಾದರೂ ಒಂದು ವಾಕ್ಯವನ್ನು ಕೊಟ್ಟರೆ ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ ಅಂತ ಕೇಳಿದಾಗ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ಸಹರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಇನ್ನು ಸಂದರ್ಭ, ಮುದುಕಿಯು ತನ್ನ ಸೊಸೆಯನ್ನು ಬದುಕಿಸಿದ ಸೇನಾ ವೈದ್ಯನು ತಮ್ಮವನಲ್ಲ, ತನ್ನ ದೇಶಕ್ಕೆ ದ್ರೋಹ ಮಾಡಿದವನು ಎಂದು ತಿಳಿದು ರೋಷದಿಂದ ಕೆರಳಿ ಅವನ ಮುಖವನ್ನು ನೋಡಿದ ಸಂದರ್ಭದಲ್ಲಿ ಮುದುಕಿಯು ಈ ಮಾತನ್ನು ತನ್ನಲ್ಲಿಯೇ ಹೇಳಿಕೊಳ್ಳುತ್ತಾಳೆ. ಇನ್ನು ಸ್ವಾರಸ್ಯ, ತನ್ನ ಮನೆಯಲ್ಲಿರುವ ಸೇನಾ ವೈದ್ಯನು ಶತ್ರು ದೇಶದವನು ಎಂದು ತಿಳಿದು ರೋಷಗೊಂಡ ಮುದುಕಿಯ ಮನದಲ್ಲಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆ ಎಂದು ಭಾವಿಸುವುದು ಅವಳ ಹೃದಯದಲ್ಲಿರುವ ಮಾತೃವಾತ್ಸಲ್ಯವನ್ನು ವ್ಯಕ್ತಪಡಿಸುತ್ತದೆ. ಈ ರೀತಿ ಉತ್ತರಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಮಕ್ಕಳೇ. ಯುದ್ಧ ಅಂದರೆ ಅದೊಂಥರ ಸಂಕಟದ ಸಂದರ್ಭ. ಮುಳ್ಳಿರದೆ ಹೂವಿದೆಯೇ, ನೋವಿರದೆ ಬದುಕಿದೆಯೇ, ನೋವೆಂದು ಕುಂದಿದರೆ ನಾಳೆ ನಗೆಯಲ್ಲಿ, ಕುಡಿದು ಬೇವಿನ ರಸವ ತೋರು ಸಂತಸ ಮೊಗದಿ, ಸಂಯಮವೇ ನಿರ್ವಾಣ ಮುದ್ದು ರಾಮ. ಆ ಸಂಯಮವನ್ನು ಕಾಪಾಡಿಕೊಳ್ಳೋದ್ರಿಂದ ಇಂಥ ದೊಡ್ಡ ದೊಡ್ಡ ಸಂಕಟಗಳನ್ನು ಕೂಡ ಪರಿಹರಿಸಬಹುದು. ಮುಂದೆ 2ನೇ ಗದ್ಯ ಭಾಗವನ್ನು ನೋಡೋಣ. ಗದ್ಯಪಾಠ 2, ಶಬರಿ. ಈ ಶಬರಿ ಶಬರನ ಮಗಳು. ಆಕೆಯ ಮದುವೆಯ ಸಂದರ್ಭದಲ್ಲಿ ಆದಂಥ ಒಂದು ಘಟನೆ, ಪ್ರಾಣಿಗಳನ್ನೆಲ್ಲ ಬಲಿ ಕೊಡ್ತಾ ಇರ್ತಾರೆ. ಅದರಿಂದ ನೊಂದಂಥ ಶಬರಿ ವೈರಾಗ್ಯವನ್ನು ಹೊಂದಿ ಮತಂಗರ ಆಶ್ರಮಕ್ಕೆ ಬಂದು ಅಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸ್ತಾಳೆ. ಅಂಥ ಒಂದು ಸಾಧ್ವಿ ತಪಸ್ವಿನಿ ಶಬರಿ. ಇದು ಒಂದು ನಾಟಕ, ಬರೇ ನಾಟಕ ಅಲ್ಲ, ಗೀತ ನಾಟಕ. ಕಾವ್ಯಗಳಲ್ಲಿ ನಾಟಕ ಅತ್ಯಂತ ಮನೋಹರವಾದದ್ದು. ಯಾಕೆ ಅಂದರೆ ಅಲ್ಲಿ ಸಂಭಾಷಣೆ ಇರುತ್ತೆ, ನೃತ್ಯ ಇರುತ್ತೆ, ಹಾಡಿರುತ್ತೆ, ಅಭಿನಯ ಇರುತ್ತೆ, ಸಾಹಿತ್ಯ ಇರುತ್ತೆ. ಇವೆಲ್ಲವೂ ಮನಸ್ಸಿಗೆ ಆಹ್ಲಾದವನ್ನು, ಆನಂದವನ್ನು ಉಂಟು ಮಾಡುವಂಥದ್ದು. ಅದರಲ್ಲೂ ಗೀತನಾಟಕ ಪ್ರಭಾವಯುತವಾದಂಥದ್ದು. ಈ ಶಬರಿ ಗೀತನಾಟಕವು ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿದೆ. ರಾಮಾಯಣ ಆದಿಕಾವ್ಯ. ವಾಲ್ಮೀಕಿಗಳು ಆದಿಕವಿ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಕವಿ ಯಾರು ಅಂದರೆ ವಾಲ್ಮೀಕಿಗಳು. ಆದಿಕಾವ್ಯ ರಾಮಾಯಣ. 36,000 ಶ್ಲೋಕಗಳಿರುವಂಥ ರಾಮಾಯಣವನ್ನು 3 ಸಾಲಲ್ಲೂ ಹೇಳಬಹುದು. ದಶರಥನ ಕಂದ, ರಾವಣನ ಕೊಂದ, ಸೀತೆಯ ತಂದ. ರಾಮಾಯಣ ಆಗೇ ಹೋಯಿತು. ಆದರೆ ಇಂಥ ರಾಮಾಯಣದಲ್ಲಿ ಸಹಸ್ರಾರು ಪಾತ್ರಗಳಿವೆ. ಅದರಲ್ಲಿ ಬಹಳ ಮುಗ್ಧವಾದ ಒಂದು ತ್ಯಾಗಮಯಿ ಪಾತ್ರ ಅಂದರೆ ಈ ಶಬರಿ. ಶಬರಿಯ ನಿಷ್ಕಾಮ ಭಕ್ತಿ, ದಣಿವರಿಯದ ತಾಳ್ಮೆ, ಅನನ್ಯವಾದ ಅತಿಥಿ ಸತ್ಕಾರ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತ ಮಿತ ಮೃದು ವಚನ, ಲಕ್ಷ್ಮಣನ ವಿನಯದ ಸಹಚರತೆಯನ್ನು ಈ ಗದ್ಯದಲ್ಲಿ ಕಾಣಬಹುದು ಮಕ್ಕಳ. ಇದನ್ನು ಅಭ್ಯಾಸ ಮಾಡಬೇಕು ನಾವು. ಲೇಖಕರ ಪರಿಚಯವನ್ನು ನೋಡೋಣ. ಪೂತಿನ ಅವರ ಭಾವಚಿತ್ರವನ್ನು ನೋಡಿ. ಶ್ರೇಷ್ಠ ಸಾಹಿತಿಗಳಲ್ಲಿ ಪೂತಿನ ಅವರು ಕೂಡ ಒಬ್ಬರು. ಲೇಖಕರಾದಂಥ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್ಯ ಅವರು ಕ್ರಿಸ್ತಶಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ನೋಡಿ, ಅವರ ಕಾಲ ಮತ್ತು ಸ್ಥಳವನ್ನು ಬರೀಬೇಕು ಮಕ್ಕಳೇ. ಇನ್ನು ಕೃತಿಗಳ ಬಗ್ಗೆ ಹೇಳೋದಾದರೆ ಸಂಕ್ಷಿಪ್ತವಾಗಿ ಕೆಲವನ್ನು ಮಾತ್ರ ಬರೀಬಹುದು ಪರೀಕ್ಷಾ ದೃಷ್ಟಿಯಿಂದ. ಇವರು ಶಬರಿ, ಅಹಲ್ಯೆ, ಗೋಕುಲ ನಿರ್ಗಮನ, ಕವಿ ಮತ್ತು ದೋಣಿಯ ಬಿಯದ, ವಿಕಟ ಕವಿ ವಿಜಯ, ಹಂಸದಮಯಂತಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ಅವ್ರಿಗೆ ಬಂದಂಥ ಪ್ರಶಸ್ತಿಗಳನ್ನು ಕೂಡ ಮಕ್ಕಳು ಬರೀಬೇಕು. ಶ್ರೀಯುತರ ಶ್ರೀಹರಿಚರಿತೆ ಕೃತಿಗೆ ಕರ್ನಾಟಕ ಸರ್ಕಾರದಿಂದ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಶ್ರೀಯುತರಿಗೆ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಕೂಡ ನೀಡಿ ಗೌರವಿಸಲಾಗಿದೆ ಅಂತ ನಾವು ಬರೀಬೇಕಾಗುತ್ತೆ. ಇನ್ನು ಈ ಶಬರಿ ಗೀತನಾಟಕದಲ್ಲಿ ಇಬ್ಬರು ಮಹನೀಯರು ಬರ್ತಾರೆ. ಅವರೇ ಶ್ರೀರಾಮ ಮತ್ತು ಲಕ್ಷ್ಮಣ. ರಾಮನನ್ನು
ದಾಶರಥಿ ಅಂತ ಕರೀತಾರೆ. ದಶರಥನ ಮಗನಾದದ್ದರಿಂದ ದಾಶರಥಿ ಅಂತ ಕರೀತಾರೆ. ಲಕ್ಷ್ಮಣನ ಸೌಮಿತ್ರಿ ಅಂತ ಕರೀತಾರೆ. ಸುಮಿತ್ರೆಯ ಮಗನಾದದ್ದರಿಂದ ಸೌಮಿತ್ರಿ ಅಂತ ಕರೀತಾರೆ. ಅವರಿಬ್ಬರೂ ಕೂಡ ಸೀತಾಪಹರಣದ ನಂತರ ಸೀತೆಯನ್ನು ಹುಡುಕ್ತಾ ಬರ್ತಿರ್ತಾರೆ. ಭೂಮಿ ಜಾತೆ ಅಂತ ಕರೀತಾರೆ. ಭೂಮಿಯಲ್ಲಿ ಜನಿಸಿದ್ದರಿಂದ ಭೂಮಿ ಜಾತೆ. ವಿದೇಹ ರಾಜ್ಯದ ರಾಜಕುಮಾರಿಯಾದದ್ದರಿಂದ ವೈದೇಹಿ ಅಂತ ಕರೀತಾರೆ. ಮಿಥಿಲಾ ನಗರದ ರಾಜಕುಮಾರಿಯಾದ್ದರಿಂದ ಮೈಥಿಲಿ ಅಂತ ಕರೀತಾರೆ. ಜನಕರಾಜನ ಮಗಳಾದ್ದರಿಂದ ಜಾನಕಿ ಅಂತ ಕೂಡ ಕರೀತಾರೆ. ಅಂತ ಸೀತೆ ಅಪಹರಣ ಆಗಿದೆ. ಅವಳನ್ನು ಹುಡುಕ್ತಾ ಬರ್ತಿದ್ದಾರೆ ರಾಮ ಲಕ್ಷ್ಮಣ. ಇಬ್ಬರು ಶೋಕ ತಪ್ತರಾಗಿದ್ದಾರೆ. ರಾಮನು ಗಿರಿವನಗಳನ್ನು ಕುರಿತು, ಗಿರಿವನಗಳೇ, ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು, ಹೇಳಿರಿ, ನನ್ನ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೆ. ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವಿರೆ. ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಪ್ರಾರ್ಥಿಸುವಂಥ ಒಂದು ಸಂದರ್ಭವನ್ನು ಗೀತನಾಟಕದಲ್ಲಿ ಭಾಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಆಗ ಲಕ್ಷ್ಮಣ ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನಾದ ಶ್ರೀರಾಮನನ್ನು ಕುರಿತು, ಅಣ್ಣ ತಾಳಿಕೋ, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡಲು ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳಿ ಅಣ್ಣನಾದ ಶ್ರೀರಾಮನನ್ನು ಸಂತೈಸ್ತಾನೆ. ಅವರು ಹಾಗೇ ಬರುವಾಗ ಮತಂಗಾಶ್ರಮಕ್ಕೆ ಬರ್ತಾರೆ. ಮತಂಗಾಶ್ರಮಕ್ಕೆ ಹೋಗಿ ಅಂಥೇಳಿ ಅಲ್ಲ ಬದ್ಧನು ಅಂತಿರ್ತಾನೆ. ಅವನು ರಾಕ್ಷಸ, ಉದರಮುಖ ಅನ್ನುವಂಥ ರಾಕ್ಷಸ. ಶ್ರೀರಾಮನ ದರ್ಶನದಿಂದ ಅವನ ಶಾಪ ವಿಮೋಚನೆ ಆಗುತ್ತೆ. ಅವನು ಹೇಳ್ತಾನೆ, ಇಲ್ಲಿ ಮತಂಗಾಶ್ರಮದಲ್ಲಿ ಶಬರಿ ಅಂತ ಒಬ್ಬರಿದ್ದಾರೆ, ನಿಮಗೋಸ್ಕರ ವರ್ಷಾನುಗಟ್ಟಲೆಯಿಂದ ಕಾಯ್ತಾ ಇದ್ದಾರೆ, ನಿಮ್ಮ ಅನನ್ಯವಾದಂಥ ಭಕ್ತೆ, ಅವ್ರನ್ನ ಭೇಟಿ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಮತಂಗಾಶ್ರಮಕ್ಕೆ ಬರ್ತಾರೆ. ನೋಡಿ ಎಷ್ಟು ಸುಂದರವಾದಂಥ ಪರಿಸರ, ಕುಟೀರ, ಪರ್ಣಶಾಲೆ, ಅಲ್ಲಿಗೆ ಬರ್ತಾರೆ. ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗೋದಕ್ಕೆ ಸೂಚಿಸಿದವರು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಧನು ಅಥವಾ ಕಬಂಧ ಎಂಬ ಹೆಸರಿನ ರಾಕ್ಷಸ. ಮತಂಗಾಶ್ರಮದಲ್ಲಿ ವಾಸವಾಗಿದ್ದಂಥ ತಪಸ್ವಿನಿ ಶಬರಿ. ರಾಮನ ಸ್ವಾಗತಕ್ಕಾಗಿ ಶಬರಿಯು ಸವಿಯಾದ ಬಗೆಬಗೆಯ ಹಣ್ಣುಗಳನ್ನು, ಜೇನುತುಪ್ಪ, ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು, ಸುವಾಸನೆಯಿಂದ ಕೂಡಿದ ಹೂವುಗಳನ್ನು ಸಂಗ್ರಹಿಸಿ ಸಿದ್ಧ ಮಾಡಿಕೊಂಡಿದ್ದಳು. ಒಂದು ದಿನ ಅಲ್ಲ ಮಕ್ಕಳೇ, ವರ್ಷಾನುಗಟ್ಟಲೆಯಿಂದ. ಅವರ ಗುರುಗಳು ಹೇಳಿದರು, ಮತಂಗ ಮಹರ್ಷಿಗಳು, ಬ್ರಹ್ಮರ್ಷಿಗಳು, ಮುಂದೆ ಒಂದಿನ ಶ್ರೀರಾಮ ಬರ್ತಾರೆ, ಅವರ ದರ್ಶನವನ್ನು ಮಾಡು. ಆ ಒಂದು ಮಾತು, ಗುರುವಿನ ಮಾತನ್ನು ನೆರವೇರಿಸೋದಕ್ಕೋಸ್ಕರ ಪ್ರತಿನಿತ್ಯ ಬೆಳಗ್ಗೆ ಏಳುವುದು, ಸ್ನಾನವನ್ನು ಮಾಡುವುದು, ಮಡಿಯನ್ನು ಉಟ್ಟುಕೊಳ್ಳುವುದು, ವನದಲ್ಲಿ ವಿಹರಿಸುವುದು, ಒಳ್ಳೆಯ ಸುವಾಸನೆ ಭರಿತವಾದಂಥ ಪುಷ್ಪಗಳನ್ನು, ಹೂಗಳನ್ನು ಸಂಗ್ರಹಿಸುವುದು, ಹಣ್ಣುಗಳನ್ನು ತೆಗೆದಿಟ್ಕೊಂಬರುವಂಥದ್ದು, ಸಂಗ್ರಹಿಸುವಂಥದ್ದು, ರಸ್ತೆಗೆಲ್ಲ ಹೂವನ್ನು ಹಾಕಿ ರಾಮ ಬರುವಂಥ ಜಾಗವನ್ನು ಸರಿಪಡಿಸುವಂಥದ್ದು, ಶೃಂಗರಿಸುವಂಥದ್ದು. ಈ ಕೆಲಸದಲ್ಲಿ ವರ್ಷಾನುಗಟ್ಟಲೆಯಿಂದ ಆಕೆ ಆ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಎಂಥ ಒಂದು ತಾಳ್ಮೆ ಆಕೆದು. ಶ್ರೀರಾಮನು ಬರುವುದನ್ನೇ ಕಾಯ್ತಾ ಇದ್ದಾಳೆ. ಆತನ ಗುಣಗಾನವನ್ನು ಮಾಡ್ತಾ ಇದ್ದಾಳೆ. ಶಬರಿ ಹೇಳ್ತಾಳೆ, ಶ್ರೀರಾಮನ ಗುಣಗಾನವನ್ನು ಮಾಡ್ತಾ, ಶ್ರೀರಾಮನು ದಶರಥನ ಪುತ್ರನಂತೆ, ಸಾಧು ಸಜ್ಜನರ ಮಿತ್ರನಂತೆ. ಅವನು ಧೀರ, ಶೂರ, ವೀರ, ಗಂಭೀರನಂತೆ, ಸದ್ಗುಣಗಳ ಸಾಕಾರ ಮೂರ್ತಿಯಂತೆ, ಅವುಗಳ ಸಾರವೇ ಮೈವೆತ್ತಂತೆ ಇರುವನಂತೆ. ಅಂಥ ಶ್ರೇಷ್ಠ ಪುರುಷೋತ್ತಮ, ನರೋತ್ತಮ ಶ್ರೀರಾಮ. ಅವನು ಬಿಲ್ಲು ಹಿಡಿದು ಬರುವನಂತೆ, ಆದರೂ ಸೌಮ್ಯ ಸ್ವಭಾವದವನಂತೆ. ಅನೇಕರಿಗೆ ಕೈಯಲ್ಲಿ ಶಸ್ತ್ರ ಇದ್ದರೆ ಸುಮ್ಮನಿರಕ್ಕಾಗೋದೇ ಇಲ್ಲ, ಹಿಂಸೆ ಮಾಡಬೇಕು ಅನಿಸುತ್ತೆ. ಆದರೆ ಕೋದಂಡರಾಮ ಶ್ರೀರಾಮ ಬಿಲ್ಲು ಹಿಡಿದರೂ ಸಹ ಸೌಮ್ಯ ಸ್ವಭಾವದವನಂತೆ, ಮಗುವಿನ ಮುಗ್ಧತೆ ಉಳ್ಳವನಂತೆ, ಅರಸುತನವನ್ನೇ ತೊರೆದನಂತೆ, ತಪಸ್ವಿತನವನ್ನು ಪಡೆದವನಂತೆ. ತಮ್ಮ ಲಕ್ಷ್ಮಣನೊಡನೆ, ಸೌಮಿತ್ರಿಯೊಡನೆ ಕಾಡಿನಲ್ಲಿ ಬರುತ್ತಿದ್ದರೂ ಯಾವ ಭಯವೋ ಅವನಿಗೆ ಇಲ್ಲವಂತೆ. ಅಂಥ ಶ್ರೇಷ್ಠ ಪುರುಷೋತ್ತಮ ಶ್ರೀರಾಮ. ಗುರುಗಳು, ತಪಸ್ವಿಗಳು, ಸಾಧಕರೇ ಮೆಚ್ಚುವಂಥ ಸನ್ಮಂಗಳ ಮೂರ್ತಿಯಂತೆ ಅಂಥ ಶ್ರೀರಾಮನನ್ನು ನಾನು ಎಂದು ಕಾಣುವೆನು?
ಎಷ್ಟು ದಿನಗಳಿಂದ ನಾನು ಹಂಬಲಿಸ್ತಾ ಇದ್ದೀನಿ, ಎಷ್ಟು ವರ್ಷಗಳಿಂದ ಪರಿತಪಿಸ್ತಾ ಇದ್ದೀನಿ. ಶ್ರೀರಾಮನೂ ಬರ್ತಿಲ್ಲ, ಅವನಿರುವಂಥ ಸ್ಥಳವೂ ಗೊತ್ತಿಲ್ಲ, ನನಗೂ ಹೋಗೋಕ್ಕಾಗ್ತಾ ಇಲ್ಲ, ಯಾವತ್ತು ಬರ್ತೀಯ ಶ್ರೀರಾಮ ಅಂಥೇಳಿ ರಾಮನ ಗುಣಗಾನವನ್ನು ಶಬರಿ ಮಾಡ್ತಾ ಇದ್ದಾಳೆ. ಶಬರಿ ಆಶ್ರಮದಲ್ಲಿ ಓಡಾಡ್ತಾ ಇದ್ದಾಳೆ. ರಾಮ ಲಕ್ಷ್ಮಣರು ಇಬ್ಬರು ನೋಡಿದ್ರು, ಆಕೆನೇ ಶಬರಿ ಇರಬೇಕು ಅಂತ ಹೇಳಿ, ಹೋಗೋಣ ಬಾ ಲಕ್ಷ್ಮಣ ಅಂತ ಕರೆದಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಮೊದಲು ನೀನು ಹೋಗು, ನಿನಗೋಸ್ಕರ ಹಂಬಲಿಸ್ತಾ ಇದ್ದಾಳೆ, ಮೊದಲು ನಿನ್ನ ದರ್ಶನ ಆಗಲಿ. ಶಬರಿ ಯಾರು ಬಂದ್ರೂ ಸ್ವಾಮಿ ನೀವು ಶ್ರೀರಾಮನೇ ಅಂತ ಕೇಳ್ತಾ ಇದ್ಲು. ಯಾರೂ ಕೂಡ ಇಲ್ಲಮ್ಮ ನಾನು ಶ್ರೀರಾಮ ಅಲ್ಲ ಅಂತ ಹೇಳ್ತಾ ಇದ್ರು. ಶ್ರೀರಾಮನನ್ನು ಕಂಡು ಪುಳಕಿತವಾಗುವಂಥ ಒಂದು ಸುಸಂದರ್ಭ ಇಲ್ಲಿ ಬಂದಿದೆ ನೋಡಿ ಮಕ್ಕಳೇ. ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾದ್ಲು. ಹೌದು ನಾನೇ ಶ್ರೀರಾಮ ಅಂತ ಹೇಳಿದಾಗ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕುಣಿದಾಡಿಬಿಡ್ತಾಳೆ ಶಬರಿ. ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಸಂತೋಷವನ್ನು ಪಡ್ತಾಳೆ. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ತಗೊಳ್ಳಿ ನಿಮಗೋಸ್ಕರ ತಂದಿದ್ದೀನಿ ಅಂತ ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸ್ತಾಳೆ, ಆತಿಥ್ಯವನ್ನು ಮಾಡ್ತಾಳೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಮಕ್ಕಳೇ? ಆ ಪ್ರೀತಿಗೆ ಆತಿಥ್ಯ ಸ್ವೀಕರಿಸಿದಂಥ ರಾಮ ಲಕ್ಷ್ಮಣರು ಶಬರಿಗೆ, ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು, ನಿನ್ನ ಸುಖದಲ್ಲಿ ನಮ್ಮ ಸುಖವನ್ನು ಕಂಡೆವು, ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸಿ ಅಂಥ ಒಂದು ಪುಣ್ಯ ನಮ್ಮದಾಯಿತು, ನಾವು ನಿನಗೆ ಎಂದೆಂದೂ ಚಿರಋಣಿಗಳು ಅಂತ ಶ್ರೀರಾಮ ಲಕ್ಷ್ಮಣ ಶಬರಿಗೆ ಹೇಳ್ತಾರೆ. ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಹಿಗ್ಗಿ ಸಂತೋಷದಿಂದ ರಾಮನನ್ನು ಕಂಡ ತಾನು ಪರಮಸುಖಿ ಅಂತ ನರ್ತಿಸ್ತಾಳೆ. ನಮ್ಮ ಗುರುಗಳು ಹೇಳಿದರು, ಇವತ್ತದು ನಿಜ ಆಯಿತು. ಶಬರಿಯು ಕಣ್ಣೀರನ್ನು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದಿರಿ, ಸಂತೋಷ ನೀಡಿದಿರಿ, ಆನಂದ ಉಣಿಸಿದಿರಿ. ಹಸಿವು ತೃಷ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕ ತೋರಿದಿರಾ ಅಂತಾಳೆ. ಆಗ ಶ್ರೀರಾಮ, ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ ಅಮ್ಮ, ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ, ನೀನು ನನ್ನ ತಾಯಿಯಂತೆ ಅಂತ ಶ್ರೀರಾಮ ಹೇಳ್ತಾನೆ. ಆ ಮಾತುಗಳನ್ನು ಕೇಳಿ ಶಬರಿ ಹೇಳ್ತಾಳೆ, ಆಹಾ ನಿನ್ನ ರೂಪದಂತೆ ನಿನ್ನ ಮಾತು ಕೂಡ ಸುಂದರ ಹಾಗೂ ಉದಾರ, ಧನ್ಯಳಾದೆ, ನಾನು ಧನ್ಯಳಾದೆ. ಆ ಸಿದ್ಧರ ವರ ನನಗೆ ಇವತ್ತು ಫಲಿಸಿತು, ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಒದಗಿತು, ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ. ಕಲಿಸೆನಗೆ ಓ ಗುರುವೆ, ಮರುಗುವುದ ಮಣಿಯುವುದ, ಪರಸುಖಕ್ಕೆ ಹಿಗ್ಗುವುದ ನೋವ ನಿಳಿಸುವುದ, ಬೀಗದಿಹ ಮನವಂದ ಸರಳತೆಯ ನೀಡನೆಗೆ ಮನ್ನಿಸೈ ತಪ್ಪುಗಳ ಮುದ್ದು ರಾಮ ಅನ್ನೋ ಹಾಗೆ ಆ ಗುರುಗಳ ಮಾತು ಇವತ್ತು ನಿಜ ಆಯಿತು. ಹಾಗಾಗಿ ಗುರುಗಳನ್ನು ಸದಾ ನಾವು ಗೌರವಿಸಬೇಕು. ಶ್ರೀರಾಮನು ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ವನದಲ್ಲಿ ಶುದ್ಧ ಪ್ರೇಮ ಮೂರ್ತಿ ನೀನು ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ. ಆಗ ಶಬರಿ, ಸ್ವಾಮಿ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಜನ್ಮ ಪಾವನವಾಯಿತು, ಇನ್ನು ನನಗೆ ಮುಕ್ತಿಯನ್ನು ಕರುಣಿಸು ಅಂತ ಹೇಳ್ತಾಳೆ. ಅಮ್ಮ ಇಷ್ಟೊಂದು ಪ್ರೀತಿಯನ್ನು ತೋರಿದಂಥ ನಿನಗೆ ಮುಕ್ತಿಯನ್ನು ಕರುಣಿಸೋದೆ ಅಂತಂದಾಗ ನನ್ನ ಜೀವನದ ಪರಮ ಉದ್ದೇಶ ಸಾರ್ಥಕವಾಯಿತು, ಈಡೇರಿತು, ನನಗೆ ಈ ಜೀವನ ಸಾಕು ಅಂತಂದಾಗ ಮುಕ್ತಿ ಕರುಣಿಸಿ ಮುಂದೆ ರಾಮ ಲಕ್ಷ್ಮಣ ಇಬ್ಬರು ಹೊರಡ್ತಾರೆ. ಸೀತೆಯನ್ನು ಹುಡುಕಿಕೊಂಡು ಮತ್ತೆ ಹೊರಡ್ತಾರೆ. ಪ್ರೀತಿಯ ಮಕ್ಕಳೇ, ಈ ರೀತಿ ಗದ್ಯ ಭಾಗವನ್ನು ಓದುವಾಗ ಕೆಲವು ವಾಕ್ಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಪರೀಕ್ಷೆಗಳಲ್ಲಿ ಈ ರೀತಿ ಕೇಳಬಹುದು. 1 ವಾಕ್ಯದ ಕೇಳಬಹುದು, 3-4 ವಾಕ್ಯದ ಪ್ರಶ್ನೆಗಳನ್ನ ಕೇಳಬಹುದು, 8-10 ವಾಕ್ಯದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಇನ್ನು ಸಂದರ್ಭದೊಡನೆ ವಿವರಿಸಿ ಅಂತ ಕೇಳುವಾಗ ಗದ್ಯ ಭಾಗವನ್ನು ಓದಿದರೆ ಮಾತ್ರ ಈ ಒಂದು ವಾಕ್ಯ ಯಾರು ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಪ್ರಶ್ನೆ ಬಂದರೆ ಈ ರೀತಿ ಬರೀಬೇಕಾಗತ್ತೆ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅನ್ನೋ ಪ್ರಶ್ನೆ ಬಂದಾಗ ಆಯ್ಕೆಯನ್ನು ಬರೀಬೇಕು. ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇನ್ನು ಸಂದರ್ಭ, ಮತಂಗಾಶ್ರಮವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಎಂದು ಕಾಣುವೆನು ಶ್ರೀರಾಮನನ್ನು ಸನ್ಮಂಗಳ ಮೂರ್ತಿಯನ್ನು ಎಂದು ಹಾಡುತ್ತಾ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಈ ಮಾತನ್ನು ಹೇಳ್ತಾನೆ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅಂತ. ಇನ್ನು ಸ್ವಾರಸ್ಯ, ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕುರಿತು ರಾಮನು
ಏನೂ ಅರಿಯದವನಂತೆ ದಾರಿಗರಾದ ನಮಗೆ ಇಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ದೊರೆಯುವುದೇ ಎಂದು ಕೇಳುವುದು ಒಂದು ಸ್ವಾರಸ್ಯಪೂರ್ಣವಾದಂಥ ಒಂದು ವಾಕ್ಯವಾಗಿದೆ ಅಂತ ಬರೀಬೇಕಾಗತ್ತೆ ಮಕ್ಕಳು. ಮತ್ತೊಂದು ರೀತಿ ಪ್ರಶ್ನೆ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಎಷ್ಟು ಉದಾರವಾಗಿದೆ ನಿನ್ನ ಮಾತು ಅಂತ ಮಾತು. ಆಯ್ಕೆ ಬರಿಬೇಕು. ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯವರು ರಚಿಸಿರುವ ಶಬರಿ ಎಂಬ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇನ್ನು ಸಂದರ್ಭವನ್ನು ಬರಿಬೇಕು. ರಾಮನು ಶಬರಿಯ ಅತಿಥಿ ಸತ್ಕಾರವನ್ನು, ಆ ಪರಿಯನ್ನು ಕುರಿತು, ನಿನ್ನ ಆತಿಥ್ಯದ ಸವಿಯು ಅಯೋಧ್ಯೆಯ ಅರಮನೆ ಆತಿಥ್ಯಕ್ಕಿಂತ ಮಿಗಿಲಾದದು. ಇಷ್ಟು ಪ್ರೀತಿಯನ್ನು ತೋರುವ ನಿನ್ನನ್ನು ತಾಯಿ ಎಂದು ತಿಳಿದಿರುವವೋ ಎಂದು ಹೇಳಿದ ಸಂದರ್ಭದಲ್ಲಿ ಶಬರಿ ಈ ಮಾತನ್ನು ಹೇಳ್ತಾಳೆ. ಏನಂತ? ರಾಮನ ಪ್ರೀತಿಯ ಮಾತುಗಳು ಅವನ ರೂಪದಂತೆ ಮೃದು ಮಧುರವಾದುದು ಎಂದು ಹೇಳುವ ಮೂಲಕ ಶಬರಿಯು ರಾಮನ ವ್ಯಕ್ತಿತ್ವವನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾಳೆ. ಮುಂದಿನ ಪಾಠ ನೋಡೋಣ ಮಕ್ಕಳೇ. ಗದ್ಯ ಪಾಠ 3, ಲಂಡನ್ ನಗರ. ಎಂಥ ವೈಭವವಾದಂಥ ನಗರ ನೋಡಿ. ಲಂಡನ್ ನಗರ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವೂ ಒಂದು. ಕೆಲವು ಲೇಖಕರು ಕೇವಲ ಪ್ರವಾಸ ಹೋಗೋದಷ್ಟೇ ಅಲ್ಲ, ಅವರು ನೋಡಿದ, ಕೇಳಿದ, ಕಂಡುಂಡ ಅನುಭವಗಳನ್ನು ಸ್ವಾರಸ್ಯಪೂರ್ಣವಾಗಿ ಲಿಪಿ ರೂಪದಲ್ಲಿ ಬರೆದಿಡ್ತಾರೆ. ಅಂಥ ಶ್ರೇಷ್ಠ ಪ್ರವಾಸ ಕಥನಗಳು ಕನ್ನಡದಲ್ಲಿವೆ ಮಕ್ಕಳೇ. ದೇಶ ಸುತ್ತಬೇಕು, ಕೋಶ ಓದಬೇಕು, ಆಗ ಜ್ಞಾನ ಬರುತ್ತೆ. ಕೋಶ ಗ್ರಂಥವನ್ನು ಓದಬೇಕು, ದೇಶವನ್ನು ಸುತ್ತಬೇಕು. ಪ್ರವಾಸದಿಂದ ಮನಸ್ಸು ವಿಕಾಸ ಹೊಂದುತ್ತದೆ, ದೃಷ್ಟಿಯು ವಿಶಾಲವಾಗುತ್ತದೆ ಅನ್ನುವಂಥದ್ದು ಇದರ ಮಾತಿನ ಅರ್ಥ. ಆದ್ದರಿಂದ ಪ್ರವಾಸವು ಶಿಕ್ಷಣದ ಒಂದು ಭಾಗ ಎಂಬ ಬೇಕನ್ನನ ಮಾತು ನಿಜಕ್ಕೂ ಅರ್ಥಪೂರ್ಣವಾಗಿದೆ ಮಕ್ಕಳೇ. ವಿನಾಯಕ ಕೃಷ್ಣ ಗೋಕಾಕ್, ವಿಕ್ರು ಗೋಕಾಕ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನೋಡಿ, ಅವರ ಭಾವಚಿತ್ರವನ್ನು ನೋಡಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರು ವಿಕ್ರು ಗೋಕಾಕ್. ವಿನಾಯಕ ಕೃಷ್ಣ ಗೋಕಾಕ್ ಅವರು ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರು ಕ್ರಿಸ್ತಶಕ 1909 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ಇಲ್ಲಿ ಕಾಲ ಮತ್ತು ಸ್ಥಳ ಬಂತು. ಮುಂದೆ ಕೃತಿಗಳ ಬಗ್ಗೆ ನೋಡೋಣ. ನವ್ಯ ಕಾವ್ಯ ಪರಂಪರೆಯ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಇವರು ಸಮುದ್ರದ ಆಚೆಯಿಂದ, ಜೀವನ ಪಾಠಗಳು, ಭಾರತ ಸಿಂಧು ರಶ್ಮಿ, ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ದ್ಯಾವಾ ಪೃಥ್ವಿ, ಸಮರಸವೇ ಜೀವನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇಂಥ ಶ್ರೇಷ್ಠ ಸಾಹಿತಿಗಳಿಗೆ ಪದ್ಮಶ್ರೀ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ಲಂಡನ್ ಪಟ್ಟಣ ಅಂದರೆ ಅದೊಂದು ಸ್ವತಂತ್ರ ಜಗತ್ತು. ಇಲ್ಲಿನ ಟ್ರಾಮ್ ಬಸ್ಸುಗಳು ಭೂಗರ್ಭದಲ್ಲಿ ಸಂಚರಿಸುತ್ತವೆ. ಸುಮಾರು 90 ವರ್ಷಗಳ ಹಿಂದೆಯೇ ಇಂಗ್ಲೆಂಡ್ ದೇಶದ ರಾಜಧಾನಿ ಲಂಡನ್ನು ಎಂಥ ಜನಸಂದಣಿ ಇತ್ತು ಅಂದರೆ, ರಸ್ತೆಯಲ್ಲಿ ಜನಸಂಚಾರ ಸಾಧ್ಯವಾಗದೆ ಭೂಗರ್ಭದಲ್ಲಿ ವಾಹನಗಳನ್ನು ಓಡಿಸುವಂಥ ಒಂದು ವ್ಯವಸ್ಥೆ ಇತ್ತು ಅಂದರೆ ಎಂಥ ಒಂದು ಅದ್ಭುತ ಅಂತ ಗಮನಿಸಬಹುದು. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವಂಥ ಒಂದು ಓಣಿ ಇದೆ, ಅದು ಲಂಡನ್ ನಗರದ ಚೇರಿಂಗ್ ಕ್ರಾಸ್. ನೋಡಿ ಎಷ್ಟು ವೈಭವವಾಗಿದೆ. ಅಲ್ಲಿ ಇಂಡಿಯಾ ಆಫೀಸ್ ಇದೆ, ಅಲ್ಲೊಂದು ದೊಡ್ಡ ಗ್ರಂಥಾಲಯ ಇದೆ ಮಕ್ಕಳೇ. ಅಲ್ಲಿ ಕರ್ನಾಟಕದ್ದಿರ್ಬೋದು, ಭಾರತದ್ದಿರ್ಬೋದು, ಹಲವಾರು ಅಮೂಲ್ಯವಾದಂಥ ಗ್ರಂಥಗಳಿವೆ. ಅಧ್ಯಯನ ಮಾಡಬೇಕು. ಓದಿನಿಂದ ವಿಕಾಸ, ಓದಿನಿಂದಲೇ ಶಾಂತಿ, ಓದು ಅರಿವಿಗೆ ದಾರಿ, ದಿವ್ಯತೆಗೆ ಕೊಂಡಿ. ಈ ಬಾಳ ಕ್ಲಿಷ್ಟತೆಗೆ ಪರಿಹಾರ ಓದುವಿಕೆ, ಅಧ್ಯಯನ ಪರಮಗುಣ ಮುದ್ದುರಾಮ ಅಂತ ದೊಡ್ಡ ಗ್ರಂಥಾಲಯ ಅಲ್ಲಿದೆ ಮಕ್ಕಳೇ. ಇನ್ನು ಊಲವರ್ಥ ಅನ್ನೋಂಥ ಒಂದು ಅದ್ಭುತವಾದಂಥ ಒಂದು ಜಾಗ ಇದೆ. ಅಲ್ಲೆಲ್ಲ ಕಡೆ ಈ ಸ್ಟೇಷನರಿ ಅಂಗಡಿ ಅಂತ ಕರಿತೀವಿ, ಇಲ್ಲಿ ಮಾಲ್ಗಳಂತೆಲ್ಲ ಕರಿತೀವಲ್ಲ, ಅದು ಆಗಲೇ ಇತ್ತು. ಲಂಡನ್ ನಗರದಲ್ಲಿನ ಊಲವರ್ಥ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲ ತರಹದ ವಸ್ತುಗಳು ದೊರೀತಾ ಇದ್ವಂತೆ. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ, ಎಲ್ಲವೂ ಸಿಗುತ್ತಲ್ಲಿ. ಏನೇನು ಈ ಅಂಗಡಿಯ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಆ ಬುದ್ಧಿಯ ಚಮತ್ಕಾರ ನಿಜಕ್ಕೂ ನೋಡುವಂಥದ್ದು. ಏನೇನು ಸಿಗುತ್ತೆ? ಬೂಟುಗಳು ಸಿಗುತ್ತೆ, ಕಾಲು ಚೀಲಗಳು, ಚಣ್ಣಗಳು, ಸಾಬೂನು, ಔಷಧ, ಪುಸ್ತಕ, ಅಂಗಡಿಯ ಪಾತ್ರೆ, ಅಡಿಗೆಯ ಪಾತ್ರೆ, ಎಲೆಕ್ಟ್ರಿಕ್ ವಸ್ತುಗಳು, ಇವೊಂದಕ್ಕೊಂದು ಸಂಬಂಧವೇ ಇಲ್ಲ. ಎಷ್ಟೊಂದು ವೈವಿಧ್ಯಮಯವಾದಂಥ ವಸ್ತುಗಳು ಒಂದೇ ಕಡೆ ಸಿಗುವಂಥದ್ದು. ಫೋಟೋಗಳು,
ಅಡವಿಯ ಹೂವು, ಯುದ್ಧ ಸಾಮಗ್ರಿಗಳು ಎಲ್ಲವೂ ಒಂದೇ ಕಡೆ ಸಿಗುವಂಥದ್ದು ಊಲವರ್ಥ ಸ್ಟೇಷನರಿ ಅಂಗಡಿಯ ಒಂದು ಮಹತ್ವ. ಇನ್ನು ಅಲ್ಲಿನ ಹೆಣ್ಣು ಮಕ್ಕಳು, ನಿಜಕ್ಕೂ ಲಂಡನ್ನಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಗೌರವವನ್ನು ನೀಡ್ತಾರೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಹೆಚ್ಚಾಗಿ ಕೆಲಸವನ್ನು ಮಾಡ್ತಾರಂತೆ. ಉಪಹಾರ ಗೃಹಗಳಲ್ಲಿ ಕಾರ್ಯನಿರ್ವಹಿಸುವ ಮಾಣಿಗಳು ಸಹ ಹೆಣ್ಣು ಮಕ್ಕಳೇ ಆಗಿರ್ತಾರೆ ಅಂತಂದರೆ ಎಂಥ ಒಂದು ಶ್ರೇಷ್ಠವಾದಂಥ ಸಂಸ್ಕೃತಿ ಅಲ್ಲಿ ಇದೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಾರಕೂನ ಹಾಗೂ ಟೈಪಿಸ್ಟ್ ಕೆಲಸಗಳಲ್ಲಿ ನಿಯುಕ್ತರಾಗಿರ್ತಾರಂತೆ. ಸಿನಿಮಾ ಗೃಹಗಳಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವಂಥ ಕೆಲಸವನ್ನು ಕೂಡ ಹೆಣ್ಣು ಮಕ್ಕಳೇ ಮಾಡ್ತಾರೆ. ಹೆಣ್ಣು ಮಕ್ಕಳನ್ನು ಗೌರವದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ನಾವು ಇಂಗ್ಲೆಂಡಲ್ಲಿ ಕಾಣಬಹುದು. ಅದನ್ನು ಎಲ್ಲರೂ ಕೂಡ ಅನುಸರಿಸಬೇಕು ಮಕ್ಕಳೇ. ಲೇಖಕರು ಲಂಡನ್ ನಗರದಲ್ಲಿ ಓಡಾಡ್ತಾ ಇರುವಾಗ ಆ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಗಮನಿಸಿದ್ರು. ಎಲ್ಲ ವೈವಿಧ್ಯಮಯವಾದಂಥ ಟೊಪ್ಪಿಗೆ, ಒಂದು ಟೊಪ್ಪಿಗೆ ಅಂತ ಇನ್ನೊಂದು ಇಲ್ಲ. ಸಿಕ್ಕಿಸಿದ ಕುಚ್ಚವಾದರೂ ಸಹ ಕನಿಷ್ಠ ಪಕ್ಷ ಬೇರೆ ಬೇರೆಯಾಗಿರ್ತಂತೆ. ಕೋಟ್ಯಾವಧಿ ಟೊಪ್ಪಿಗೆಗಳಲ್ಲಿ ಬೇಕಾದರೆ ಪರೀಕ್ಷಿಸಿ ಮನಗಾಣಬಹುದಂತೆ ಒಂದು ಮನುಷ್ಯನಂತೆ ಮತ್ತೊಬ್ಬ ಮನುಷ್ಯ ಇಲ್ಲ. ಯಾವುದರ ಮೂಲಕ? ಟೋಪಿಗಳ ಮೂಲಕ, ಟೊಪ್ಪಿಗೆಗಳ ಮೂಲಕ. ಇದು ಲೇಖಕರ ಅಭಿಪ್ರಾಯವಾಗಿದೆ. ಇನ್ನು ಅಲ್ಲಿ ದೊಡ್ಡ ದೊಡ್ಡ ರಸ್ತೆಗಳು ಮತ್ತು ವೃತ್ತಗಳು, ಚೌಕಗಳಿದೆ. ಟ್ರಾಫಲ್ಗರ್ ಸ್ಕ್ವೇರ್ ಅನ್ನುವಂಥದ್ದು ಭಾಳ ಸುಂದರವಾದಂಥದ್ದು. ಅಲ್ಲಿ ನೆಲ್ಸನ್ ಅನ್ನೋಬನ ಪ್ರತಿಮೆ ಇದೆ. ಅನೇಕ ವೃತ್ತಗಳಲ್ಲಿ, ಚೌಕಗಳಲ್ಲಿ ಮಹಾಪುರುಷರ ಪ್ರತಿಮೆಗಳನ್ನು ನಿಲ್ಲಿಸಿದಾರಂತೆ. ಈ ನೆಲ್ಸನ್ ಪ್ರತಿಮೆಯ ಕೆಳಗಡೆ ಅವನೊಬ್ಬ ಯೋಧ, ಅವನ ಸಾಹಸ ಗಾಥೆಯನ್ನೆಲ್ಲ ಕೆತ್ತಿದಾರಂತೆ. ಅಂದರೆ ಎಲ್ಲರೂ ಕೂಡ ಅದನ್ನು ನೋಡಬೇಕು, ಅಭ್ಯಾಸ ಮಾಡಬೇಕು, ಅಂಥ ಮಹಾಪುರುಷರಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥದ್ದನ್ನು ಅಲ್ಲಿ ತೋರಿಸಲಾಗಿದೆ. ಲಂಡನ್ ನಗರದಲ್ಲಿ ಇರುವಂಥ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬುದು ಕನಿಷ್ಠ 1000 ವರ್ಷದಷ್ಟು ಪುರಾತನವಾದಂಥ ಪ್ರಾರ್ಥನಾ ಮಂದಿರ. ನೋಡಿ ಎಷ್ಟು ವಿಶಾಲವಾಗಿದೆ. ಎಲ್ಲರೂ ಕೂಡ ಲಂಡನ್ ನಗರಕ್ಕೆ ಹೋದರೆ ಈ ವೆಸ್ಟ್ ಮಿನಿಸ್ಟರ್ ಅಬೆಯನ್ನು ನೋಡುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರಂತೆ. ಇದು ದಿವಂಗತರಾದ ಸಂತರು, ಸಾರ್ವಭೌಮರು ಹಾಗೂ ಕವಿಪುಂಗವರ ಸ್ಮಾರಕವಾಗಿದೆ. ಆದ್ದರಿಂದ ಇದನ್ನು ಸತ್ತವರ ಸ್ಮಾರಕ ಎಂದೂ ಸಹ ಕರೀತಾರೆ. ಈ ಸ್ಮಾರಕವು ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳನ್ನು ಇಲ್ಲಿವೆ ನೋಡಿ, ಅಂಜು ಇದನ್ನು ನೋಡಿ ಎಂಬ ಬ್ಯೂಮಾಂಟ್ ಕವಿಯ ಹಾಡನ್ನು ನೆನಪಿಸುತ್ತದೆ. ಎಷ್ಟೇ ಶ್ರೇಷ್ಠರಾಗಿದ್ದರೂ ಒಂದಲ್ಲ ಒಂದು ದಿನ ಮಣ್ಣನ್ನು ಸೇರಬೇಕು ಅನ್ನೋದು ಇದರ ಅರ್ಥ. ಆ ವಿಶಾಲವಾದಂಥ ಪ್ರಾರ್ಥನಾ ಮಂದಿರ ನಾವು ಅಲ್ಲಿ ನೋಡಬಹುದು. ವೆಸ್ಟ್ ಮಿನಿಸ್ಟರ್ ಅಬೆ. ಸಾಮಾನ್ಯವಾಗಿ ಇಂದಿಗೂ ವೆಸ್ಟ್ ಮಿನಿಸ್ಟರ್ ಅಬೆ ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ಈ ಕಟ್ಟಡದಲ್ಲಿ ಹೊರಗಿನಿಂದ ಶೃಂಗರಿಸಿದ ಸುಣ್ಣ ಬಾಗಿಲೊಂದು ಕಾಣುತ್ತದೆ, ಒಳಗೆ ಮಾತ್ರ ಭವ್ಯವಾಗಿದೆ. ಇಲ್ಲಿ ಪಾದ್ರಿಗಳು ಸತ್ತವರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಗೆ ಸರ್ಕಾರಿ ವೈದ್ಯರಿರ್ತಾರೋ ಹಾಗೆ ಸರ್ಕಾರಿ ಪಾದ್ರಿಗಳಿದ್ದಾರೆ. ಅಲ್ಲಿ ಪೂಜೆಯನ್ನು ಮಾಡುವಂಥವರು, ಪ್ರಾರ್ಥನೆಯನ್ನು ಮಾಡುವಂಥವರು. ಭವ್ಯವಾದಂಥ ಒಂದು ವೆಸ್ಟ್ ಮಿನಿಸ್ಟರ್ ಅಬೆ ಒಳಾಂಗಣವನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ ಮಕ್ಕಳೇ. ಈ ಬಹುಜನರು ಈ ಪ್ರಾರ್ಥನೆ ನೋಡೋದಕ್ಕಿಂತ ಪ್ರಾರ್ಥನಾ ಮಂದಿರವನ್ನು ನೋಡೋದಕ್ಕೆ ಬರ್ತಾರೆ. ಆ ನಡುವೆ ಇರುವ ಸಣ್ಣ ಹಾದಿಯ ಎಡಬಲಕ್ಕೆ ರಾಜಕಾರಣಿಗಳ ಚತುರ ಶಿಲಾಮೂರ್ತಿಗಳಿವೆ. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದರು ಎಂಬ ಇಲ್ಲಿಯ ಅಭಿಪ್ರಾಯವಾಗಿದೆ. ಗೋಲ್ಡ್ ಸ್ಮಿತ್ತು ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವೆಸ್ಟ್ ಮಿನಿಸ್ಟರ್ ಅಬೆಯನ್ನು ಕುರಿತು ಉತ್ತಮವಾದ ನಿಬಂಧಗಳನ್ನು, ಪ್ರಬಂಧಗಳನ್ನು ಬರೆದಿದ್ದಾರೆ. ಅದರ ಒಂದು ಮಹತ್ವವನ್ನು ಅವರ ಲೇಖನಗಳಲ್ಲಿ ಬರೆದು ತೋರಿಸಿದ್ದಾರೆ. ಪೊಯೆಟ್ಸ್ ಕಾರ್ನರ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅದನ್ನು ನೋಡೋಕ್ಕೆ ಹೋದರು. ಯಾಕೆಂದರೆ ಅವರು ಸ್ವತಃ ಸಾಹಿತಿಗಳು, ಕವಿಗಳು. ಅಲ್ಲಿ ನೋಡಿದ್ರು ಲಂಡನ್ ನಗರದ ಪೊಯೆಟ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಲೇಖಕ ಕ್ಲಿಪ್ಪಿಂಗ್ ಅವರ ಒಂದು ಪ್ರತಿಮೆ ಇದೆ. ಹಾಡಿ, ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ವಿಮರ್ಶಕ ಮತ್ತು ಭಾಷಾಂತರಕಾರ ಡ್ರಾಯ್ಡನ್, ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಹಾಗೂ ಬ್ರಿಟನ್ನಿನ ಮಹೋನ್ನತ ರಾಷ್ಟ್ರಕವಿ ವರ್ಡ್ಸ್ವರ್ತ್ ಮೊದಲಾದ ಕವಿಪುಂಗವರ ಸಮಾಧಿಗಳಿವೆ. ಅವೆಲ್ಲವನ್ನು ಬಂಗಾರದ ಬಣ್ಣದಿಂದ ಲೇಪಿತವಾದ ಶಿಲಾಮೂರ್ತಿಗಳು ಹಾಗೂ ಉತ್ತಮವಾದ ಕೆತ್ತನೆಯ ಕೆಲಸವು ಸಂದರ್ಶಕರ ಮನಸ್ಸನ್ನು ಸೆಳೆಯುತ್ತವೆ. ಅಂಥ ಶ್ರೇಷ್ಠ ಕವಿಗಳ ಒಂದು ನಿದರ್ಶನ ಅಲ್ಲಿದೆ. ನಮ್ಮ ದೇಶ ಕೂಡ ಸಾಮಾನ್ಯ ಅಲ್ಲ. ವ್ಯಾಸ, ಭಾಸ, ಕಾಳಿದಾಸ, ಬುದ್ಧ, ಬಸವ, ಕನಕದಾಸ, ರಾಮಕೃಷ್ಣ ಪರಮಹಂಸ, ಮಧುಕೇಶವ, ನೀಲಹಂಸ ಎಂತೆಂಥ ಮಹಾಪುರುಷರು, ಕವಿ ಪುಂಗವರು, ಸಾಧು ಸಂತರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದೆ.
ದಾಸ ಸಾಹಿತ್ಯ, ವಚನ ಸಾಹಿತ್ಯ ಇಡೀ ಪ್ರಪಂಚದ ಇತಿಹಾಸಕ್ಕೆ, ವಿಶ್ವ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂಥ ಸಾಹಿತ್ಯ. ಇದನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪು ಮಾಡ್ಕೋಬೇಕು ಮಕ್ಕಳೇ. ಸ್ಟೋನ್ ಆಫ್ ಸ್ಕೋನ್ ಅನ್ನುವಂಥದ್ದು ಭಾಳ ಒಂದು ಅಪರೂಪವಾದಂಥ ಒಂದು ವಸ್ತು. ಇಲ್ಲಿ ಗಮನಿಸಿ ಮಕ್ಕಳೇ, ನೋಡಿ ಸಿಂಹಾಸನದ ಕೆಳಗಡೆ ಒಂದು ಕಲ್ಲಿದೆ. ಆ ಕಲ್ಲನ್ನು ತಾವು ಗಮನಿಸಿ, ಸಿಂಹಾಸನದ ಕೆಳಗಡೆ ಅದನ್ನು ಗಮನಿಸಿದಾಗ ಏನಿದು ಅಂತ ಅನಿಸುತ್ತೆ. ಲಂಡನ್ ನಗರದಲ್ಲಿ ಸಾಮ್ರಾಟರ ರಾಜ್ಯಾಭಿಷೇಕವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕಿರ್ತಾರಂತೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂತ್ಕೋಬೇಕು. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಅಬೆ ಮಂದಿರದಲ್ಲಿ ಒಂದು ಭಾಗವಾಗಿದೆ. ಸ್ಟೋನ್ ಆಫ್ ಸ್ಕೋನ್ ಇದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ಕೊಂಡು ಬಂದನಂತೆ, ಹಾಗೆ ಕಾಣುತ್ತೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆ ಆಗಿದೆ ಅನ್ನುವಂಥದ್ದು ಇವರ ಒಂದು ನಂಬಿಕೆಯಾಗಿದೆ. ಈ ರೀತಿ ಆ ಇಡೀ ಗದ್ಯ ಭಾಗವನ್ನು ಓದಿದ ನಂತರ ಪರೀಕ್ಷಾ ದೃಷ್ಟಿಯಿಂದ ನಾವು ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ. ಅಲ್ಲಿರುವಂಥ ಎಲ್ಲ ವಿಜ್ಞಾನಿಗಳ ಹೆಸರು, ಸಾಹಿತಿಗಳ ಹೆಸರು, ರಾಜ ಮಹಾರಾಜರುಗಳ ಹೆಸರು, ಆ ವೃತ್ತಗಳ ಹೆಸರು, ಆ ಸ್ಥಳಗಳ ಹೆಸರುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಪುನಃ ಪುನಃ ನೆನಪು ಮಾಡ್ಕೋಬೇಕು. ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ಸಂದರ್ಭದೊಡನೆ ವಿವರಿಸಿ ಅಂತ ಕೊಟ್ಟಾಗ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಅಂತೇನಾದ್ರು ಒಂದು ವಾಕ್ಯವನ್ನು ಕೊಟ್ಟರೆ ನಾವು ಈ ರೀತಿ ಬರೀಬೇಕಾಗತ್ತೆ ಮಕ್ಕಳೇ. ಈ ವಾಕ್ಯವನ್ನು ವಿಕ್ರು ಗೋಕಾಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಆಮೇಲೆ ಸಂದರ್ಭ, ಲೇಖಕರು ಲಂಡನ್ ನಗರದ ಟ್ರಾಫಲ್ಗರ್ ಸ್ಕ್ವೇರ್ನಲ್ಲಿರುವ ಶಿಲಾಮೂರ್ತಿಗಳ ದರ್ಶನ ಮಾಡಿದ ಸಂದರ್ಭದಲ್ಲಿ ತಮ್ಮ ದೇಶಕ್ಕಾಗಿ ದುಡಿದ ಇತಿಹಾಸ ಪ್ರಸಿದ್ಧ ಪುರುಷರ ಶಿಲಾ ಪ್ರತಿಮೆಗಳು ಕೈಯೆತ್ತಿ ಈ ಮಾತನ್ನು ಹೇಳುತ್ತಿರುವಂತೆ ತೋರುತ್ತದೆ ಎಂದು ಲೇಖಕರು ಹೇಳ್ತಾರೆ. ಹಾಗಾದರೆ ಸ್ವಾರಸ್ಯ ಏನು? ಲಂಡನ್ ನಗರದ ಬೀದಿಗಳಲ್ಲಿ ಮೂಲೆ ಮೂಲೆಗೆ ಇರುವ ಇತಿಹಾಸ ಪ್ರಸಿದ್ಧ ಪುರುಷರ ಶಿಲಾ ಪ್ರತಿಮೆಗಳು ಇಂಗ್ಲೆಂಡ್ ದೇಶದ ಜನರ ರಾಷ್ಟ್ರ ಪ್ರೇಮ ಹಾಗೂ ಐತಿಹಾಸಿಕ ಪ್ರಜ್ಞೆಯ ದ್ಯೋತಕವಾಗಿದೆ ಎಂಬುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಇನ್ನೊಂದು ಪ್ರಶ್ನೆ ಬರುತ್ತೆ ಹೀಗೆ, ಹೊತ್ತೇ ಹಣ. ಹೊತ್ತು ಅಂದ್ರೇನು? ಸಮಯ. ಆಯ್ಕೆ, ಈ ವಾಕ್ಯವನ್ನು ವಿಕ್ರು ಗೋಕಾಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹೇಗೆ ಬರೆಯೋದು? ಲೇಖಕರು ಲಂಡನ್ ನಗರದಲ್ಲಿ ಲಕ್ಷಾನುಲಕ್ಷ ಜನರು ಸದಾ ಅವಸರದಿಂದ ಓಡಾಡುತ್ತಿರುವುದನ್ನು ಕಂಡ ಸಂದರ್ಭದಲ್ಲಿ ವಿಲಾಯಿತಿಯ ಜನರಿಗೆ ಸಮಯವೇ ಹಣ, ಸಮಯವನ್ನು ವ್ಯರ್ಥ ಮಾಡದೆ ಸದಾ ಕಾರ್ಯಪ್ರವೃತ್ತರಾಗಿರ್ತಾರೆ ಎಂದು ಹೇಳ್ತಾರೆ. ಸ್ವಾರಸ್ಯ, ವಿಲಾಯಿತಿಯ ಜನರು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ದುಡಿದು ಹಣ ಗಳಿಸುವ ಧಾವಂತದಲ್ಲಿ ಇರುತ್ತಾರೆ ಎಂಬುದು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಹೊತ್ತೇ ಹಣ. ಹೊತ್ತಿನ ಬಗ್ಗೆ ಹೇಳ್ತಾ ಹೊತ್ತಾಗಿದ್ದೇ ಗೊತ್ತಾಗಿಲ್ಲ. ಪ್ರೀತಿಯ ಮಕ್ಕಳೇ, ಕನ್ನಡ ಎಷ್ಟು ಸುಂದರವಾದ ಭಾಷೆ. ಕಬ್ಬಿನಾಲೆ ಭಾರದ್ವಾಜ್ ಅವರು ಹೇಳಿದ್ದಾರೆ, ಸಹ್ಯಾದ್ರಿಯ ಸಾಲು ಶಿಖರ ಸತ್ವಶೀಲ ಕನ್ನಡ, ಉಕ್ಕೇರುವ ಸಾಗರದಲೆ ಉದ್ಘೋಷವೇ ಕನ್ನಡ, ಜೋಗದ ಜಲ ತ್ಯಾಗದ ನೆಲ ಯೋಗದ ಬಲ ಕನ್ನಡ, ಸಿರಿಗನ್ನಡ ಸವಿಗನ್ನಡ ಕಸ್ತೂರಿ ಕನ್ನಡ. ಕಸ್ತೂರಿ ಕನ್ನಡಗಳೇ, ನಮಸ್ಕಾರ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು.
ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ